Hi everyone. So we are back with the current affairs news of March month. ಈ ವಿಡಿಯೋದಲ್ಲಿ ನಾನು ಬರೀ ಕಾನ್ಸೆಪ್ಚುವಲ್ ಬೇಸ್ಡ್ ಯಾವ ಕ್ವಶನ್ಸ್ ಇದ್ದಾವೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯೋಗ್ಯ ಇರುವಂಥ ಕ್ವಶನ್ಸ್ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ಸೊ ಬೇರೆ ಕ್ವಶನ್ಸ್ ಎಲ್ಲ ತೊಗೊಂಡಿಲ್ಲ ನಾನು, ಲೈಕ್ ಉತ್ತರಾಖಂಡ್ ನ್ಯೂ ಸಿ ಎಮ್ ಯಾರು, ತೀರತ್ ಸಿಂಗ್ ರಾವತ್, ಇಂಥ ಕ್ವಶನ್ಸ್ ಎಲ್ಲ ನಾನು ಸೆಲೆಕ್ಟ್ ಮಾಡಿಲ್ಲ. ಸೊ ಇವಾಗ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಕ್ವಶನು, 2021ರಲ್ಲಿ ಇಸ್ರೋ ಉಡಾಯಿಸಿದ ಮೊದಲ ರಾಕೆಟ್ ಯಾವುದು? ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಲಾಂಚಿಂಗ್ ವೆಹಿಕಲ್ ಯಾವುದು? ಆ್ಯಕ್ಚುಲಿ ಇದು ಲಾಂಚಿಂಗ್ ವೆಹಿಕಲ್ PSLV C-51 ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. PSLV ಅಂದರೆ C-51. ನೋಡಿ, ಇಸ್ರೋ PSLV C-51ಇಂದ ಟೋಟಲ್ 19 ಸ್ಯಾಟಲೈಟನ್ನು ಲಾಂಚ್ ಮಾಡ್ತು, 19 ಸ್ಯಾಟಲೈಟ್ಗಳನ್ನು. ಅದರಲ್ಲಿ ಇಂಪಾರ್ಟೆಂಟ್ ಇರೋಂಥ ಮಾತ್ರ ಡಿಸ್ಕಸ್ ಮಾಡೋಣ. ಅದರಲ್ಲಿ ಇಂಪಾರ್ಟೆಂಟು ಅಮೆಜೋನಿಯಾ ಸ್ಯಾಟಲೈಟು ಬಹಳಷ್ಟು ಇಂಪಾರ್ಟೆಂಟು. ಇದು ಯಾವ ಕಂಟ್ರಿದು? ಬ್ರಾಜಿಲ್ ಕಂಟ್ರಿದು ಇದು. ಓಕೆ, ಬ್ರಾಜಿಲ್ ಕಂಟ್ರಿದು. ಸೊ ಬ್ರಾಜಿಲಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಅಮೆಜಾನ್ ಫಾರೆಸ್ಟ್ ಇದೆ. ಆ ಅಮೆಜಾನ್ ಫಾರೆಸ್ಟಲ್ಲಿ ರೀಸೆಂಟಾಗಿ ಫಾರೆಸ್ಟ್ ಫೈರ್ ಕೂಡ ಆಗಿತ್ತು. ಸೊ ಬೇಸಿಗೆಯಲ್ಲಿ ಅತಿ ಹೆಚ್ಚು ಬೆಂಕಿ ಹತ್ಕೊಳ್ತಾ ಇದೆ. ಇದರಿಂದ ಅಲ್ಲಿರುವಂಥ ಎಷ್ಟು ಗಿಡ ಮರಗಳು ಸುಟ್ಟು ಹೋಗ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿರಬಹುದು, ಅಮೆಜಾನು ಇದು ಒಂದೇ ಅಮೆಜಾನ್ ಕಾಡು ಒಂದೇ ರೆಸ್ಪಾನ್ಸಿಬಲ್ ಫಾರ್ 20% ಆಫ್ ಆಕ್ಸಿಜನ್ ಪ್ರೊಡಕ್ಷನ್. ಸೊ ಇಷ್ಟು ಆಕ್ಸಿಜನ್ ಪ್ರೊಡಕ್ಷನ್ ಅಮೆಜಾನ್ ಕಾಡು ಒಂದರಿಂದನೇ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಅಮೆಜಾನನ್ನು ಸಂರಕ್ಷಣೆ ಮಾಡೋದು ಅತಿ ಮುಖ್ಯ ಕೆಲಸ. ಇದರಿಂದ ಬ್ರಾಜಿಲ್ ಗೌರ್ಮೆಂಟ್ ಡಿಸೈಡ್ ಮಾಡಿ ಏನು ಮಾಡ್ತು, ಸ್ಯಾಟಲೈಟ್ ಲಾಂಚ್ ಮಾಡೋಕ್ಕೆ ಹೇಳ್ತು ಇಸ್ರೋದವ್ರಿಗೆ. ಇಸ್ರೋದವರು ಲಾಂಚ್ ಮಾಡಿದರು. ಇದರ ಹೆಸರು ಅಮೆಜೋನಿಯಾ 1. ಇದು ಯಾವ ಕಂಟ್ರಿದು? ಬ್ರಾಜಿಲ್ ಕಂಟ್ರಿದ್ದು. ಇದಿಷ್ಟು ನೆನ್ಪಿಡಬೇಕು. ಇದಾದಮೇಲೆ ಇಂಡಿಯನ್ ಸ್ಯಾಟಲೈಟ್ ಬಗ್ಗೆ ಮಾತಾಡೋಣ. ಇಂಡಿಯನ್ ಸ್ಯಾಟಲೈಟ್ ಕೂಡ ಲಾಂಚ್ ಮಾಡಿದರು. ಇದರ ಹೆಸರು ಚೆನ್ನೈನಲ್ಲಿ ಒಂದು ಸ್ಪೇಸ್ ಸ್ಟಾರ್ಟಪ್ ಇದೆ, ಅದರ ಹೆಸರು ಸ್ಪೇಸ್ ಕಿಡ್ಸ್ ಅಂತ. ಅದರ ಹೆಸರು ಸ್ಪೇಸ್ ಕಿಡ್ಸ್. ಸೊ ಈ ಸ್ಪೇಸ್ ಕಿಡ್ಸ್ ಅವರು ರೆಡಿ ಮಾಡಿದಂತಹ ಸ್ಯಾಟಲೈಟ್ ಹೆಸರೇನು? ಸತೀಶ್ ಧವನ್. ಇದು ಕೂಡ ನೆನ್ಪಿಡಬೇಕು ನೀವು, ಸತೀಶ್ ಧವನು. ಈ ಸ್ಯಾಟಲೈಟನ್ನು ಕೂಡ ಇಸ್ರೋದವರು ಲಾಂಚ್ ಮಾಡಿದರು. ಇವೆರಡು ಬಹಳಷ್ಟು ಇಂಪಾರ್ಟೆಂಟು. ರೈಟ್, ನೋಡಿ, PSLV C-51 ಆಯಿತು. ಇದಾದಮೇಲೆ PSLV C-50 ಯಾವುದು? ಇಲ್ಲೇ ಬರೆದಿದ್ದೆ ನಾನು. ಸೊ PSLV C-50ಇಂದ CMS ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂತ ಹೇಳಿ ಇಸ್ರೋದವ್ರು ಲಾಂಚ್ ಮಾಡಿದರು. ಅದಾದಮೇಲೆ C-49ಇಂದ ಲಾಂಚ್ ಮಾಡಿದ್ದಾರೆ ಅಂದರೆ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್, ಭೂ ವೀಕ್ಷಣ ಉಪಗ್ರಹ. ಸೊ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟು C-49, CMS C-50 ಇದೆಲ್ಲ ನೆನ್ಪಿಡಬೇಕು ನೀವು. ಸೊ ಲಾಸ್ಟ್ ರೀಸೆಂಟಾಗಿ 4 ಸ್ಯಾಟಲೈಟ್ಗಳು ಯಾವ ಲಾಂಚ್ ಮಾಡಿದ್ರು ಅದು ಕೂಡ ನೆನ್ಪಿಡಬೇಕು ನೀವು. ರೈಟ್, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಇಸ್ರೋ ಯಾವಾಗ ಸ್ಥಾಪನೆ ಆಯಿತು? ಇಸ್ರೋ 1969ರಲ್ಲಿ. ಫೌಂಡಿಂಗ್ ಫಾದರ್ ಯಾರು? ವಿಕ್ರಮ್ ಸಾರಾಭಾಯ್. ಅದಾದಮೇಲೆ ನಾಸಾ ಯಾವಾಗ ಸ್ಥಾಪನೆ ಆಯಿತು? 1958ರಲ್ಲಿ. ನಾಸಾ ಯಾಕೆ ಹೇಳ್ತಿದ್ದೇನೆಂದರೆ DRDO ಶುರು ಆಗಿದ್ದು ಕೂಡ 1958ರಲ್ಲೇ. ಹಾಗಾಗಿ ಇವೆರಡು ನೆನಪಿಡಬೇಕು ನೀವು. ನಾಸಾ ಮತ್ತು DRDO 1958ರಲ್ಲಿ ಶುರು ಆಗಿತ್ತು, ಇಸ್ರೋ 1969. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು, ನಾಸಾದ ಪರ್ಸಿವರೆನ್ಸ್ ರೋವರ್ ಉಡಾವಣೆಯಲ್ಲಿ ಅತಿ ಮುಖ್ಯ ಪಾತ್ರ ವಹಿಸಿದ ಭಾರತದ ಮೂಲ ವಿಜ್ಞಾನಿಯರು? ಇವ್ರ ಹೆಸರು ಸ್ವಾತಿ ಮೋಹನ್ ಅಂತ. ಸೊ ಇವರು ನಿಮಗೆಲ್ಲ ಗೊತ್ತಿದೆ, ನಾಸಾದವರು ರೀಸೆಂಟಾಗಿ ಪರ್ಸಿವರೆನ್ಸ್ ರೋವರ್ ಮಂಗಳನಲ್ಲಿಗೆ ಮಾರ್ಸ್ ಪ್ಲ್ಯಾನೆಟಲ್ಲಿ ಕಳಿಸಿದರು. ಸೊ ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಕೂಡ ಅಂತ ಕರೀತಾರೆ. ಸೊ ಈ ಮಂಗಳ ಗ್ರಹನಲ್ಲಿ ಪರ್ಸಿವರೆನ್ಸ್ ರೋವರ್ ಕಳಿಸಿದರು. ರೋವರ್ ಹೆಸರು ಪರ್ಸಿವರೆನ್ಸು. ಹೆಲಿಕಾಪ್ಟರ್ ಕೇಳಿದರೆ ಅವರು ಇದರ ಜೊತೆಗೇ ಒಂದು ಹೆಲಿಕಾಪ್ಟರ್ ಕೂಡ ಕಳಿಸಿದರು. ಅದರ ಹೆಸರು ಇನ್ಜೆನ್ವಿಟಿ. ಈ ಇನ್ಜೆನ್ವಿಟಿ ಅನ್ನೋದು ಹೆಸರು ಕೂಡ ಇಂಡಿಯಾದವರೇ ಕೊಟ್ಟಿದ್ದರು. ಸೊ ಹೆಲಿಕಾಪ್ಟರ್ ಹೆಸರು ಇನ್ಜೆನ್ವಿಟಿ. ನೋಡಿ, ನಾರ್ಮಲಿ ರೋವರ್ ಅಥವಾ ಲ್ಯಾಂಡರು ಯಾವುದೇ ಬೇರೆ ಗ್ರಹದ ಮೇಲೆ ಹೋದ್ಮೇಲೆ, ಫಾರ್ ಎಕ್ಸಾಂಪಲ್ ಇದು ಮಂಗಳ ಗ್ರಹ ಅಂದ್ಕೊಳ್ಳಿ, ಇಲ್ಲಿ ಲ್ಯಾಂಡರ್ ಲ್ಯಾಂಡ್ ಆದಮೇಲೆ ಇದರಿಂದ ರೋವರ್ ಹೊರಗೆ ಬರುತ್ತೆ. ಆ ರೋವರ್ ಆಗಿರ್ಬೋದು, ಲ್ಯಾಂಡರ್ ಆಗಿರ್ಬೋದು, ಬೇರೆ ಗ್ರಹದ ಮೇಲೆ ಹೋದ್ಮೇಲೆ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಸೊ ಇದು ರೋವರ್ ಇಲ್ಲಿಂದ ಇಲ್ಲಿಗೆ ತಲುಪಬೇಕಂದ್ರೆ ಹೀಗೆ ಭೂಮಿ ಜೊತೆ ಅಂದರೆ ಸರ್ಫೇಸ್ ಜೊತೆ ಟಚ್ ಹಾಕ್ಕೊಂಡೇ ಮೂವ್ ಆಗಬೇಕು. ಬಟ್ ಈ ಇನ್ಜೆನ್ವಿಟಿ ಹೆಲಿಕಾಪ್ಟರ್ ಏನು ಮಾಡುತ್ತೆ, ಫಾರ್ ದಿ ಫಸ್ಟ್ ಟೈಮ್ ಬೇರೆ ಗ್ರಹದಲ್ಲಿ, ಹೆಲಿಕಾಪ್ಟರ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಒಂದು ಸ್ಥಳದಿಂದ ಟೇಕ್ ಆಫ್ ಮಾಡಿ ಇನ್ನೊಂದು ಸ್ಥಳಕ್ಕೆ ಲ್ಯಾಂಡ್ ಆಗುತ್ತೆ. ಸೊ ಹಾಗೆ ಬೇರೆ ಗ್ರಹದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜಂಪ್ ಮಾಡಿದಂಥ ಇದು ಆಬ್ಜೆಕ್ಟ್ ಅಂದರೆ ಹೆಲಿಕಾಪ್ಟರ್ ಅಂದರೆ ಇದೆ. ಯಾವುದು? ಇನ್ಜೆನ್ವಿಟಿ ಹೆಲಿಕಾಪ್ಟರ್. ನೆನ್ಪಿಡಬೇಕು. ಇವರ ಹೆಸರೇನು? ಸ್ವಾತಿ ಮೋಹನ್. ಕೌಶಲ್ಯ ಶಂಕರ್ ಇವರಿಗೆ ರೀಸೆಂಟಾಗಿ ಇಂಟರ್ನ್ಯಾಷನಲ್ ವಿಮೆನ್ ಕರೇಜ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಇಂಟರ್ನ್ಯಾಷನಲ್ ವಿಮೆನ್ ಕರೇಜ್ ಅವಾರ್ಡ್ US ಇವರು US ಅಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಾರೆ. ಅದಾದಮೇಲೆ US ಅಲ್ಲಿ ಜಾತಿ ಸಮಸ್ಯೆಗಳ ಬಗ್ಗೆ ಏನು ಮಾಡ್ತಾರೆ ಇವರು, ಯಾವುದೇ ವ್ಯಕ್ತಿಗೆ ತೊಂದರೆಗೊಳಗಾದಾಗ ಅವರಿಗೆ ಸಾಮಾಜಿಕ ಬೆಂಬಲ ಕೊಡೋದು ಕೆಲಸ ಕೂಡ ಮಾಡ್ತಾರೆ. ಹಾಗಾಗಿ ಇವೆಲ್ಲ ಕನ್ಸಿಡರ್ ಮಾಡಿಕೊಂಡು US ಗೌರ್ಮೆಂಟ್ ಇವರಿಗೆ, ಕೌಶಲ್ಯ ಶಂಕರ್ ಅವರಿಗೆ ಇಂಟರ್ನ್ಯಾಷನಲ್ ವಿಮೆನ್ ಕರೇಜ್ ಅವಾರ್ಡ್ ಕೂಡ ಕೊಟ್ಟಿತ್ತು. ನೆಕ್ಸ್ಟು
ನೋಡಿ ಇನ್ನೊಂದು ಕ್ವಶನು, ಮಂಗಳ ಗ್ರಹ ಬಂದಾಗ ರೀಸೆಂಟಾಗಿ 2-3 ಕಂಟ್ರಿಯಿಂದ ಸ್ಯಾಟಲೈಟ್ಸ್ಗಳು ಲಾಂಚ್ ಮಾಡಿದರು, ಬಹಳ ಇಂಪಾರ್ಟೆಂಟು. ಚೈನಾದಿಂದ ಯಾವುದು ಲಾಂಚ್ ಆಯಿತು, Tianwen-1 ಲಾಂಚ್ ಆಯಿತು. Tianwen-1 ಈ ಥರನೇ ನೆನ್ಪಿಡಬೇಕು, ಯಾಕೆಂದರೆ Tianwen-5 ಬೇರೆ. Tianwen-5 ಲಾಂಚ್ ಮಾಡಿದ್ದು 6G ಸ್ಯಾಟಲೈಟ್ ಇದು. Tianwen-1 ಮಾರ್ಸ್ ಸ್ಯಾಟಲೈಟ್. ಓಕೆ, ಅದಾದಮೇಲೆ UAE ಯುನೈಟೆಡ್ ಅರಬ್ ಎಮಿರೇಟ್ ಲಾಂಚ್ ಮಾಡಿದಂಥ ಯಾವುದು ಸ್ಯಾಟಲೈಟು, ಇವ್ರು ಲಾಂಚ್ ಮಾಡಿದಂತೂ ಹೋಪ್ ಪ್ರೋಬು UAE. ಇದಕ್ಕೆ ಅರೇಬಿಕ್ ಲ್ಯಾಂಗ್ವೇಜಲ್ಲಿ ಅಲ್ ಅಮಲ್ ಅಂತ ಕರೀತಾರೆ. ಸೊ ಎಕ್ಸಾಮಲ್ಲಿ ನಿಮಗೆ ಡೈರೆಕ್ಟ್ ಹೋಪ್ ಪ್ರೋಬ್ ಅಂತ ಕೊಟ್ಟಿದ್ದೇನೆ, ಅಲ್ ಅಮಲ್ ಅಂತ ಕೊಟ್ಟರು ಕೂಡ UAEನೇ ಬರೀಬೇಕು ನೀವು. ಸೊ ಇದಿಷ್ಟು ಮಂಗಳ ಗ್ರಹಕ್ಕೆ ರೀಸೆಂಟಾಗಿ ಲಾಂಚ್ ಮಾಡಿದಂಥ ಸ್ಯಾಟಲೈಟ್ಸು, ಭಾಳಷ್ಟು ಇಂಪಾರ್ಟೆಂಟು. ಚೈನಾದು T1 ಅಂದರೆ ಮಾರ್ಸು, Tianwen-1, Tianwen-5 ಅಂದರೆ 6G. ಇನ್ನೊಂದು ಬರುತ್ತೆ ಚಾಂಗಿ 5 ಅಂದರೆ ಚಂದ್ರನಲ್ಲಿ ಕಳಿಸಿದ್ದು, ಇದು ಕೂಡ ನೆನ್ಪಿಡಬೇಕು, ಚಂದ್ರನಲ್ಲಿ ಕಳಿಸಿದ್ದು ಚಾಂಗಿ 5. ಆಲ್ರೈಟ್. ಆಸ್ಟ್ರೇಲಿಯನ್ ಓಪನ್ ಯಾವ ಸ್ಥಳದಲ್ಲಿ ಜರುಗುತ್ತದೆ? ನೋಡಿ, ಆಸ್ಟ್ರೇಲಿಯನ್ ಓಪನ್ ಯಾರು ಗೆದ್ದರು ಅದು ಕ್ವಶನ್ ತೊಗೊಂಡಿಲ್ಲ ನಾನು, ಇದು ಪ್ರೀವಿಯಸ್ ಇಯರಲ್ಲಿ ಒಂದ್ಸಲ ಕೇಳಿದರು, ಹಾಗಾಗಿ ಇದು ಕ್ವಶನ್ ತೊಗೊಂಡೆ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ದು 4 ಗ್ರ್ಯಾಂಡ್ ಸ್ಲ್ಯಾಮ್ ನಡೀತವೆ, ಭಾಳಷ್ಟು ಇಂಪಾರ್ಟೆಂಟು. ಫಸ್ಟ್ ನಡೆಯೋದು ಆಸ್ಟ್ರೇಲಿಯಾ, ಸೀಕ್ವೆನ್ಷಿಯಲಿ ನೀವು ನೆನ್ಪಿಡಬೇಕು. ಫಸ್ಟ್ ಆಸ್ಟ್ರೇಲಿಯಾ, ಸೆಕೆಂಡು ಫ್ರೆಂಚ್ ಓಪನು, ಥರ್ಡು ವಿಂಬಲ್ಡನ್ ಓಪನು, ಫೋರ್ತು US ಓಪನ್. US ನಡೆಯೋದಲ್ಲಿ ನ್ಯೂಯಾರ್ಕು, ವಿಂಬಲ್ಡನ್ ನಡೆಯೋದಲ್ಲಿ ಲಂಡನ್ನು, ಫ್ರೆಂಚ್ ನಡೆಯೋದಲ್ಲಿ ಪ್ಯಾರಿಸು, ಆಸ್ಟ್ರೇಲಿಯಾ ನಡೆಯೋದು ಮೆಲ್ಬೋರ್ನಲ್ಲಿ. ರೈಟ್ ಆನ್ಸರು ಮೆಲ್ಬೋರ್ನ್. ಓಕೆ, ಓಲ್ಡೆಸ್ಟ್ ಅಂದರೆ ವಿಂಬಲ್ಡನ್, 1888 ಮೇ ಬಿ ಓಲ್ಡೆಸ್ಟು ವಿಂಬಲ್ಡನ್ನು. ಸೊ ಇದಿಷ್ಟು ನೆನ್ಬಿಡಬೇಕು. ಸೊ ಆಸ್ಟ್ರೇಲಿಯಾ ಓಪನ್ ಮೆನ್ ಕೆಟಗರಿಯಲ್ಲಿ ಗೆದ್ದವರು ಯಾರು, ಜೋಕೋವಿಕ್. ಮೆನ್ ಕೆಟಗರಿಯಲ್ಲಿ ಗೆದ್ದವರು ಜೋಕೋವಿಕ್. ವಿಮೆನ್ ಕೆಟಗರಿಯಲ್ಲಿ ನಾಮಿ ಒಸಾಕಾ, ಇವರು ಜಪಾನ್ದವರು. ನಾಮಿ ಒಸಾಕಾ ಮೆನ್ನು, ಜೋಕೋವಿಕ್, ಇವೆರಡು ನೆನ್ಪಿಡಬೇಕು. ಸೊ ವಿಂಬಲ್ಡನ್ ಶುರುವಾಗಿದ್ದು 1888 ಅಲ್ಲ, ವಿಂಬಲ್ಡನ್ ಶುರುವಾಗಿದ್ದು 1877, ಇದು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಓಕೆ, ಗುಜರಾತ್ನ ಅಹಮದಾಬಾದ್ನಲ್ಲಿ ಮೊಟೇರಾ ಸ್ಟೇಡಿಯಂ, ಇದು ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ಆಗಿ ಓಪನ್ ಆಯಿತು ರೀಸೆಂಟಾಗಿ. ಸೊ ಕ್ರಿಕೆಟ್ ಸ್ಟೇಡಿಯಂ ಇದು. ಓಕೆ, ಇಲ್ಲಿ 1,10,000 ಜನ ಕೂತ್ಕೋಬೋದು. ಇದಕ್ಕಿಂತ ಮುಂಚೆ ಯಾವುದಿತ್ತು, ಇದಕ್ಕಿಂತ ಮುಂಚೆ ವರ್ಲ್ಡಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಇತ್ತು, ಅಲ್ಲಿ 1,00,000 ಜನ ಕೂಡ್ಕೊಳ್ಳುವಂಥ ಸೀಟಿಂಗ್ ವ್ಯವಸ್ಥೆ ಇತ್ತು. ಸೊ ಇಲ್ಲಿ 1,10,000, ಮೊಟೇರಾ, ಗುಜರಾತ್ನ ಅಹಮದಾಬಾದ್. ಓಕೆ, ಹಣಕಾಸು ಸಾಕ್ಷರತಾ ಸಪ್ತಾಹ ಯಾವ ಬ್ಯಾಂಕಿನ ಮೂಲಕ ಆಚರಿಸಲ್ಪಡುತ್ತದೆ? ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ಕರೀತಾರೆ ಇದಕ್ಕೆ, ಫೈನಾನ್ಷಿಯಲ್ ಲಿಟ್ರಸಿ ವೀಕ್. ಇದು ಶುರು ಮಾಡಿದವರು RBI. ಏನು ಮಾಡುತ್ತೆ ಅಂದರೆ ಈ ಫೈನಾನ್ಷಿಯಲ್ ಲಿಟ್ರಸಿ ವೀಕಲ್ಲಿ RBI ನೋಡಿ ಕ್ಯಾಂಪೇನ್ಸ್ ಮಾಡುತ್ತೆ. ಯಾವುದ್ರ ಬಗ್ಗೆ? ಫೈನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಲು. ಯಾವ ಥರ ಅಂದರೆ ನೋಡಿ, ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಸೇವಿಂಗ್ಸನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಅತಿ ಹೆಚ್ಚು ರಿಟರ್ನ್ಸ್ ಬರುತ್ತೆ, ದುಡ್ಡು ಬರುತ್ತೆ. ಅದಲ್ಲದೆ ಡೆಪಾಸಿಟ್ ಯಾವ ಸ್ಕೀಮ್ಸಲ್ಲಿ ಮಾಡಬೇಕು, ನೀವು ಯಾವ ಸ್ಕೀಮಲ್ಲಿ ಮಾಡಿದರೆ ನಿಮಗೆ ಬೆನಿಫಿಟ್ ಆಗಿರುತ್ತೆ, ಡೆಪಾಸಿಟ್ ಆಗಿರ್ಬೋದು, ಲೋನ್ ತೊಗೊಳ್ಳೋದಾಗಿರ್ಬೋದು. ಸೊ ಒಟ್ಟಿನಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ಏನೆಲ್ಲ ಪ್ರಾಡಕ್ಟ್ಸ್ ಇದ್ದಾವೆ ಅದರ ಬಗ್ಗೆ ಜನರಿಗೆ ಏನು ಮಾಡೋದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಜನರಿಗೆ ತಿಳುವಳಿಕೆ ಕೊಡೋದು. ಸೊ ದಟ್ ಅವರು ರಿಟೈರ್ಡ್ ಆದ್ರಂದರೆ ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು ದುಡ್ಡಿನ ಬಗ್ಗೆ. ಒಳ್ಳೆ ಇನ್ಕಮ್ ಬರ್ತಾ ಇರಬೇಕು ಅವ್ರಿಗೆ ರಿಟೈರ್ಡ್ ಆದಮೇಲೂ ಕೂಡ. ಆ ಥರದ್ದು ಜನರಿಗೆ ಏನು ಮಾಡುತ್ತೆ, ತಿಳುವಳಿಕೆ ಕೊಡುತ್ತೆ ಯಾರು, RBI. ಇದು ಫೈನಾನ್ಷಿಯಲ್ ಲಿಟ್ರಸಿ ವೀಕ್. ಫೈನಾನ್ಷಿಯಲ್ ಲಿಟ್ರಸಿ ವೀಕಲ್ಲಿ RBI ಮಾಡೋಂಥ ಕೆಲಸಗಳು. RBI ಯಾವಾಗ ಸ್ಥಾಪನೆ ಆಯಿತು? 1935. ನ್ಯಾಷನಲೈಸೇಷನ್ ಆಗಿದೆ ಯಾವುದು? 1949. RBI ಸ್ಥಾಪನೆ ಆಗಿದ್ದು ಯಾವ ಕಮಿಷನ್ ಮೇಲೆ? ಹಿಲ್ಟನ್ ಯಂಗ್ ಕಮಿಟಿ. ಓಕೆ, ಇದು ಕೂಡ ನೆನ್ಪಿಡಬೇಕು. RBI ಬರೋಕ್ಕಿಂತ ಮುಂಚೆ RBIನ ನೋಟ್ ಪ್ರಿಂಟಿಂಗ್ ಮಾಡೋದಾಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಇವೆಲ್ಲ ಕೆಲಸ ಯಾರು ನೋಡ್ಕೊತಾ ಇದ್ದಿದ್ರು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಇನ್ನೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕು. ರಿವರ್ಸ್ ರೆಪೋ ಅಂದರೆ RBI ಹೋಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ದುಡ್ಡು ತೊಗೊಳುತ್ತೆ. ಓಕೆ, ಕರೆಕ್ಟು. ಬಟ್ ಯಾಕೆ ದುಡ್ಡು ತೊಗೊಳುತ್ತೆ RBI ಕಡಿಮೆ ಬಿದ್ದಿದೆ ಅಂತ ಹೇಳಿಬಿಟ್ಟು ದುಡ್ಡು ತೊಗೊಳುತ್ತಾ ಹೆಂಗೆ? ನೋಡಿ, RBI ದುಡ್ಡು ಯಾಕೆ ತೊಗೊಳುತ್ತೆ ಅಂದರೆ ಕೆಲವೊಂದು ಜನ ಏನು ಅಂದ್ಕೊಂಡಿದ್ದಾರೆ, RBI ದುಡ್ಡು ಕಡಿಮೆ ಬೀಳುತ್ತೆ, ಹಾಗಾಗಿ RBI ಬ್ಯಾಂಕ್ ಹತ್ರ ಹೋಗಿ ದುಡ್ಡು ತೊಗೊಳುತ್ತೆ ಅಂತ. ಬಟ್ ಇಟ್ ಈಸ್ ನಾಟ್ ಸೊ. RBIನೇ ದುಡ್ಡು ಪ್ರಿಂಟ್ ಮಾಡಬೇಕಾದ್ರೆ RBI ಹತ್ರನೇ ಆ ಅಥಾರಿಟಿ ಇರಬೇಕಾದ್ರೆ RBI ಬೇರೆ ಹತ್ರ ದುಡ್ಡು ತೊಗೊಳಕ್ಕೆ ಹೋಗೋದಿಲ್ಲ. ಕಾರಣ ಏನಂದರೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ದುಡ್ಡು ಜಾಸ್ತಿ ಆದರೆ, ಮಾರ್ಕೆಟಲ್ಲಿ ದುಡ್ಡು ಜಾಸ್ತಿ ಹರಿತಾ ಇದ್ದರೆ, ಇದು RBI ಫೀಲ್ ಆದರೆ RBI ಏನು ಮಾಡುತ್ತೆ, ಮಾರ್ಕೆಟಲ್ಲಿರುವ ದುಡ್ಡನ್ನು ಸಕ್ಔಟ್ ಮಾಡೋಕ್ಕೆ,
ಮಾರ್ಕೆಟಲ್ಲಿರೋ ದುಡ್ಡನ್ನು ಹೊರ ತೆಗೆಯಲು ಏನು ಮಾಡುತ್ತೆ, ಬ್ಯಾಂಕ್ ಹತ್ರ ಹೋಗುತ್ತೆ. ಬ್ಯಾಂಕ್ ಹತ್ರ ಸೆಕ್ಯೂರಿಟಿ ಕೊಡುತ್ತೆ. ಸೆಕ್ಯೂರಿಟಿ ಅಂದರೆ ಒಂದು ಪೇಪರ್ ಇರುತ್ತೆ. ಒಂದು ಪೇಪರಲ್ಲಿ ಏನು ಬರೆದಿರುತ್ತೆ, ನಾನು ಆರ್ ಬಿ ಐ ಈ ಬ್ಯಾಂಕ್ ಹತ್ರ ಸೊ ಬ್ಯಾಂಕ್ ಹತ್ರ ದುಡ್ಡು ತೊಗೊತಾ ಇದ್ದೀನಿ, ಈ ಡೇಟ್ಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಪೇಪರಲ್ಲಿ ಬರೆದಿರುತ್ತೆ. ಇದಕ್ಕೆ ಸೆಕ್ಯೂರಿಟಿ ಅಂತ ಕರೀತಾರೆ. ಸೊ ಈ ಸೆಕ್ಯೂರಿಟಿಯನ್ನು ಈ ಬ್ಯಾಂಕಿಗೆ ಕೊಡುತ್ತೆ. ಈ ಬ್ಯಾಂಕ್ಗಳು ಏನು ಮಾಡ್ತಾರೆ, ಈ ಜನರ ಹತ್ರ ದುಡ್ಡು ಬರೋ ಕಾರಣ ಏನು, ಬ್ಯಾಂಕಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಜನರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರ ಹತ್ರ ದುಡ್ಡು ಜಾಸ್ತಿ ಬಂತು. ಸೊ ಹಾಗಾಗಿ ಆರ್ ಬಿ ಐ ಏನು ಮಾಡುತ್ತೆ, ಈ ಬ್ಯಾಂಕ್ ಹತ್ರ ಇರುವಂಥ ದುಡ್ಡು ನಾವು ತೊಗೊಂಡ್ರೆ ಜನರ ಹತ್ರ ದುಡ್ಡು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಇವರಿಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡುತ್ತೆ. ಸೊ ಈ ಸೆಕ್ಯೂರಿಟಿಯನ್ನು ಈ ಬ್ಯಾಂಕ್ಗಳು ಖರೀದಿ ಮಾಡ್ತವೆ. ಖರೀದಿ ಮಾಡಿದರೆ ಇವರಿಗೆ ಏನು ಹೆಲ್ಪ್ ಆಗುತ್ತೆ, ಇವ್ರ ಮೇಲೆ ಬಡ್ಡಿ ಸಿಗುತ್ತೆ, ಇವರಿಗೆ ಆರ್ ಬಿ ಐ ಬಡ್ಡಿ ಕೊಡುತ್ತೆ. ಸೊ ಹಾಗಾಗಿ ಇವ್ರು ತಮ್ಮ ಹತ್ರ ದುಡ್ಡು ಇರೋದನ್ನು ಏನು ಮಾಡ್ತಾರೆ, ಆರ್ ಬಿ ಐ ಹತ್ರ ಇಡ್ತಾರೆ. ಇದರಿಂದ ನೀವೇನು ಮಾಡ್ಬೋದು, ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಕೂಡ ಕಡಿಮೆ ರೇಂಜಲ್ಲಿ ಇಡ್ಬೋದು. ಯಾಕಂದರೆ ನೋಡಿ, ಎಲ್ಲರ ಹತ್ರ ದುಡ್ಡು ಜಾಸ್ತಿ ಇದೆ ಅಂದರೆ ಎಲ್ಲರೂ ಒಂದೇ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಇದೆ ಅಂದರೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಎ ವ್ಯಕ್ತಿ 100 ರೂಪಾಯಿ ಕೊಟ್ಟು ಈ ಪ್ರಾಡಕ್ಟ್ ಖರೀದಿ ಮಾಡ್ತಾ ಇದ್ದಾನೆ ಅಂದರೆ, ಬಿ ವ್ಯಕ್ತಿಗೂ ಅದೇ ಪ್ರಾಡಕ್ಟ್ ಬೇಕಾದಾಗ ಇವನು 105 ರೂಪಾಯಿ ಕೊಡ್ತೀನಿ ನನಗೆ ಆ ಪ್ರಾಡಕ್ಟ್ ಕೊಡು ಅಂತ ಹೇಳ್ತಾನೆ. ಸೊ ಇದೇ ಥರ ಎಲ್ಲರ ಹತ್ರ ದುಡ್ಡು ಜಾಸ್ತಿ ಆದಾಗ ಈ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದರೆ ಏನಾಗುತ್ತೆ, ಸಪ್ಲೈ ಮಾಡೋನಿಗೆ ಸಾಧ್ಯ ಆಗೋದಿಲ್ಲ ಇಷ್ಟೊಂದು ಪ್ರೊಡಕ್ಷನ್ ಮಾಡೋಕ್ಕೆ, ಎಲ್ಲರೂ ಕೇಳ್ತಾ ಇರಬೇಕಾದ್ರೆ. ಸೊ ಹಾಗಾಗಿ ಅವನು 100 ರೂಪಾಯಿ ಇದ್ದಂಥ ಪ್ರಾಡಕ್ಟಿಗೆ ಏನು ಮಾಡ್ತಾನೆ, 105 ರೂಪಾಯಿ ಮಾಡ್ತಾನೆ. ನೋಡ್ಬೋದು, 100 ರೂಪಾಯಿಂದ 105 ರೂಪಾಯಿ ಆಯಿತು. ಇಲ್ಲಿ 5% ಇನ್ಫ್ಲೇಷನ್ ಇತ್ತು. ಈ ಥರ ಮಾರ್ಕೆಟಲ್ಲಿ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗೋದನ್ನು ಕಡಿಮೆ ಮಾಡಲು ಏನು ಮಾಡ್ತಾರೆ, ಆರ್ ಬಿ ಐ ಬ್ಯಾಂಕ್ ಹತ್ರ ಇರುವಂಥ ದುಡ್ಡು ಏನು ಮಾಡ್ತಾರೆ, ತನ್ನ ಹತ್ರ ತೊಗೊಳುತ್ತೆ. ಇದಕ್ಕೆ ಏನಂತಾರೆ, ರಿವರ್ಸ್ ರೆಪೋ. ಓಕೆ ನೋಡಿ, ರೀಸೆಂಟಾಗಿ ಆರ್ ಬಿ ಐ, ಎಸ್ ಬಿ ಐ, ಸ್ಟೇಟ್ ಬ್ಯಾಂಕ್, ಎಚ್ ಡಿ ಎಫ್ ಸಿ ಮತ್ತು ಐ ಸಿ ಐ ಸಿ ಐಗಳಿಗೆ ಡೊಮೆಸ್ಟಿಕಲಿ ಸಿಸ್ಟಮಿಕ್ ಇಂಪಾರ್ಟೆಂಟ್ ಬ್ಯಾಂಕ್, ಡಿ ಸಿ ಬ್ಯಾಂಕ್ಗಳಂತೇಳಿ ಘೋಷಣೆ ಮಾಡ್ತು. ಏನಿದು ಡಿ ಸಿ ಬ್ಯಾಂಕ್ಗಳಂದರೆ ನೋಡಿ, ಇದು ಸಿಸ್ಟಮ್ಯಾಟಿಕ್ ಅಲ್ಲ, ಸಿಸ್ಟಮಿಕ್. ಡೊಮೆಸ್ಟಿಕಲಿ ಸಿಸ್ಟಮಿಕ್ ಇಂಪಾರ್ಟೆಂಟ್ ಬ್ಯಾಂಕ್ಸ್. ಏನಿದು ಡಿ ಸಿ ಬ್ಯಾಂಕ್ಸ್ ಅಂದರೆ, ಈ 3 ಬ್ಯಾಂಕ್ಸ್ಗಳನ್ನು ನೀವು ನೋಡ್ತಾ ಇರ್ಬೋದು. ಇವು ಅತಿ ಪ್ರಮುಖ ಬ್ಯಾಂಕ್ಗಳು ಭಾರತದಲ್ಲಿ, ಪ್ರಾಮಿನೆಂಟ್ ಬ್ಯಾಂಕ್ಸ್ಗಳು ಇವು. ಡಿ ಸಿ ಬ್ಯಾಂಕ್ ಅಂದರೆ ಇಂಥ ಬ್ಯಾಂಕ್ಗಳು, ಆ ಬ್ಯಾಂಕ್ಗಳು ಏನಾದರೂ ಇನ್ ಕೇಸ್ ಲಾಸಲ್ಲಿ ಬಂದರೆ ಇಡೀ ಭಾರತದ ಅರ್ಥವ್ಯವಸ್ಥೆನೇ ಲಾಸಲ್ಲಿ ಬರುತ್ತೆ, ಎಕಾನಮಿನೇ ಮುಳುಗೋಗೋ ಪರಿಸ್ಥಿತಿ ಬರುತ್ತೆ. ಸೊ ಇಂಥ ಬ್ಯಾಂಕ್ಗಳಿಗೆ ಡಿ ಸಿ ಬ್ಯಾಂಕ್ ಅಂತ ಕರೀತಾರೆ. ಸೊ ಇಂಡಿಯಾದಲ್ಲಿ ಪ್ರಸ್ತುತವಾಗಿ 3 ಇದ್ದಾವೆ, ಎಸ್ ಬಿ ಐ, ಎಚ್ ಡಿ ಎಫ್ ಸಿ, ಐ ಸಿ ಐ ಸಿ ಐ. ಇದು ಕೂಡ ನೆನ್ಪಿಡಿ, ಇದು ಕೂಡ ಕರೆಂಟ್ ಇವೆಂಟ್ ನ್ಯೂಸ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸುಗಮ ಜೀವನ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ನಗರ ಯಾವುದು? ಓಕೆ, ರೈಟ್ ಆನ್ಸರು ಬೆಂಗಳೂರು. ಇಂದೋರು ಮುನ್ಸಿಪ್ಯಾಲಿಟಿಯಲ್ಲಿ ಕೇಳಿದಾಗ ಇಂದೋರು, ಬಟ್ ನಗರ ಅಂದರೆ ಬೆಂಗಳೂರು. ನೋಡಿ, ಏನಿದು ಸುಗಮ ಜೀವನ ಸೂಚ್ಯಂಕ ಅಂದರೆ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್. ಈಸ್ ಆಫ್ ಲಿವಿಂಗ್ ಅಂದರೆ ಹೆಸರಲ್ಲೇ ನೀವು ಇಂಡಿಕೇಟ್ ಮಾಡ್ತಾಯಿದೆ, ಗೊತ್ತಾಗಿರ್ಬೋದು. ನೋಡಿ, ಬದುಕಕ್ಕೆ ಯೋಗ್ಯವಾಗಿರುವಂಥ ಪ್ರದೇಶ ಯಾವುದು ಅಂದಂಗೆ ಇದರ ಪ್ರಕಾರ ಯಾವೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತಾರೆ ಈ ರ್ಯಾಂಕಿಂಗ್ ಪ್ರೊವೈಡ್ ಮಾಡಬೇಕಾದ್ರೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಇವು 4 ಸಿಟಿಗಳು ಬರೆದಿದ್ದೀನಿ. ಏನು ಚೆಕ್ ಮಾಡ್ತಾರೆ ಅಂದರೆ, ಒಂದು ಯಾವುದೋ ಸಿಟಿಯಲ್ಲಿ ಹೋಗಿ ನೀವು ಜೀವನ ಮಾಡ್ತಿದ್ದೀರಾ ಅಂದರೆ, ಅಲ್ಲಿ ಜೀವನ ಮಾಡೋಕ್ಕೆ ಯೋಗ್ಯವಾದ ಅಂದರೆ ಅಫೋರ್ಡೆಬಲ್ ಇದೆಯಾ, ನೀವು ರೆಂಟ್ ತೊಗೊತೀನಿ ಒಂದು ಮನೆ ಅಂದರೆ ನಿಮ್ಮ ಕೈಯಿಂದ ದುಡ್ಡು ಕೊಟ್ಟು ಇರೋಕ್ಕಾಗುತ್ತಾ, ಅಲ್ಲಿ ಇದು ಒಂದೇ ಪಾಯಿಂಟ್ ಅಲ್ಲ. ಅದಾದಮೇಲೆ ಅಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಯಾವ ಥರ ಇದೆ ಸಿಟಿಯಲ್ಲಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ, ಡೈಲಿ ನಿಮ್ಮ ಮನೇಲಿ ಬಂದು ಗ್ಯಾರ್ಬೇಜ್ ವೇಸ್ಟ್ ತೊಗೊಂಡು ಹೋಗ್ತಾರಲ್ಲ, ಸೊ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ, ವಾಟರ್ ಸಪ್ಲೈ ಯಾವ ಥರ ಇದೆ ಆ ಸಿಟಿಯಲ್ಲಿ. ಇಂಥವೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿಕೊಂಡು ರ್ಯಾಂಕಿಂಗ್ ಕೊಟ್ಟಾಗ ಬೆಂಗಳೂರು ಇಂಡಿಯಾದಲ್ಲಿ ಟಾಪ್ ಮಾಡ್ತು. ಇದು ಈಸ್ ಆಫ್ ಲಿವಿಂಗ್ ಇಂಡೆಕ್ಸಲ್ಲಿ ಬೆಂಗಳೂರು. ಆಲ್ರೈಟ್. ಸೊ ನೆಕ್ಸ್ಟ್ ಕ್ವಶನ್ನು, 75ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಗಾಗಿ ಯಾರ ಅಧ್ಯಕ್ಷತೆಯಲ್ಲಿ ಉನ್ನತ ಸಮಿತಿ ರಚನೆ ಮಾಡಲಾಗಿದೆ? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ನು. ಸೊ ರೈಟ್ ಆನ್ಸರು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ. ನೋಡಿ, ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ 200 ಮೇ ಬಿ ಅಪ್ರಾಕ್ಸಿಮೇಟ್ಲಿ ಮೊರಲೆಸ್ 300 ತನಕ ಮೆಂಬರ್ಸ್ ಇದ್ದಾರೆ ಈ ಕಮಿಟಿಯಲ್ಲಿ. ಸೊ ಯಾಕೆ ರಚನೆ ಮಾಡಿದರು ಅಂದರೆ, 2022ರಲ್ಲಿ ಭಾರತ 75ನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡಿಸ್ಕೊಳ್ತಾ ಇದೆ. ಹೀಗಾಗಿ ಈ ಸ್ವಾತಂತ್ರ್ಯೋತ್ಸವ ದಿನಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು, ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡಲು, ಆ್ಯಕ್ಟಿವಿಟೀಸ್ಗಳನ್ನು ಕೈಗೊಳ್ಳಲು ಗೌರ್ಮೆಂಟ್ ಡಿಸೈಡ್ ಮಾಡಿದೆ. 75ನೇ ವರ್ಷ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಯಾವ ಲೆವೆಲಲ್ಲಿ ಸೆಲೆಬ್ರೇಷನ್ ಇರುತ್ತೆ ಅಂತ ಹೇಳಿಬಿಟ್ಟು, ಸೊ ಆ ಸೆಲೆಬ್ರೇಷನನ್ನು ಅತಿ ಒಳ್ಳೆ ವೇಯಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೆ ಗೌರ್ಮೆಂಟ್ ಏನು ಮಾಡಿದೆ, ಈ ಕಮಿಟಿ ರೆಡಿ ಮಾಡ್ತು. ಈ ಕಮಿಟಿ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಇವ್ರು ಏನು ಮಾಡ್ತಾರೆ, ಸೊ 75ನೇ ಸ್ವಾತಂತ್ರ್ಯೋತ್ಸವಕ್ಕಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂದ್ಕೊಂಡಿದ್ದೀವಿ, ಸೊ ಆ ಕಾರ್ಯಕ್ರಮಗಳನ್ನು ಯಾವ ಥರ ಲೀಡ್ ಮಾಡಬೇಕು, ಆ ಕಾರ್ಯಕ್ರಮಗಳನ್ನು ಲೀಡ್ ಮಾಡಲು ಏನೆಲ್ಲ ಗೈಡ್ಲೈನ್ಸ್ ಇದ್ದಾವೆ, ಪಾಲಿಸಿಗಳು ಯಾವ ಥರ ಇರಬೇಕು, ಸೊ ದಟ್ ಇವೆಲ್ಲ ಕೆಲಸಗಳು ಅತಿ ಫಾಸ್ಟರ್ ವೇಯಲ್ಲಿ ಆಗಬೇಕು. ಯಾವುದೇ ಪ್ರಾಬ್ಲಮ್ ಆಗದೇ ನಾವೆಲ್ಲ ಈ ಪ್ರೋಗ್ರಾಮ್ಗಳನ್ನೇನು ಮಾಡಬೇಕು, ಲಾಂಚ್ ಮಾಡಬೇಕು. ಹೀಗಾಗಿ ಇದರದ್ದು ಕೆಲಸ ಇಷ್ಟೇ. ಜಸ್ಟ್ ಇಂಪಾರ್ಟೆಂಟ್ ನೆನ್ಪಿಡಿ, ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ. ಯಾಕಂದರೆ ಭಾಳಷ್ಟು ಜನ ರಾಷ್ಟ್ರಪತಿ ಆಗ್ಬೋದು, ಇದನ್ನು ನೆನ್ಪಿಡಿ.
ಕ್ವಾಡ್ ದೇಶಗಳಿಗೆ ಸಂಬಂಧಿಸದ ದೇಶ ಯಾವುದು? ಕ್ವಶನ್ ಕರೆಕ್ಟಾಗಿ ಕೇಳಿ. ವಿಚ್ ಡಸಂಟ್ ಬಿಲಾಂಗ್ ಟು ದಿ ಕ್ವಾಡ್ ಕಂಟ್ರೀಸ್. ಕ್ವಾಡ್ ಅಂದರೆ ಏನು? ಫಸ್ಟ್ ಆಫ್ ಆಲು ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ನೋಡಿರಿ, ಈ ಸ್ಟ್ರಕ್ಚರ್ ಏನಿದೆಯಲ್ಲ ಇದಕ್ಕೆ ಇಂಗ್ಲೀಷಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಅಂತಾರೆ, ಕನ್ನಡದಲ್ಲಿ ಚತುರ್ಭುಜ ಅನ್ಬೋದು. ಸೊ ಈ ಕ್ವಾಡ್ ಕಂಟ್ರೀಸ್ ಏನಂದರೆ ಇದರಲ್ಲಿರೋ ಕಂಟ್ರೀಸ್ ಯಾವುದಂದರೆ ಜಪಾನ್, ಆಸ್ಟ್ರೇಲಿಯಾ, ಅಮೇರಿಕಾ, ಬಟ್ ಚೀನಾ ಇಲ್ಲ. ನೋಡಿ, ಇವ್ರು ಯಾಕೆ ಫಾರ್ಮ್ ಮಾಡಿದರು ಕ್ವಾಡ್ ಕಂಟ್ರೀಸ್ ಅಂದರೆ ಈ 4, ಇನ್ನೊಂದು ಇಂಡಿಯಾ, ಈ 4 ಕಂಟ್ರಿಗಳು ಸೇರಿ ಈ ಯೂನಿಯನ್ ಯಾಕೆ ಫಾರ್ಮ್ ಮಾಡಿದ್ರಂದರೆ ಏಷ್ಯಾ ಪೆಸಿಫಿಕ್ ರೀಜನಲ್ಲಿ, ಏಷ್ಯಾ ಪ್ಯಾಸಿಫಿಕ್ ಅಂದರೆ ಇಂಡಿಯನ್ ಓಷಿಯನು ಮತ್ತು ಪ್ಯಾಸಿಫಿಕ್ ಓಷನ್ಗೆ ಟಚ್ ಮಾಡುವಂಥ ಕಂಟ್ರಿಗಳಲ್ಲಿ ಈ 4 ದೇಶಗಳು ಏನು ಮಾಡಿದ್ವು, ಚೈನಾದ ಡಾಮಿನೆನ್ಸ್ ಅಂದರೆ ಚೈನಾದ ಅತಿರೇಕ ಕಡಿಮೆ ಮಾಡಲು, ಇಂಡಿಯನ್ ಓಷನಲ್ಲಾಗಿರ್ಬೋದು ಪ್ಯಾಸಿಫಿಕ್ ಓಷನಲ್ಲಾಗಿರ್ಬೋದು ಕಡಿಮೆ ಮಾಡಲು ಈ 4 ದೇಶಗಳು ಒಂದುಗೂಡಿ ಈ ಸಂಘಗಳನ್ನು ರಚಿಸಿದವು. ಕ್ವಾಡ್, ಇದಕ್ಕೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರೀತಾರೆ. ಇದಕ್ಕೆ ಪ್ರಪೋಸಲ್ ಫಸ್ಟ್ 2007 ಶಿಂಜೋ ಅಬೆ ಕೊಟ್ಟಿದ್ದರು, ಜಪಾನ್ ಪ್ರೈಮ್ ಮಿನಿಸ್ಟರ್. ಅವರು ಇವಾಗ ರಿಸೈನ್ ಮಾಡಿದರು. ರೀಸೆಂಟಾಗಿರೋ ಪ್ರೈಮ್ ಮಿನಿಸ್ಟರ್ ಯಾರು ಜಪಾನ್ದು? ಯೋಶಿಹುಡಾ ಸುಗೈ. ಇದು ಕೂಡ ನೆನ್ಪಿಡಿ. ಸೊ ಇದರದ್ದು ಈ ಕ್ವಾಡ್ ಕಂಟ್ರಿದ ಇಂಟೆನ್ಷನ್ ಏನು? ಚೈನಾದ ಡಾಮಿನೆನ್ಸನ್ನು ಕಡಿಮೆ ಮಾಡೋದು. ಚೈನಾ ಎಷ್ಟು ಪವರ್ಫುಲ್ ಇದೆ ಮಿಲಿಟ್ರಿಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಂಡಿಯನ್ ಓಷನಲ್ಲಿ ಆಗಾಗ ತಲೆ ಹಾಕ್ತಾ ಇರುತ್ತೆ, ಹಾಗಾಗಿ ಅದರದ್ದು ಡಾಮಿನೆನ್ಸನ್ನು ಕಡಿಮೆ ಮಾಡಲು ಶುರುವಾಗಿದ್ದು ಕ್ವಾಡ್. ಶ್ರೀವಿಲ್ಲಿಪುತ್ತೂರ್ ಮೇಘಮಲೈ ಹುಲಿ ಸಂರಕ್ಷಣಾ ತಾಣ ಯಾವ ರಾಜ್ಯದಲ್ಲಿದೆ? ಸೊ ಹುಲಿ ಸಂರಕ್ಷಣಾ ತಾಣ ಇದು ಇರೋದು ತಮಿಳುನಾಡು. ಇದು ಇಂಡಿಯಾದು 51st ಟೈಗರ್ ರಿಸರ್ವ್, ಹುಲಿ ಸಂರಕ್ಷಣಾ ತಾಣ. ಹುಲಿಗಳ ಸಂರಕ್ಷಣೆ ಮಾಡಲು ಶುರುವಾಗಿದ್ದೆ ಇದು ಟೈಗರ್ ರಿಸರ್ವ್ ಪ್ರಾಜೆಕ್ಟ್. ಯಾವಾಗ ಶುರುವಾಯಿತು? 1973. ಸೊ 1973ರಲ್ಲಿ ಶುರುವಾದಾಗ ಫಸ್ಟ್ ಎಲ್ಲಿ ಶುರುವಾಯಿತು? ಫಸ್ಟ್ ಟೈಗರ್ ರಿಸರ್ವ್ ಯಾವುದು? ಜಿಮ್ ಕಾರ್ಬೆಟ್. ಎಲ್ಲಿದೆ? ಉತ್ತರಾಖಂಡ್. ಇದಕ್ಕೆ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಕೂಡ ಅಂತ ಕರೀತಾರೆ, ಹೇಲಿ ನ್ಯಾಷನಲ್ ಪಾರ್ಕ್ ಕೂಡ ಅಂತ ಕರೀತಾರೆ. ಆವಾಗ ಈ ಪಾರ್ಕ್ ಶುರು ಮಾಡಲು ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಿದಂಥವ್ರು ಯಾರು? ಕೈಲಾಶ್ ಶಂಕಲ್, ದಿ ಟೈಗರ್ ಮ್ಯಾನ್ ಆಫ್ ಇಂಡಿಯಾ. ಕೈಲಾಶ್ ಶಂಕಲ್ ಇವರಿಗೆ ದಿ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಇದೇ ಥರ ಇವಾಗ ಇದು ತಮಿಳ್ನಾಡು, ಇಂಡಿಯಾದಲ್ಲಿ 51st, ಬಟ್ ತಮಿಳ್ನಾಡಲ್ಲಿ ಇದು 5ನೇದು. ಕರ್ನಾಟಕದಲ್ಲಿ ಕೂಡ 5 ಟೈಗರ್ ರಿಸರ್ವ್ ಇದ್ದಾವೆ. ಇದು ನೆನಪಿಡಲೇಬೇಕು ನೀವು, ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾವುದ್ಯಾವುದು ನೋಡೋಣ. ಫಸ್ಟು ಬಂಡೀಪುರ್ ಫಸ್ಟು, ಸೆಕೆಂಡು ನಾಗರ್ಹೊಳೆ, ಥರ್ಡು ಭದ್ರಾ, ಫೋರ್ತು ಉತ್ತರ ಕನ್ನಡದಲ್ಲಿರುವಂಥ ಕಾಳಿ, ಅದಾದಮೇಲೆ 5th ಯಾವುದು? ಉತ್ತರ ಕನ್ನಡ ಬಿಳಿಗಿರಿ ರಂಗನ ಬೆಟ್ಟ, BRB, ಬಿಳಿಗಿರಿ ರಂಗನ ಬೆಟ್ಟ. ಸೊ ಇದು 5 ಕರ್ನಾಟಕದಲ್ಲಿರುವಂಥ ಟೈಗರ್ ರಿಸರ್ವ್. ಇದು ಬಹಳಷ್ಟು ಇಂಪಾರ್ಟೆಂಟು. ಬಹಳ ಸಲ ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ, 5 ಕೊಟ್ಟುಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಗರ್ ರಿಸರ್ವ್ ದಟ್ ಬಿಲಾಂಗ್ಸ್ ಟು ಕರ್ನಾಟಕ ಅಂತ ಕೇಳಿದರು. ಸೊ ಇದು ನೆನಪಿಡಿ. ಇದಿಷ್ಟು ಟೈಗರ್ ರಿಸರ್ವ್ ಬಗ್ಗೆ. ಅತಿ ದೊಡ್ಡ ಟೈಗರ್ ರಿಸರ್ವ್ ಯಾವುದು? ನಾಗಾರ್ಜುನ ಸಾಗರ್. ಓಕೆ, ನೆಕ್ಸ್ಟ್, ಈಶಾನ್ಯ ಭಾರತದ ಮೊದಲ ಕೌಶಲ್ಯ ವಿವಿ ಎಲ್ಲಿ ಉದ್ಘಾಟಿಸಲಾಯಿತು? ಇದು ಅಸ್ಸಾಮಲ್ಲಿ ಉದ್ಘಾಟಿಸಲಾಯಿತು. ನಾರ್ತ್ ಈಸ್ಟ್ದು ಫಸ್ಟ್ ಇದು. ಈ ಕೌಶಲ್ಯ ವಿವಿಯಲ್ಲಿ ಸ್ಕಿಲ್ ಸೆಂಟರಲ್ಲಿ ಏನು ಮಾಡ್ತಾರೆ, ಹೆಸರೇ ಹೇಳೋ ಹಾಗೆ ಸ್ಕಿಲ್ ಪ್ರೊವೈಡ್ ಮಾಡ್ತಾರೆ. ಡಿಫ್ರೆಂಟ್ 12 ಸೆಕ್ಟರ್ಸಲ್ಲಿ ನಿಮಗೆ ಯಾವ ಥರದ ಸ್ಕಿಲ್ ಬೇಕೋ ಅವೆಲ್ಲ ಕೂಡ ಸಿಗ್ತವೆ ಇಲ್ಲಿ. ಅವೆಲ್ಲ ಸ್ಕಿಲ್ ಪ್ರೊವೈಡ್ ಮಾಡಿದರೆ ಏನಾಗುತ್ತೆ, ನಿಮಗೆ ಡಿಗ್ರಿ ಮುಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಜಾಬ್ ಸಿಗುತ್ತೆ ನಿಮಗೆ. ಸೊ ಈ ಥರ ಎಂಪ್ಲಾಯ್ಮೆಂಟ್ ಕಡಿಮೆ ಮಾಡಲು, ಸ್ಕಿಲ್ ಲೆವೆಲ್ ಇನ್ಕ್ರೀಸ್ ಮಾಡಲು ಇದು ಯೂನಿವರ್ಸಿಟಿಯನ್ನು ಶುರು ಮಾಡಿದರು. ಸೊ ಇದು ಈಶಾನ್ಯ ಭಾರತದ ಮೊದಲು ಯಾವುದು, ಎಲ್ಲಿ ಶುರುವಾಯಿತು? ಇದು ಅಸ್ಸಾಮಲ್ಲಿ ಶುರುವಾಯಿತು. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಇಲ್ಲಿ. ಸಿಕ್ಕಿಂ ಅಂತ ಬಂದ ತಕ್ಷಣ ಸಿಕ್ಕಿಂಗೆ ಅಸೋಸಿಯೇಟ್ ಸ್ಟೇಟಸ್ ಯಾವಾಗ ಕೊಟ್ಟಿದ್ರು? ಅಸೋಸಿಯೇಟ್ ಸ್ಟೇಟ್ ಅನ್ನೋ ಸ್ಟೇಟಸ್ಸು 35ನೇ ತಿದ್ದುಪಡಿ 1974, 35ನೇ ತಿದ್ದುಪಡಿಯಲ್ಲಿ ಅಸೋಸಿಯೇಟ್ ಸ್ಟೇಟ್ ಅಂತ ಕೊಟ್ಟಿದ್ದರು. ಬಟ್ ಪೂರ್ಣ ಪ್ರಮಾಣದ ಸ್ಟೇಟ್ಹುಡ್ ಅಂದರೆ ಕಂಪ್ಲೀಟ್ ಸ್ಟೇಟ್ ಅನ್ನುವ ಘೋಷಣೆ ಯಾವಾಗ ಮಾಡಿದರು? 36ನೇ ತಿದ್ದುಪಡಿ 1975. ಇದು ಬಹಳಷ್ಟು ಇಂಪಾರ್ಟೆಂಟ್, ನೆನಪಿಡಿ. ಸೊ ಅಸೋಸಿಯೇಟ್ ಸ್ಟೇಟ್ ಅಂತ ಹೇಳಿ 74ರಲ್ಲಿ ಮಾಡಿದರು. ಕಂಪ್ಲೀಟ್ ಸ್ಟೇಟ್ಹುಡ್ ಯಾವಾಗ ಸಿಕ್ತು? 1975ರಲ್ಲಿ, ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ. ಓಕೆ, ಅಸ್ಸಾಮಲ್ಲಿರೋದು ನ್ಯಾಷನಲ್ ಪಾರ್ಕ್ ಯಾವುವು? ಮಾನಸು, ಕಾಜಿರಂಗ, ಓರಂಗ್, ಇವು ಅಸ್ಸಾಮಲ್ಲಿರೋದು. ಓಕೆ, ಮಿಜೋರಾಮಲ್ಲಿ ಜಂಪಾ ನ್ಯಾಷನಲ್ ಪಾರ್ಕ್. ಓಕೆ, ಅರುಣಾಚಲ್ ಪ್ರದೇಶದಲ್ಲಿ ಒಂದಿದೆ ನಾಮೇರಿ ಅಂಥೇಳಿ, ಇದು ಭಾಳಷ್ಟು ಇಂಪಾರ್ಟೆಂಟ್, ನಾಮೇರಿ. ನೆಕ್ಸ್ಟು, ಬಡವರಿಗೆ ಊಟ ನೀಡುವ
ಮಾ ಯೋಜನೆಯನ್ನು ಯಾವ ರಾಜ್ಯ ಜಾರಿಗೊಳಿಸಿತು? ಸೊ ನಿಮ್ಮ ತಲೆಯಲ್ಲಿ ಮಾ ಅಂದ ತಕ್ಷಣ ಹಿಂದಿ ವರ್ಡು, ಹಾಗಾಗಿ ಯಾವುದೇ ನಾರ್ತ್ ಸ್ಟೇಟ್ ಇರ್ಬೋದು ಅಥವಾ ನಾರ್ತ್ ಈಸ್ಟ್ ಸ್ಟೇಟ್ ಇರ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರ. ಹಾಗಾಗಿ ನಾನು ಆಪ್ಷನ್ ಅದರ ಅಕಾರ್ಡಿಂಗೆ ಸೆಟ್ ಮಾಡಿದ್ದೀನಿ ನೋಡಿ. ಬಟ್ ಇದು ಸ್ಕೀಮ್ ಲಾಂಚ್ ಮಾಡಿದ್ದು ಪಶ್ಚಿಮ ಬಂಗಾಳ. ಏನಿದು ಮಾ ಸ್ಕೀಮ್ ಅಂದರೆ ನಮ್ಮದು ರಾಜ್ಯದಲ್ಲಿ ಚಾಲನೆಯಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಥರನೇ ಇದು ಕೂಡ ಬಡವರಿಗೆ ಅತಿ ಕಡಿಮೆ ದುಡ್ಡಿನಲ್ಲಿ ಊಟವನ್ನು ಒದಗಿಸೋದು, ಮೀಲ್ಸನ್ನು ಪ್ರೊವೈಡ್ ಮಾಡೋದು. ಎಷ್ಟು ರೂಪಾಯಲ್ಲಿ? 5 ರೂಪಾಯಲ್ಲಿ. 5 ರೂಪಾಯಲ್ಲಿ ರೈಸು ಕೊಡ್ತಾರೆ, ನಿಮಗೆ ದಾಲ್ ಕೊಡ್ತಾರೆ, ರೈಸು ದಾಲು ಈವನ್ ಎಗ್ ಕೂಡ ಪ್ರೊವೈಡ್ ಮಾಡ್ತಾರೆ 5 ರೂಪಾಯಲ್ಲಿ. ಇದು ಬಡವರಿಗೆ ಊಟ ನೀಡುವಂಥ ಯೋಜನೆ ಯಾವುದು? ಮಾ ಸ್ಕೀಮ್. ಸೊ ನೆಕ್ಸ್ಟ್, ದೇಶದ ಮೊದಲ ಸಮುದ್ರದೊಳಗಿನ ಸುರಂಗ ಯಾವ ರಾಜ್ಯದಲ್ಲಿ 23ರ ಒಳಗೆ ಉದ್ಘಾಟನೆ ಆಗಲಿದೆ? ರೈಟ್ ಆನ್ಸರು ಮಹಾರಾಷ್ಟ್ರ. ಸಮುದ್ರದೊಳಗಿನ ಸುರಂಗ ಅಂದರೆ ಈ ಥರ ನೀರಿಂದ ಕವರ್ ಆಗಿರುತ್ತೆ ಅನ್ಕೋಬೇಡಿ. ಸೊ ನೀರೇನಿರುತ್ತೆ ವಾಟರ್ ಬೆಡ್ ಎಲ್ಲಿರುತ್ತೆ, ನೀರಿನ ಕೆಳಗಿರುವಂಥ ಇದು ಸರ್ಫೇಸಿಗೆ ಏನಂತಾರೆ? ವಾಟರ್ ಬೆಡ್. ಆ ವಾಟರ್ ಬೆಡ್ ಕೆಳಗಡೆ ಈ ಸುರಂಗ ಟನೆಲನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ನಾರ್ಮಲ್ ಸರ್ಫೇಸ್ ಮೇಲೆ ಮಾಡೋದು ಬಿಟ್ಟು ಅಲ್ಲಿ ಯಾಕೆ ನಿರ್ಮಾಣ ಮಾಡೋಂಥ ನೆಸೆಸಿಟಿ ಬಂತಂದರೆ ನೋಡಿ, ಕೆಲವೊಂದು ಏರಿಯಾಗಳು ಅತಿ ಹೆಚ್ಚು ಟ್ರಾಫಿಕ್ಕಿಂದ ಕೂಡಿರ್ತವೆ. ಸೊ ಹಾಗಾಗಿ ಅಲ್ಲಿ ಜಸ್ಟ್ ಒಂದು 5-10 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಂದ್ರೆ ನೀವೇನು ಗಂಟೆಗಟ್ಟಲೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಟ್ರಾಫಿಕ್ ಕಂಜೆಷನನ್ನು ಕಡಿಮೆ ಮಾಡಲು ಇಂತಹ ಕೆಲವೊಂದು ಏರಿಯಾ ಕಡೆ ಇಂತಹ ಯೋಜನೆಯನ್ನು ತೊಗೊಂಡು ಬಂದಿರ್ತಾರೆ. ಇದು ಶುರುವಾಗಿದ್ದು ಮಹಾರಾಷ್ಟ್ರದಲ್ಲಿ 2023 ಒಳಗೆ. ಸೊ ನೆಕ್ಸ್ಟು, ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 21ರ ವಿಮರ್ಶಕರ ಉತ್ತಮ ನಟ ಯಾರಿಗೆ ಕೊಡಲಾಗಿದೆ? ಕ್ರಿಟಿಕ್ಸ್ ಅವಾರ್ಡ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಯಾರಿಗೆ ಸಿಕ್ತಂದರೆ ಸುಶಾಂತ್ ಸಿಂಗ್ ರಜಪೂತ್ ಇವ್ರಿಗೆ ಸಿಕ್ತಿದ್ದು. ಓಕೆ, ಅಕ್ಷಯ್ ಕುಮಾರು ಬೆಸ್ಟ್ ಆ್ಯಕ್ಟರ್ ಕೊಟ್ಟಿದ್ರು ಇವರು ಅಕ್ಷಯ್ ಕುಮಾರಿಗೆ. ಬಟ್ ಇವರು ಕ್ರಿಟಿಕ್ಸ್ ಬೆಸ್ಟ್ ಅವಾರ್ಡ್, ವಿಮರ್ಶಕರ ಉತ್ತಮ ನಟ. ನೆಕ್ಸ್ಟು ರಜನಿಕಾಂತ್ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ದಾದಾ ಸಾಹೇಬ್ ಫಾಲ್ಕೆ ಕೊಟ್ಟಿದ್ದರು. ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹೋಗಿದ್ದು ರಜನಿಕಾಂತ್ ಅವರಿಗೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡೋಕ್ಕೆ ಶುರು ಮಾಡಿದ್ದು ಯಾವಾಗ? 1969. ಫಸ್ಟ್ ಯಾರು ತೊಗೊಂಡಿದ್ರು? ದೇವಿಕಾರಾಣಿ ರೋಹಿರುಚ್ 1969ರಲ್ಲಿ. ಓಕೆ, ಇನ್ನೊಂದು ಉಳಿತು ಇದು ಕ್ಯಾಟಗರಿ. ಬೆಸ್ಟ್ ಆ್ಯಕ್ಟ್ರೆಸ್ ಅವರು ಯಾರಿಗೆ ಗೊತ್ತು? ದೀಪಿಕಾ ಪಡುಕೋಣೆ ಬೆಸ್ಟ್ ಆ್ಯಕ್ಟ್ರೆಸ್. ಓಕೆ, ಕರ್ನಾಟಕದಿಂದ 2 ವ್ಯಕ್ತಿಗಳಿಗೆ ದಾದಾ ಸಾಹೇಬ್ ಫಾಲ್ಕೆ ಸಿಕ್ಕಿತ್ತು. ಒಂದು ಯಾರು? ಡಾಕ್ಟರ್ ರಾಜ್ಕುಮಾರು, ಇನ್ನೊಂದು ವಿ.ಕೆ. ಮೂರ್ತಿ. ನೆಕ್ಸ್ಟ್ ಕ್ವೆಶ್ಚನು, 2020ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ಯಾರಿಗೆ ಕೊಡಲಾಗಿದೆ? ಓಕೆ, 2020ನೇ ಸಾಲಿನ ಡಾಕ್ಟರ್ ವಿಜಯ ಇವರು ಕುದಿ ಹೆಸರು ಅಂತ ಹೇಳಿ ಕೃತಿ ಕೊಟ್ಟಿದ್ದರು. ಇದು 2019ರಲ್ಲಾಯಿತು. ವೀರಪ್ಪ ಮೊಯ್ಲಿ ರೈಟ್. ವೀರಪ್ಪ ಮೊಯ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದ್ದರು. ಇವರು ಯಾವುದು ಕೃತಿ? ಕನ್ನಡ ಕ್ಯಾಟಗರಿ. ಇದು ನೆನ್ಪಿಟ್ರಿ, ಕನ್ನಡ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದರು ಇವರಿಗೆ. ಕೃತಿ ಯಾವುದು ಅಂದರೆ ಶ್ರೀ ಬಾಹುಬಲಿ ಅಹಿಂಸಾ ಮಹಾದಿಗ್ವಿಜಯಂ, ಅದು ಇವ್ರ ಕೃತಿ. ಅದಾದಮೇಲೆ ಎಸ್ ಎಲ್ ಭೈರಪ್ಪ ಇಲ್ಲ, ಇವರಿಗೆ ಸರಸ್ವತಿ ಸಮ್ಮಾನ ಅವಾರ್ಡ್ ಸಿಕ್ಕಿತ್ತು 2010ರಲ್ಲಿ. 2014ರಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಸಿಕ್ಕಿತ್ತು. ಅದಾದಮೇಲೆ ಅರುಂಧತಿ ಸುಬ್ರಹ್ಮಣ್ಯಂ ಯಾಕೆ ತೊಗೊಂಡೆ ಅಂದರೆ ಇವ್ರದ್ದು ವೆನ್ ಗಾಡ್ ಈಸ್ ಎ ಟ್ರಾವೆಲರ್ ಅನ್ನೋ ಕೃತಿಗೆ ಇಂಗ್ಲೀಷಲ್ಲಿ ಈ ಸಲ ಸಿಕ್ಕಿತ್ತು. ವೆನ್ ಗಾಡ್ ಈಸ್ ಎ ಟ್ರಾವೆಲರ್ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇಂಗ್ಲೀಷಲ್ಲಿ ಸಿಕ್ಕಿತ್ತು ಇವರಿಗೆ. ವೆನ್ ಗಾಡ್ ಈಸ್ ಎ ಟ್ರಾವೆಲರ್, ಅರುಂಧತಿ ಸುಬ್ರಹ್ಮಣ್ಯಂ. ಇದು ಕೂಡ ನೆನ್ಪಿಡಬೇಕು. ಓಕೆ, ಪ್ರೊವೈಡ್ ಮಾಡೋರು ಯಾರು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅಧ್ಯಕ್ಷರು ಯಾರು? ಚಂದ್ರಶೇಖರ್ ಕಂಬಾರ್. ಓಕೆ, ನೆಕ್ಸ್ಟು, ಇದು ಇಂಡಿಯಾದ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದಂಥ 22 ಲ್ಯಾಂಗ್ವೇಜ್, ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಯಾರು ಒಳ್ಳೆಯ ಕೃತಿಗಳಿದ್ದಾವೆ ಅದು ಕೊಡ್ತಾರೆ. ಅದಾದಮೇಲೆ ಅದ್ರ ಜೊತೆಗೆ ಇನ್ನೂ 2 ಎಕ್ಸ್ಟ್ರಾ ಲ್ಯಾಂಗ್ವೇಜಸ್, ಒಂದು ರಾಜಸ್ಥಾನಿ, ಒಂದು ಇಂಗ್ಲೀಷ್. ಈ 2ರಲ್ಲೂ ಕೆಲಸ ಮಾಡಿದಂತಹ ವ್ಯಕ್ತಿಗಳಿಗೆ ಈ ಅವಾರ್ಡನ್ನು ಕೊಡ್ತಾರೆ. ನೆಕ್ಸ್ಟು, ವಿಶ್ವ ವ್ಯಾಪಾರ ಸಂಘಟನೆಯ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು? ರೈಟ್ ಆನ್ಸರು ನಗುಜಿ ಒಕೊಂಜೋ IVL. ಫುಲ್ ಹೆಸರು ನಗುಜಿ ಒಕೊಂಜೋ IVL. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಎಲ್ಲಿದೆ? ಹೆಡ್ ಕ್ವಾರ್ಟರು ಜಿನೆವಾ. ನೋಡಿ, W ಇಂದ ಸ್ಟಾರ್ಟ್ ಆಗಿ O ಇಂದ ಎಂಡ್ ಆದರೆ ಅಂತಹ ಹೆಡ್ ಕ್ವಾರ್ಟರ್ ಎಲ್ಲಿರ್ತವೆ? ಜಿನೆವಾದಲ್ಲಿ. ಸೊ ಅದಕ್ಕೊಂದು ಎಕ್ಸೆಪ್ಷನು ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇದು ಕೂಡ ಜಿನೆವಾದಲ್ಲೇ ಇದೆ. ಓಕೆ,
ಆ್ಯಂಟೋನಿಯೋ ಗುಟೆರಸ್ ಪೋರ್ಚುಗಲ್ ಕಂಟ್ರಿದವರು ಇವರು. ಯುನೈಟೆಡ್ ನೇಷನ್ ಸೆಕ್ರೆಟರಿ ಇವರು, ಪೋರ್ಚುಗಲ್ ಕಂಟ್ರಿ. ನೆಕ್ಸ್ಟು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು. ಪರಿಶಿಷ್ಟ ಜಾತಿ ಅಂದರೆ ರೈಟ್ ಆನ್ಸರು ವಿಜಯ್ ಸಂಪ್ಲಾ. ಇವರು ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದರು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಬಗ್ಗೆ ಮಾತಾಡೋಣ. ನೋಡಿ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಯಾವಾಗ ಶುರು ಆಯಿತು? 1990ರಲ್ಲಿ ಸಂವಿಧಾನಕ್ಕೆ 65ನೇ ತಿದ್ದುಪಡಿ ತಂದು ಏನು ಮಾಡಿದರು? ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟು, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್, ಇವೆರಡೂ ಆಯೋಗಗಳ ರಚನೆಗೆ ಅವಕಾಶ ಮಾಡಿಕೊಡಲಾಯಿತು. ಸೊ 2003ರಲ್ಲಿ ಏನು ಮಾಡಿದರು? 89ನೇ ತಿದ್ದುಪಡಿ ಮಾಡಿ 2003ರಲ್ಲಿ 89ನೇ ತಿದ್ದುಪಡಿ 338ನೇ ವಿಧಿಗೆ ಸೇರಿಸಿದಾಗ ಏನಾಯಿತು? ಇವೆರಡು ಆಯೋಗಗಳು ರಚನೆ ಬಂದು. ಸೊ 338ನೇ ವಿಧಿ ಏನು ಹೇಳುತ್ತೆ? ಪರಿಶಿಷ್ಟ ಜಾತಿ ಬಗ್ಗೆ ಹೇಳಿದರೆ 338A ಏನು ಹೇಳುತ್ತೆ? ಇದು ಪರಿಶಿಷ್ಟ ಪಂಗಡ ಬಗ್ಗೆ. ಇನ್ನೊಂದು ಬರುತ್ತೆ ಇಂಪಾರ್ಟೆಂಟು 338B, ಇದು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳ ಆಯೋಗ ಇದು OBC. ಸೊ ರೀಸೆಂಟಾಗಿ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು ವಿಜಯ್ ಸಂಪ್ಲಾ. ಇದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್, ಪರಿಶಿಷ್ಟ ಪಂಗಡ ಅಂದರೆ ಹರ್ಷ ಚೌಹಾಣ್. ಓಕೆ, ಏನು ಮಾಡ್ತಾ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ನೋಡಿ, ಪರಿಶಿಷ್ಟ ಜಾತಿ ಜನರ ಆ ಜನರ ಏನಾದರೂ ಸಂವಿಧಾನದಲ್ಲಿ ಅವರಿಗೆ ನೀಡಲಾಗಿರೋ ಹಕ್ಕುಗಳನ್ನು ಏನಾದರೂ ವಯಲೇಷನ್ ಆದರೆ ಆ ಜನರ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಹೆಂಗೆ ಕೈಗೊಳ್ತಾ ಇದ್ದಾರೆ ಗೌರ್ಮೆಂಟು. ಸೊ ಈ ಥರ ಚೆಕ್ ಮಾಡಿಬಿಟ್ಟು ಗೌರ್ಮೆಂಟಿಗೆ ಏನೆಲ್ಲ ನೆಸೆಸರಿ ಇದೆ ಅವರ ಉನ್ನತಿಗಾಗಿ ಅವೆಲ್ಲ ರೆಕಮೆಂಡೇಷನ್ಸ್ ಮಾಡೋದು ಕೆಲಸ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಆಯೋಗದ ಕೆಲಸ. ನೆಕ್ಸ್ಟ್ ಕ್ವೆಶನ್ನು, ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಣೆ ಮಾಡಲಾಗಿದೆ? ಯುನೈಟೆಡ್ ನೇಷನ್ ಘೋಷಣೆ ಮಾಡುತ್ತೆ. ಸೊ ರೈಟ್ ಆನ್ಸರು 2023. ಏನಾಗುತ್ತೆ, ಯಾವುದೇ ಒಂದು ವರ್ಷನೂ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದರೆ ನೋಡಿ, ಇವಾಗ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ, ಮಿಲೆಟ್ ಇಯರ್ಸ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಘೋಷಣೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ನೋಡಿ, ಸಿರಿಧಾನ್ಯಗಳ ಏನೆಲ್ಲ ಬೆನಿಫಿಟ್ಸ್ ಇದ್ದಾವೆ ಅದು ತಿಳ್ಕೊಂಡು ಬಿಡ್ತಾರೆ ಫಸ್ಟ್ ಆಫ್ ಆಲ್ ಜನರು. ಯುನೈಟೆಡ್ ನೇಷನ್ ಏನು ಮಾಡುತ್ತೆ, ಜನರಿಗೆ ಇದು ಇಲ್ಲಿವರೆಗೂ ಭಾರತದಲ್ಲಷ್ಟೇ ಏನು ಪಾಪ್ಯುಲರ್ ಇದ್ದರೆ ಇದನ್ನು ವಿಶ್ವಸಂಸ್ಥೆ ಏನು ಮಾಡುತ್ತೆ, ಬೇರೆ ವಿಶ್ವದಲ್ಲಿರುವ ಎಲ್ಲ ಕಂಟ್ರಿಗಳಲ್ಲೂ ಇದ್ರ ಬಗ್ಗೆ ಏನು ಮಾಡುತ್ತೆ, ನಾಲೆಜ್ ಪ್ರೊವೈಡ್ ಮಾಡುತ್ತೆ. ಇದು ತಿನ್ನೋದ್ರಿಂದ ಹೆಲ್ತ್ ಮೇಲೆ ಯಾವೆಲ್ಲ ಬೆನಿಫಿಟ್ ಆಗ್ತವೆ ಅದ್ರ ಬಗ್ಗೆ ಹೇಳ್ಕೊಡುತ್ತೆ. ಇದು ಮಾಡೋದ್ರಿಂದ ಏನಾಗುತ್ತೆ, ವಿಶ್ವದಲ್ಲಿ ಜನರು ಇದರ ಡಿಮ್ಯಾಂಡ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರ ಡಿಮ್ಯಾಂಡ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ತಾರೆ. ಪ್ರೊಡಕ್ಷನ್ ಜಾಸ್ತಿ ಆದರೆ ಏನಾಗುತ್ತೆ, ಫೈನಲಿ ಫಾರ್ಮರ್ಸ್ದು ಇನ್ಕಮ್ ಏನಾಗುತ್ತೆ, ಡಬಲ್ ಆಗುತ್ತೆ. ಇದರಿಂದ ಫಾರ್ಮರು ಏನಾಗ್ತಾರೆ, ಸೆಲ್ಫ್ ರಿಲಯಂಟ್. ಇದು ಇದರ ಉದ್ದೇಶ. ಯಾವುದೇ ಒಂದು ವರ್ಷನೂ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿದರೆ ಅದರ ಹಿಂದೆ ಇದೆಷ್ಟೆಲ್ಲ ಬೆನಿಫಿಟ್ಸ್ ಇದ್ದೇ ಇರ್ತವೆ. ರೈಟ್ ಆನ್ಸರು 2023. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ದ ನ್ಯೂಯಾರ್ಕ್ ಕಚೇರಿಯ ಮುಖ್ಯಸ್ಥ ಹಾಗೂ ಸಹಾಯಕ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ಯಾರು? ರೈಟ್ ಆನ್ಸರು ಲಿಜಿಯಾ ನರೋನಾ. ಇವರು ಇಂಡಿಯಾದವರು. ಲಿಜಿಯಾ ನರೋನಾ. ನಜಾತ್ ಶಮೀಮ್ ಯಾಕೆ ನ್ಯೂಸಲ್ಲಿ ಇದ್ದಾರೆ ಅಂದರೆ ಇವರು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಫಿಜಿ ಕಂಟ್ರಿದವರು ಇವರು. ಯಾರು? ನಜಾತ್ ಶಮೀಮ್. ಲಿಜಿಯಾ ನರೋನಾ. UNEP ನೋಡಿ 1972ರಲ್ಲಿ ಒಂದು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ಸಭೆ ನಡೆದಿತ್ತು. ಸೊ ಆ ಸಭೆಯ ಆ ಸಭೆಯಲ್ಲಿ ಡಿಸಿಷನ್ ತೊಗೊಂಡು ಸ್ಥಾಪನೆ ಮಾಡಿದಂತಹ ಸಂಘಟನೆ UNEP. ಇದರ ಮೇನ್ ಹೆಡ್ ಕ್ವಾರ್ಟರಲ್ಲಿ ಕೀನ್ಯಾದ ನೈರೋಬಿ. ಇವರು ಮಾತಾಡ್ತಾ ಇರೋದು ನ್ಯೂಯಾರ್ಕ್ನಲ್ಲಿರೋ ಹೆಡ್ ಕ್ವಾರ್ಟರ್. ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು ಲಿಜಿಯಾ ನರೋನಾ. ಸೊ ಏನು ಕೆಲಸ ಮಾಡುತ್ತೆ UNEP ಅಂದರೆ ನೋಡಿ, ಪರಿಸರದಲ್ಲಿ ಉಂಟಾಗ್ತಾ ಇರುವಂತಹ ಪೊಲ್ಯೂಷನ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಏನು ಮಾಡುತ್ತೆ, ಸ್ಕೀಮ್ಗಳನ್ನು ಲಾಂಚ್ ಮಾಡುತ್ತೆ, ಯೋಜನೆಗಳನ್ನು ಲಾಂಚ್ ಮಾಡುತ್ತೆ. ಎಲ್ಲ ದೇಶಗಳ ಜೊತೆ ಏನು ಮಾಡುತ್ತೆ, ಚರ್ಚೆ ನಡೆಸಿ ಯಾವೆಲ್ಲ ಪ್ರೋಗ್ರಾಮ್ ಕೈಗೊಳ್ಳಬೇಕು, ಪರಿಸರದಲ್ಲಿ ಪೊಲ್ಯೂಷನ್ ಕಡಿಮೆ ಮಾಡಲು ಏನೆಲ್ಲ ಪ್ರೋಗ್ರಾಮ್ಗಳನ್ನು ಕೈಗೊಳ್ಳಬೇಕು. ಸೊ ಪ್ರೋಗ್ರಾಮ್ ಕೈಗೊಂಡ ಮೇಲೆ ಅದನ್ನೆಲ್ಲ ಬೇರೆ ದೇಶಗಳು ಯಾವ ಥರ ಫಾಲೋ ಮಾಡಬೇಕನ್ನೋ ಗೈಡ್ಲೈನ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಯಾರು? UNEP ಗೈಡ್ಲೈನ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಓಕೆ, ಇದು UNEPಯ ಕೆಲಸ. ನೆಕ್ಸ್ಟು 10,000 ರನ್ಗಳ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳಾ ಆಟಗಾರ್ತಿ ಯಾರು? ಸೊ ಭಾರತದ ಮೊದಲ ಮಹಿಳಾ ಆಟಗಾರ್ತಿ ಬೇಕಿದು ಕ್ವಶನು. ರೈಟ್ ಆನ್ಸರು ಮಿಥಾಲಿ ರಾಜ್.
ಮಿಥಾಲಿ ರಾಜು ರೈಟ್ ಆನ್ಸರು. ವರ್ಲ್ಡಲ್ಲಿ ಫಸ್ಟ್ ಯಾರು ಅಂದರೆ ಇಂಗ್ಲೆಂಡ್ ಪ್ಲೇಯರು ಚಾರ್ಲೆಟ್ ಎಡ್ವರ್ಡ್. ಇವರು ಇಂಗ್ಲೆಂಡ್ನ ಫಸ್ಟ್. ಇದೇ ನೆನ್ಪಿಡೋಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಇಂಡಿಯನ್ ಪ್ಲೇಯರ್ ನೆನ್ಪಿಡಿ, ಮಿಥಾಲಿ ರಾಜ್. ನೋಡಿ ರೀಸೆಂಟಾಗಿ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡೋರು ಮೆನ್ ಕ್ರಿಕೆಟ್ ಟೀಮಿಂದ ಕೇಳೋ ಕ್ವಶನ್ಸ್ ಕಡಿಮೆ ಆಗಿದ್ದಾವೆ. ಸೊ ವಿಮೆನ್ ಕ್ರಿಕೆಟ್ ಟೀಮಿಂದನೇ ಜಾಸ್ತಿ ಕೇಳ್ತಾ ಇದ್ದಾರೆ. ಇದು ನೆನ್ಪಿಡಲೇಬೇಕು, ಮಿಥಾಲಿ ರಾಜ್. ಸೊ ICC ಹೆಡ್ ಕ್ವಾರ್ಟರ್ ಎಲ್ಲಿದೆ? ICC ಹೆಡ್ ಕ್ವಾರ್ಟರು ದುಬೈಯಲ್ಲಿ. ಇದು ಕೂಡ ನೆನ್ಪಿಡ್ಬೇಕು ನೀವು. ICC ಹೆಡ್ ಕ್ವಾರ್ಟರ್. ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಚಂದ್ರನಲ್ಲಿಗೆ ರೋವರ್ ಕಳಿಸುವುದಕ್ಕಾಗಿ ಒಪ್ಪಂದ ಮಾಡಿಕೊಂಡಿದೆ? ಓಕೆ, ಸೊ ರೈಟ್ ಆನ್ಸರು ಯಾವುದು? ಜಪಾನ್. ನೋಡಿ, ಇಂಡಿಯಾ ಜಪಾನ್ ಸೇರಿಬಿಟ್ಟು 2024 ಒಳಗಡೆ ಚಂದ್ರನಲ್ಲಿಗೆ ಒಂದು ರೋವರು ಮತ್ತು ಒಂದು ಲ್ಯಾಂಡರ್ ಕಳಿಸುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಇವರಿಬ್ಬರು, ಭಾರತ ಮತ್ತು ಜಪಾನ್. ಸೊ ಅಲ್ಲಿ ಹೋಗ್ಬಿಟ್ಟು ಇದು ರೋವರ್ ರೆಡಿ ಮಾಡೋರು ಯಾರು? ರೋವರ್ ರೆಡಿ ಮಾಡೋರು ಜಪಾನ್ದವರು. ಆದರೆ ಲ್ಯಾಂಡರ್ ರೆಡಿ ಮಾಡೋರು ಯಾರು? ಇಸ್ರೋದವರು. ಸೊ ಅಲ್ಲಿ ಯಾವ ಪ್ಲೇಸಲ್ಲಿ ಲ್ಯಾಂಡ್ ಮಾಡಬೇಕು, ಆ ಲ್ಯಾಂಡಿಂಗ್ ಮಾಡ್ಯೂಲನ್ನು ಕ್ರಿಯೇಟ್ ಮಾಡೋರು ಕೂಡ ಜಪಾನ್ದವರೇ. ಸೊ ನೆನ್ಪಿಡಿ, ರೋವರ್ ಕ್ರಿಯೇಟ್ ಮಾಡೋರು ಜಪಾನ್ದವರು, ಲ್ಯಾಂಡರು ಇಸ್ರೋದವ್ರ ಕೈಯಲ್ಲಿದೆ. ಸೊ ಉಡಾವಣೆಗೆ ಯೂಸ್ ಮಾಡ್ತಾ ಇರುವಂಥ ರಾಕೆಟ್ ಅದು H3 ರಾಕೆಟ್. H3 ರಾಕೆಟ್ ಡೆವಲಪ್ ಮಾಡೋರೆಲ್ಲ ಎಲ್ಲಿಂದ ಉಡಾಯಿಸಲಾಗೋದಿದ್ದು? ಜಪಾನಿಂದನೇ. ಸೊ ಇಂಡಿಯಾ ಜಪಾನ್ ಇವರಿಬ್ಬರು ಕೊಲ್ಯಾಬರೇಟಿವ್ ವರ್ಕ್ ಮಾಡಿಬಿಟ್ಟು ಸೊ ಚಂದ್ರನಲ್ಲಿಗೆ ಏನು ಮಾಡ್ತಾಯಿದ್ದಾರೆ? ರೋವರ್ ಕಳಿಸ್ತಾ ಇದ್ದಾರೆ. ಈ ರೋವರ್ ಹೋಗ್ಬಿಟ್ಟು ಏನು ಮಾಡ್ತಾರೆ? ಅಲ್ಲಿರುವಂಥ ನೀರಿನ ಸೋರ್ಸ್ಗಳು, ನೀರು ಎಲ್ಲೆಲ್ಲಿದೆ ಪತ್ತೆ ಹಚ್ಚುತ್ತೆ ಫಸ್ಟ್ ಆಫ್ ಆಲ್ ಅಲ್ಲಿ. ಸೊ ಆ ನೀರಿನ ಬಗ್ಗೆ ಸ್ಟಡಿ ಮಾಡಿ, ಇನ್ನು ಬೇರೆದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಫೈನಲಿ ಎವಿಡೆನ್ಸ್ಗಳನ್ನು ತೊಗೊಂಡು ಬರುತ್ತೆ. ಇದು ಯಾವುದು? ಈ ರೋವರು ಮತ್ತು ಲ್ಯಾಂಡರ್. ಇದು ಇನ್ನೂ 2023 ಆದಮೇಲೆ ಲಾಂಚ್ ಮಾಡೋಂತಹ ಇಂಟೆನ್ಷನ್ ಇದೆ. ಬಟ್ 2024 ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಗುರಿ ಹಾಕಿಕೊಂಡಿದ್ದಾರೆ ಇವರಿಬ್ಬರು, ಭಾರತ ಜಪಾನ್. ರೈಟ್. ಜಪಾನ್ದ ಸ್ಪೇಸ್ ಕಂಪ್ನಿ ಹೆಸರೇನು? ಜಾಕ್ಸಾ. ಇದು ನೆನ್ಪಿಡ್ಬೇಕು ನೀವು. ನೆಕ್ಸ್ಟು DARE. ಇದು ನೋಡಿ ಕನ್ನಡದಲ್ಲಿ ಎಲ್ಲನೂ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಂಗ್ಲೀಷು ಕಲಿಬೇಕು ನೀವು. DARE ಡಿಸೇಬಲ್ಡ್ ಏರ್ಕ್ರಾಫ್ಟ್ ರಿಕವರಿ ಎಕ್ವಿಪ್ಮೆಂಟ್, ಉಪಕರಣ ಹೊಂದಿದ ಭಾರತ ಮೊದಲ ವಿಮಾನ ನಿಲ್ದಾಣ. ಇದು ಕಾನ್ಸೆಪ್ಟ್ ಬಹಳನೇ ಚೆನ್ನಾಗಿದೆ ನೋಡಿ. ನೇಮ್ ಇಟ್ ಸೆಲ್ಫ್ ಈಸ್ ಇಂಡಿಕೇಟಿಂಗ್. ಡಿಸೇಬಲ್ಡ್ ಅಂದರೆ ಏನು? ಕೆಲಸ ಮಾಡದೇ ಇರುವಂತಹ ಏರ್ಕ್ರಾಫ್ಟ್. ರಿಕವರಿ, ಆ ಕೆಲಸ ಮಾಡದೇ ಇರುವಂಥ ಏರ್ಕ್ರಾಫ್ಟಿಗೆ ರಿಕವರಿ ಮಾಡೋದು ಸಾಧನ, ರಿಕವರಿ ಮಾಡುವಂತಹ ಸಾಧನ. ಏನಾಗುತ್ತೆ ಅಂದರೆ ನೋಡಿ, 2019 ಏನಾಯಿತು, ಮುಂಬೈಯಲ್ಲಿ ಏರೋಪ್ಲೇನ್ಗಳು ಟೇಕ್ ಆಫ್ ಮಾಡೋ ಜಾಗ ಮತ್ತು ಲ್ಯಾಂಡ್ ಆಗೋ ಜಾಗಕ್ಕೆ ಏನಂತಾರೆ? ಈ ಥರ ರನ್ವೇ ಅಂತ ಕರೀತಾರೆ ಇದಕ್ಕೆ, ರನ್ವೇ. ಓಕೆ, ಸೊ ಇಲ್ಲಿಂದನೇ ಏರ್ಕ್ರಾಫ್ಟ್ಗಳೇನಾಗ್ತವೆ? ಇಲ್ಲಿಂದನೇ ಟೇಕ್ ಆಫ್ ಆಗಿ ಇಲ್ಲೇ ಲ್ಯಾಂಡ್ ಆಗ್ತವೆ. ಬಟ್ 2019 ಮುಂಬೈಯಲ್ಲಿ ಒಂದು ಸಿಚುವೇಶನ್ ಏನಾಯ್ತು ಅಂದರೆ, ಈ ರನ್ವೇಯಲ್ಲಿ ಒಂದು ಏರ್ಕ್ರಾಫ್ಟು ಟೇಕ್ ಆಫ್ ಆಗ್ತಾ ಇರಬೇಕಾದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಇಲ್ಲೇ ಸ್ಟಕ್ ಆಗಿಬಿಡ್ತು ಇದು. ಸೊ ಆ ಟೈಮಲ್ಲಿ ಇಷ್ಟೊಂದು ಫಾಸ್ಟರ್ ಟೆಕ್ನಾಲಜಿ ಇರಲಿಲ್ಲ. ಇದನ್ನು ಇಮಿಡಿಯೇಟಾಗಿ 2 ನಿಮಿಷದಲ್ಲಿ ಸೈಡಿಗೆ ಸೇರಿಸ್ಬಿಟ್ಟು ಬೇರೆ ವಿಮಾನಗಳಿಗೆ ಅಲೋ ಮಾಡೋಕ್ಕೆ, ಅಲ್ಲಿಂದ ಲ್ಯಾಂಡಿಂಗು ಮತ್ತು ಟೇಕ್ ಆಫ್ ಮಾಡೋಕ್ಕೆ. ಸೊ ಬೆಂಗಳೂರಲ್ಲಿ ಇಂಥದ್ದು ಫಸ್ಟ್ ಟೈಮ್ ಫೆಸಿಲಿಟಿ ಬಂದಿದೆ ಇವಾಗ. ಫಾರ್ ಎಕ್ಸಾಂಪಲ್, ಈ ರನ್ವೇಯಲ್ಲಿ ಯಾವುದಾದ್ರೂ ಏರ್ಕ್ರಾಫ್ಟ್ ಏನಾದರೂ ಸ್ಟ್ರಕ್ ಆಯ್ತಪ್ಪ ಅಂದರೆ, ಸೊ ಇಮ್ಮಿಡಿಯೇಟಾಗಿ ಈ ಟೂಲ್ ಕಿಟ್ಟನ್ನು ಯೂಸ್ ಮಾಡಿಕೊಂಡು ಇದನ್ನು ಮೇಲೆತ್ತಿ ಇದನ್ನು ಸೈಡಿಗೆ ಸರಿಸ್ತಾರೆ. ಇದರಿಂದ ಏನಾಗುತ್ತೆ, ಬೇರೆ ಲ್ಯಾಂಡ್ ಆಗುವಂತಹ ವಿಮಾನಗಳು, ಟೇಕ್ ಆಫ್ ಆಗುವಂಥ ವಿಮಾನಗಳು ಈ ರನ್ವೇಯಲ್ಲಿ ಆರಾಮಾಗಿ ಹೋಗಬಹುದು. ಇದರಿಂದ ಹಿಂದೆ ಇರುವಂಥ ಎಷ್ಟೋ ಏರೋಪ್ಲೇನ್ಗಳಿಗೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಸೊ ನಿಮಗೆ ಇವಾಗಲೇ ಹೇಳಿದೆ 2019 ಮುಂಬೈ ಕೇಸು. ಸೊ ಅದು ಒಂದೇ ವಿಮಾನ ಇಲ್ಲಿ ಸ್ಟ್ರಕ್ ಆಗಿರೋದ್ರಿಂದ ಆಲ್ಮೋಸ್ಟ್ 3 ಡೇಸ್ ಸ್ಟ್ರಕ್ ಆಯಿತು ಅಲ್ಲೇ. ಸೊ ಇಂಥ ಫೆಸಿಲಿಟಿ ಇವಾಗ ಬಂದಿರೋದು ಬೆಂಗಳೂರಲ್ಲಿ. ಇಲ್ಲಿದೆ ನೋಡಿ, ಈ ಕಿಟ್ ಯೂಸ್ ಮಾಡಿಕೊಂಡು ಏರೋಪ್ಲೇನನ್ನು ಸೈಡಿಗೆ ಮಾಡುವಂಥ ಅರೇಂಜ್ಮೆಂಟನ್ನು ಮಾಡ್ತಾರೆ. ಟಾಪ್ 10 ಹೆದ್ದಾರಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ಹೆದ್ದಾರಿ ಯಾವುದು? ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪ್ರಕಾರ ಇದು ಹೋಗಿದ್ದು ಅಹಮದಾಬಾದ್ ಮತ್ತು ವಡೋದರ. ಸೊ ನ್ಯಾಷನಲ್ ಹೈವೇ ನಂಬರ್ ಎಷ್ಟು? ಇದು 48. ಏನಿದು ಟಾಪ್ 10 ಹೆದ್ದಾರಿ ಅಂದರೆ ನೋಡಿ, ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾವ ಥರ ರ್ಯಾಂಕಿಂಗ್ ಪ್ರೊವೈಡ್ ಮಾಡುತ್ತೆ ಅಂದರೆ, ಫಸ್ಟ್ ಅಲ್ಲಿರೋ ಎಫಿಷಿಯನ್ಸಿ ಚೆಕ್ ಮಾಡುತ್ತೆ, ದಕ್ಷತೆ. ಆ ರೋಡ್ ಎಷ್ಟು ಡ್ಯೂರೇಷನ್ವರೆಗೆ ಕರೆಕ್ಟಾಗಿ ಬಾಳಿಕೆ ಬರ್ತಾ ಇದೆ ರೋಡು, ಯಾವುದೇ ಕ್ರ್ಯಾಕ್ಸ್ ಇಲ್ಲ, ಪಾಟ್ ಹೋಲ್ಸ್ ಇಲ್ಲ. ಅದಾದಮೇಲೆ ರೋಡ್ ಕ್ವಾಲಿಟಿ ಚೆಕ್ ಮಾಡುತ್ತೆ, ರಾ ಮಟೀರಿಯಲ್
ಯೂಸ್ ಮಾಡಬೇಕಾದ್ರೆ ಏನು ಕ್ವಾಲಿಟಿ ಇರುತ್ತಲ್ಲ ಆ ಕ್ವಾಲಿಟಿ ಯಾವ ಥರ ಯೂಸ್ ಮಾಡಿದ್ದಾರೆ ಅದು ಚೆಕ್ ಮಾಡುತ್ತೆ. ಅದಾದಮೇಲೆ ಸರ್ವಿಸ್, ಕಸ್ಟಮರ್ಗೆ ಸರ್ವಿಸ್ ಪ್ರೊವೈಡ್ ಯಾವ ರೀತಿ ಮಾಡ್ತಾಯಿದ್ದಾರೆ ರೋಡಲ್ಲಿ. ಫಾರ್ ಎಕ್ಸಾಂಪಲ್ ಟೋಲ್ ಸರ್ವಿಸ್ ಆಗಿರ್ಬೋದು. ಸೊ ಟೋಲ್ ಕಲೆಕ್ಷನ್ ಮಾಡಬೇಕಾದ್ರೆ ಕಸ್ಟಮರ್ ಏನಾದರೂ 1 ಗಂಟೆಗಟ್ಟಲೆ ಲೈನಲ್ಲಿ ನಿಂತ್ಕೊಳ್ಬೇಕಾಗ್ತಾ ಇದೆಯಾ. ಸೊ ಇವೆಲ್ಲ ಚೆಕ್ ಮಾಡಿಬಿಟ್ಟು ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು. ಅದರಲ್ಲಿ ಫಸ್ಟು ಅಹಮದಾಬಾದ್, ವಡೋದರ ಇಂಪಾರ್ಟೆಂಟ್. ಯಾಕಂದರೆ ಸೆಕೆಂಡ್ ರ್ಯಾಂಕಿಂಗ್ ಬಂದಿರೋದು ಕರ್ನಾಟಕಕ್ಕೆ. ಫಸ್ಟು ಅಹಮದಾಬಾದ್, ವಡೋದರ, ಸೆಕೆಂಡು ಗೋವಾ, ಕರ್ನಾಟಕ, ಕುಂದಾಪುರ. ಇದು NH 66. ನೋಡಿ, ನ್ಯಾಷನಲ್ ಹೈವೇ ಬಗ್ಗೆ ಮಾತಾಡಬೇಕಾದ್ರೆ 4 ನ್ಯಾಷನಲ್ ಹೈವೇಗಳು, ಫಸ್ಟ್ 4 ಬಹಳನೇ ಇಂಪಾರ್ಟೆಂಟು. ಸೊ ಹೆಂಗೆ ನೆನಪಿಡಬೇಕಂದ್ರೆ ಇದು ಕಾಮನ್ ಪಾಯಿಂಟ್ ಡೆಲ್ಲಿ. ಸೊ 1, 2, 3, 4, 6. ಡೆಲ್ಲಿಯಿಂದ ಅಮೃತ್ಸರು ನ್ಯಾಷನಲ್ ಹೈವೇ 1. ಡೆಲ್ಲಿಯಿಂದ ಮುಂಬೈ ನ್ಯಾಷನಲ್ ಹೈವೇ 2. ಆ್ಯಕ್ಚುಲಿ ಡೆಲ್ಲಿಯಿಂದ ಮುಂಬೈ ಅಲ್ಲ, ಇದು ಒಂದು ಪಾಯಿಂಟು ಆಗ್ರಾದಿಂದ ಮುಂಬೈ. ಸೊ ಮುಂಬೈಯಿಂದ ಚೆನ್ನೈ ನ್ಯಾಷನಲ್ ಹೈವೇ 3. ಸಾರಿ ಓಕೆ. ನೋಡಿ, ಡೆಲ್ಲಿ ಟು ಅಹಮದಾಬಾದ್, ಅಮೃತ್ಸರ್ 1. ಡೆಲ್ಲಿ ಟು ಅಮೃತ್ಸರು ನ್ಯಾಷನಲ್ ಹೈವೇ 1, ಇದು ಕರೆಕ್ಟ್ ಇದೆ. ಡೆಲ್ಲಿ ಟು ಕೋಲ್ಕತ್ತಾ ನ್ಯಾಷನಲ್ ಹೈವೇ 2. ಆಮೇಲೆ ಆಗ್ರಾ ಟು ಮುಂಬೈ, ಇದು ನ್ಯಾಷನಲ್ ಹೈವೇ 3. ಸೊ ಮುಂಬೈ ಟು ಚೆನ್ನೈ ನ್ಯಾಷನಲ್ ಹೈವೇ 4. ಸೊ ಮುಂಬೈನಿಂದ ಛತ್ತೀಸ್ಗಢ, ಒಡಿಸ್ಸಾ ನ್ಯಾಷನಲ್ ಹೈವೇ 6. ಇದು ಯಾಕೆ 6 ಯಾಕೆ ತೊಗೊಂಡಿದ್ದಾರೆ, ಇದು ಒಂದು ಸಲ ಎಕ್ಸಾಮಲ್ಲಿ ಕೇಳಿದರು ಪ್ರೀವಿಯಸ್ ಇಯರಲ್ಲಿ. ಸೊ ಮುಂಬೈ ಟು ಛತ್ತೀಸ್ಗಢ ನ್ಯಾಷನಲ್ ಹೈವೇ 6. ಇವೆಲ್ಲ 4 ಹೈವೇಗಳು ಪ್ರೀವಿಯಸ್ ಇಯರಲ್ಲಿ ಭಾಳಷ್ಟು ಸಲ ರಿಪೀಟೆಡ್ ಆಗಿದೆ ಕ್ವಶನ್ಸು. ಇದೆಲ್ಲ ನೆನಪಿಡಲೇಬೇಕು ನೀವು. ದೇಶದ ಮೊದಲ ಕ್ಷಿಪ್ರ ಸರಕು ಸಾಗಣೆ ಕಾರ್ಗೋ ಟರ್ಮಿನಲ್ ಲೋಕಾರ್ಪಣೆ ಮಾಡಲಾಯಿತು ಎಲ್ಲಿ. ಸೊ ಇದು ಯಾವ ಏರ್ಪೋರ್ಟಲ್ಲಿ ಲಾಂಚ್ ಮಾಡಲಾಯ್ತು ಅಂದರೆ ಬ್ಯಾಂಗ್ಳೂರು ವಿಮಾನ ನಿಲ್ದಾಣ. ನೋಡಿ, DHL ಅಂತ ಕಾಣಿಸ್ತಾ ಇದೆ. ಇದು ಕೊರಿಯರ್ ಸರ್ವಿಸ್. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಏನಾದರೂ, ದೇಶದಿಂದ ಬೇರೆ ದೇಶಕ್ಕೆ ಏನಾದರೂ ಕೊರಿಯರ್ ಸರ್ವಿಸ್ ಮಾಡೋದಿದ್ರೆ, ಸೊ ಇಲ್ಲಿ ಬರುವಂತಹ ಏರ್ಪೋರ್ಟಿಂದ ಬರುವಂತಹ ಎಷ್ಟೋ ಪ್ರಾಡಕ್ಟ್ಸ್ಗಳನ್ನು ಲೋಡಿಂಗ್ ಅನ್ಲೋಡಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತವೆ. ಸೊ ಈ ಥರ ಏನು ಫ್ರೀಟ್ ಸರ್ವಿಸಸ್ ಅಂದರೆ ಗೂಡ್ಸನ್ನು ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಮತ್ತು ಫಾಸ್ಟರ್ ವೇಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಹುದು ದೇಶದೊಳಗೆ ಮತ್ತು ದೇಶದ ಹೊರಗೂ ಕೂಡ. ಇಲ್ಲಿ ಬಹಳಷ್ಟು ನೋಡಿ DHL ಇದೆ, ಇನ್ನೊಂದು ಬೇರೆ ಬೇರೆ ಯಾವುದು ಬೇರೆ ಕೊರಿಯರ್ ಸರ್ವಿಸಸ್ ಕಂಪನಿಗಳು ಕೂಡ ಇರ್ತವೆ. ಸೊ ನಿಮಗೆ ಯಾವುದು ಬೇಕೋ ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿ ಏನು ಮಾಡ್ಬೋದು, ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಕೊರಿಯರ್ ಸರ್ವಿಸಸನ್ನು ಅವೈಲೇಬಲ್ ಮಾಡ್ಕೋಬೋದು. ಇದು ದೇಶದ ಮೊದಲ ಕ್ಷಿಪ್ರ ಸರಕು ಸಾಗಣೆ ಕಾರ್ಗೋ ಟರ್ಮಿನಲ್. ಓಕೆ, ನೆಕ್ಸ್ಟು ಸ್ಮಾರ್ಟಪ್ ಉನ್ನತಿ ಕಾರ್ಯಕ್ರಮ ಜಾರಿಗೊಳಿಸಿದ ಬ್ಯಾಂಕ್ ಯಾವುದು. ಓಕೆ, ಸ್ಮಾರ್ಟಪ್ ಇದು ರೈಟ್ ಆನ್ಸರು HDFC. ಏನಿದು ಸ್ಟಾರ್ಟಪ್ ಉನ್ನತಿ ಕಾರ್ಯಕ್ರಮ ಅಂದರೆ ನೋಡಿ, ಹೆಣ್ಣು ಮಕ್ಕಳಿಗೂ ಈಕ್ವಲಿ ಪ್ರಮೋಟ್ ಮಾಡೋದು, ಈಕ್ವಲ್ ಆಗಿ ಏನು ಬಿಸ್ನೆಸ್ಸಲ್ಲಿ ಇನಿಷಿಯೇಷನ್ ಕೈಗೊಳ್ಳೋ ಥರ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಈ ಸ್ಕೀಮನ್ನು ಜಾರಿಗೆ ತೊಗೊಂಡು ಬಂದರು HDFC ಬ್ಯಾಂಕ್ನವರು. ಏನಿದು ಸ್ಮಾರ್ಟಪ್ ಉನ್ನತಿ ಅಂದರೆ ನೋಡಿ, HDFC ಬ್ಯಾಂಕಲ್ಲಿರುವಂತಹ ಇದು ಸ್ಪೆಷಲಿ ಫೋಕಸ್ಡು ವಿಮೆನ್ ಆಂಟ್ರಪ್ರಿನರ್ಸ್ಗಳಿಗೆ. ಆಂಟ್ರಪ್ರಿನರ್ ಅಂದರೆ ಏನು, ಬಿಸ್ನೆಸ್ ಮ್ಯಾನ್ಗಳಿಗೆ. ಸೊ HDFCಯಲ್ಲಿರುವಂತಹ ಸೀನಿಯರ್ ಲೀಡರ್ಸ್, ಸೀನಿಯರ್ ವಿಮೆನ್ ಮೆಂಬರ್ಸ್, ಸೀನಿಯರ್ ವಿಮೆನ್ ಎಂಪ್ಲಾಯಿಗಳು ಏನು ಮಾಡ್ತಾರೆ, ಹೊಸದಾಗಿ ಸ್ಟಾರ್ಟಪ್ಪನ್ನು ಶುರು ಮಾಡ್ತಾ ಇರುವಂತಹ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾರೆಲ್ಲ ಹೊಸದಾಗಿ ಸ್ಟಾರ್ಟಪ್ಪನ್ನು ಓಪನ್ ಮಾಡ್ತಾ ಇದ್ದಾರೆ ಅವರಿಗೆ ಸ್ಟಾರ್ಟಪ್ ಓಪನ್ ಮಾಡಿದಾಗ ಏನೆಲ್ಲ ಪ್ರಾಬ್ಲಮ್ ಬರ್ತವೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಯಾವುದೇ ಪ್ರಾಬ್ಲಮ್ ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅದನ್ನ ಬಗ್ಗೆ ಕೂಡ ಹೇಳ್ಕೊಡ್ತಾರೆ. ಸೊ ಪ್ರಾಬ್ಲಮ್ ಏನಾಗುತ್ತೆ, ಸ್ಟಾರ್ಟಪ್ ಓಪನ್ ಮಾಡಿದಾಗ ಜನರಲಿ ಪ್ರಾಬ್ಲಮ್ ಅಂದರೆ ಯಾವ ಥರ ಬರುತ್ತೆ, ಫಂಡಿಂಗ್ ಅವರಿಗೆ ದುಡ್ಡು ಕರೆಕ್ಟಾಗಿ ಸಿಗಲ್ಲ. ಸೊ ಆ ಫಂಡಿಂಗ್ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಈ ಸೀನಿಯರ್ ವಿಮೆನ್ಗಳು ಈ ಸ್ಟಾರ್ಟಪ್ಪನ್ನು ಶುರು ಮಾಡಿದಂಥ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ. ಈ ಥರ ಹೆಣ್ಣು ಮಕ್ಕಳನ್ನು ಸಬಲೀಕರಣ, ಹೆಣ್ಣು ಮಕ್ಕಳ ಮೋರ್ ಆ್ಯಂಡ್ ಮೋರ್ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ತೋರ್ಸೋಕ್ಕೆ ಹೆಲ್ಪ್ ಮಾಡ್ತಾರೆ ಯಾರು, HDFC ಬ್ಯಾಂಕ್ನವರು. ಮತ್ತು ಇದು HDFC ಬ್ಯಾಂಕಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ಗಳಿಗೆ ಮಾತ್ರ ಅವೈಲೇಬಲ್ ಇದೆ. ಇದು ಎಕ್ಸಿಸ್ಟಿಂಗ್ ಕಸ್ಟಮರ್ಗಳಿಗೆ ಮಾತ್ರ, ಇದು ನೆನ್ಪಿಡಬೇಕು. ಸ್ಮಾರ್ಟಪ್ ಉನ್ನತಿ ಪ್ರೋಗ್ರಾಮ್. ಓಕೆ, ಸೊ ಇವಾಗಲೇ ಹೇಳಿದೆ ನಾನು ICICI, SBI, HDFC 3 RBIನಿಂದ DC ಬ್ಯಾಂಕ್ಗಳು ಅಂಥೇಳಿ ಸ್ಟೇಟಸ್ ಪಡ್ಕೊಂಡಿದ್ವು. ನಾನು ಲಾಸ್ಟ್ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲೂ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. BBC ಇಂಡಿಯನ್ ಸ್ಪೋರ್ಟ್ಸ್ ವಿಮೆನ್ ಆಫ್ ದಿ ಇಯರ್ ಅವಾರ್ಡ್ ಯಾರಿಗೆ ನೀಡಲಾಯಿತು. ಸೊ ಇದು ಕೊಟ್ಟಿದ್ದು ಕೋನೇರು ಹಂಪಿ ಚೆಸ್ ಪ್ಲೇಯರ್, ಇವರು ಕೊಟ್ಟಿದ್ದರು, ನೆನ್ಪಿಡಬೇಕಿದು. BBC ಇಂಡಿಯನ್ ಸ್ಪೋರ್ಟ್ಸ್ ವಿಮೆನ್ ಆಫ್ ದಿ ಇಯರ್ ಅವಾರ್ಡು ಕೋನೇರು ಹಂಪಿ ಚೆಸ್ ಪ್ಲೇಯರು. ಇನ್ನೊಬ್ಬ ಇಂಡಿಯನ್ ಚೆಸ್ ಪ್ಲೇಯರು ಯಾರು, ವಿಶ್ವನಾಥನ್ ಆನಂದ್. ಇವರಿಗೆ ಫಸ್ಟ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಸಿಕ್ಕಿತ್ತು, ಹೈಯೆಸ್ಟ್ ಅವಾರ್ಡ್ ಇನ್ ಸ್ಪೋರ್ಟ್ಸ್ ಕ್ಯಾಟಗರಿ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಸಿಕ್ಕಿತ್ತು ಯಾರಿಗೆ, ವಿಶ್ವನಾಥನ್ ಆನಂದ್ 91-92 ಅಲ್ಲಿ. ನೆಕ್ಸ್ಟು
ರಾಜ್ಯಸಭಾ ಮತ್ತು ಲೋಕಸಭಾ ಟಿವಿಯನ್ನು ವಿಲೀನಗೊಳಿಸಿ ಜಾರಿಗೆ ತರಲಾದ ಹೊಸ ವ್ಯವಸ್ಥೆ ಅಥವಾ ಹೊಸ ಟಿವಿ ಹೆಸರೇನು? ಸಂಸದ್ ಟಿವಿ. ರೈಟ್ ಆನ್ಸರು ಆಪ್ಷನ್ ಎ ಸಂಸದ್ ಟಿವಿ. ಸೊ ಫೈನಲಿ ಯಾರು ಲೋಕಸಭಾ ಸ್ಪೀಕರು, ಆಮೇಲೆ ಓಂ ಬಿರ್ಲಾ ಮತ್ತು ರಾಜ್ಯಸಭಾ ಚೇರ್ಮನ್ ಯಾರು ಉಪರಾಷ್ಟ್ರಪತಿ ಇರ್ತಾರಲ್ಲ, ಸೊ ಇವರಿಬ್ಬರು ಡಿಸ್ಕಸ್ ಮಾಡಿ ಫೈನಲಿ ಎರಡು ಮರ್ಜ್ ಮಾಡಿ ಒಂದು ಟಿ ವಿ ತೊಗೊಂಡು ಬಂದರು. ಅದರ ಹೆಸರು ಟೆಲಿವಿಷನ್ ಸಂಸದ್ ಟಿವಿ. ಭಾರತ್ ದೇಶದ ಜನತಂತ್ರ ಟಿವಿ ಯಾವುದೂ ಅಲ್ಲ. ಮೈತ್ರಿ ಸೇತುವೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಮೈತ್ರಿ ಸೇತುವೆ ಇದು ಫೆನಿ ನದಿಗೆ ಅಡ್ಡಲಾಗಿ ಕಟ್ಟಿದೆ. ಫೆನಿ ರಿವರ್ ಎಲ್ಲಿ ಒರಿಜಿನೇಟ್ ಆಗುತ್ತೆ? ತ್ರಿಪುರಾದ ಸೌತ್ ತ್ರಿಪುರಾದಲ್ಲಿ. ಸೊ ತ್ರಿಪುರಾ ಟು ಬಾಂಗ್ಲಾದೇಶಿಗೆ ಕನೆಕ್ಷನ್ ಕೊಡುತ್ತೆ ಇದು. ಯಾವುದು? ಫೆನಿ ರಿವರ್. ಈ ನದಿಗೆ ಅಡ್ಡಲಾಗಿ ಮೈತ್ರಿ ಸೇತುವೆ ಕಟ್ಟಲಾಗ್ತಿದೆ. ಸೊ ಇದು ತ್ರಿಪುರಾ ಟು ಬಾಂಗ್ಲಾದೇಶ್ ಕನೆಕ್ಷನ್ ಕೊಡುತ್ತೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ನದಿ ಅಂದರೆ, ಸೊ ಬ್ರಹ್ಮಪುತ್ರ ನದಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇದು ಸೊ ಚೈನಾದಲ್ಲಿ ಒರಿಜಿನೇಟ್ ಆಗಿ, ಚೈನಾದಲ್ಲಿ ಇದಕ್ಕೆ ಏನಂತ ಕರೀತಾರೆ? ಯಾರ್ಲುಂಗ್ ಜಾಂಗ್ಪೋ. ಅದಾದಮೇಲೆ ನರ್ಮದಾ ರಿವರ್. ನೋಡಿ, ನರ್ಮದಾ ರಿವರ್ ಅಮರ್ಕಂಟಕ್ ಪ್ಲಾಟ್ಯೂನಲ್ಲಿ ಒರಿಜಿನೇಟ್ ಆಗಿ ವೆಸ್ಟ್ ಕಡೆ ಫ್ಲೋ ಆಗುತ್ತೆ. ಇನ್ನೊಂದು ಅಮರ್ಕಂಟಕ್ ಪ್ಲಾಟ್ಯೂನಲ್ಲಿ ಒರಿಜಿನೇಟ್ ಆಗೋ ರಿವರು ನಾರ್ತ್ ಕಡೆ ಫ್ಲೋ ಆಗುತ್ತೆ. ಅದರ ಹೆಸರು ಸೋನ್. ಇದು ನರ್ಮದಾ ಪಶ್ಚಿಮದ ಕಡೆ ಹರಿಯುವಂಥ ಅತಿ ಉದ್ದವಾದ ನದಿ. ಓಕೆ, ಸೋನ್. ನೋಡಿ, ಒಂದು ಸಲ ಕ್ವಶನ್ ಕೇಳಿದರು, ಯಾವ ಒಂದು ಸ್ಥಳದಿಂದ ಎರಡು ನದಿಗಳು ಉಗಮಾಗಿ ಒಂದು ವೆಸ್ಟಿಗೆ ಫ್ಲೋ ಆಗುತ್ತೆ, ಇನ್ನೊಂದು ನಾರ್ತ್ ಕಡೆ ಫ್ಲೋ ಆಗುತ್ತೆ ಅಂತ ಕೇಳಿದರು. ಇದು ಸೋನ್ ನದಿ ಬಿಹಾರದ ಪಟ್ನಾದಲ್ಲಿ ಗಂಗಾ ನದಿಯನ್ನು ಸೇರುತ್ತೆ. ಯಾವುದು? ಸೋನ್ ನದಿ. ನನಗೊಂದು ಕ್ವಶನ್ ಹೇಳಿ, ಗಂಗಾ ನದಿ ಜಾರ್ಖಂಡ್ ಮೂಲಕ ಹರಿಯುತ್ತದೆಯೋ ಅಥವಾ ಇಲ್ಲವೋ? ಇದು ಕಮೆಂಟಲ್ಲಿ ತಿಳಿಸಿ ನನಗೆ ಆನ್ಸರ್. ಓಕೆ, ಸೊ ನರ್ಮದಾ ವೆಸ್ಟ್ ಫ್ಲೋಯಿಂಗ್ ರಿವರು, ಲಾಂಗೆಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರು, ಅಮರ್ಕಂಟಕ್ ಪ್ಲಾಟ್ಯೂಯಿಂದ ಒರಿಜಿನೇಟ್ ಆಗೋ ನದಿ ಯಾವುದು? ಸೋನ್ ಮತ್ತು ನರ್ಮದಾ. ಅಮರ್ಕಂಟಕ್ ಯಾವುದಕ್ಕೆ ಫೇಮಸ್ ಇದೆ ಇದು ಕೇಳಿದರು? ಬಾಕ್ಸೈಟ್ ಪ್ರೊಡಕ್ಷನ್. ಅಮರ್ಕಂಟಕ್ ಬಾಕ್ಸೈಟ್ ಪ್ರೊಡಕ್ಷನ್. ಬಾಕ್ಸೈಟಲ್ಲಿ ಯೂಸ್ ಮಾಡ್ತಾರೆ, ಅಲ್ಯೂಮಿನಿಯಮಲ್ಲಿ. ಎಲ್ಲ ನೆನ್ಪಿಡ್ಬೇಕು ನೀವು. ಓಕೆ, ಕೇಂದ್ರ ವಾಣಿಜ್ಯ ಸಚಿವಾಲಯ ಬಿಡುಗಡೆ ಮಾಡಿರುವ ಅಂಕಿಅಂಶಗಳ ಪ್ರಕಾರ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಹೂಡಿಕೆ ಪಡೆದ ರಾಜ್ಯ FDI. ಸೊ ರೈಟ್ ಆನ್ಸರು ಗುಜರಾತ್. ಸೆಕೆಂಡು ಮಹಾರಾಷ್ಟ್ರ, ಥರ್ಡ್ ಕರ್ನಾಟಕ. ಎಷ್ಟು? ಥರ್ಡ್ ರ್ಯಾಂಕ್. ಕರ್ನಾಟಕ ನೆನಪಿಡಲೇಬೇಕು ನೀವು. ಸೊ FDI ನೋಡಿ, FDIಗೂ FPIಗೂ ಡಿಫ್ರೆನ್ಸ್ ಇದೆ, ಫಸ್ಟ್ ಅದು ತಿಳ್ಕೊಳ್ಳಿ. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. FDI ಅಂದರೆ ಬೇರೆ ರಾಷ್ಟ್ರದಲ್ಲಿ ಕನ್ಸ್ಟ್ರಕ್ಷನ್ಸ್ ವರ್ಕ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು, ಇದೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಇದು. ಓಕೆ, FDI ಈಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. 15 ವರ್ಷ 20 ವರ್ಷದ ಇನ್ವೆಸ್ಟ್ಮೆಂಟ್ ಇರುತ್ತೆ. FPI ಅಂದರೆ ಬರೀ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಶೇರ್ ಮಾರ್ಕೆಟ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರಬೇಕು? SEBI, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. SEBI ಯಾವ ಸ್ಥಾಪನೆ ಆಯಿತು? 88, ಬಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದು 92ಅಲ್ಲಿ. ಓಕೆ, SEBI ಸ್ಥಾಪನೆ ಮಾಡೋಕ್ಕೆ ರೆಕಮೆಂಡ್ ಮಾಡಿದ ಕಮಿಟಿ ಯಾವುದು? ಶಿವರಾಮನ್ ಕಮಿಟಿ. ಓಕೆ, ಸೊ FPI ಅಂದರೆ ಬರೀ ಶೇರ್ ಮಾರ್ಕೆಟಲ್ಲಿ ಏನು ಮಾಡೋದು? ಇನ್ವೆಸ್ಟ್ಮೆಂಟ್ ಮಾಡೋದು. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದ್ರ ಬಗ್ಗೆ. ಯಾವುದ್ರ ಬಗ್ಗೆ? ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಏನಿದೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ, ಯಾವುದೇ ಒಂದು ಕಂಪನಿ ಫಸ್ಟ್ ಟೈಮ್, ಫಾರ್ ಎಕ್ಸಾಂಪಲ್ ಕಂಪನಿ ಎ, ಈ ಕಂಪನಿ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂದಾಗ ಇದಕ್ಕೆ ದುಡ್ಡಿನ ಅವಶ್ಯಕತೆ ಬೇಕಾಗುತ್ತೆ. ಸೊ ಆ ದುಡ್ಡು ಎಲ್ಲಿ ಸಿಗುತ್ತೆ ಅಂದರೆ, ಇದು ಬಂದು ಫಸ್ಟ್ ಏನು ಮಾಡುತ್ತೆ? SEBIಯಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಏನು ಹೇಳುತ್ತೆ, ನನಗೆ ದುಡ್ಡು ಬೇಕು, ಸೊ ಹಾಗಾಗಿ ನಾನು ನನ್ನ ಶೇರನ್ನು ಮಾರ್ತಾ ಇದ್ದೀನಿ ಅಂತ ಹೇಳಿದಾಗ, ಸೊ ಫಸ್ಟ್ ಟೈಮ್ ಬಂದು ಶೇರನ್ನು ಮಾರುತ್ತಲ್ಲ, ಆ ಪ್ರಾಸೆಸ್ಗೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತಾರೆ. ಇನಿಷಿಯಲ್ ಅಂದರೆ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ತನ್ನ ಶೇರ್ ಮಾರುತ್ತಂದರೆ ಅದಕ್ಕೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತಾರೆ. ಸೊ ಮುಂದೆ ಹೋಗ್ಬಿಟ್ಟು ಮತ್ತೆ ಏನಾದರೂ ಸೆಕೆಂಡ್ ಟೈಮ್ ದುಡ್ಡಿನ ಅವಶ್ಯಕತೆ ಬಂದಾಗ, ಸೆಕೆಂಡ್ ಟೈಮ್ ಏನಾದರೂ ಶೇರ್ ಮಾರಿದರೆ ಅದಕ್ಕೆ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನು. ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ ಬುರ್ಖಾ ನಿಷೇಧಿಸಲಾಗಿದೆ? ರೈಟ್ ಆನ್ಸರು ಶ್ರೀಲಂಕಾ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಶ್ರೀಲಂಕಾದಲ್ಲಿ ಒಂದು ಟೆರರ್ ಅಟ್ಯಾಕ್ ಆಗಿತ್ತು, ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗಿದ್ದು. ಸೊ ಹಾಗಾಗಿ ಅದರ ಸಂಬಂಧದಲ್ಲಿ ಇವರು ಬುರ್ಖಾ ಮತ್ತು ಬೇರೆ ಯಾವುದೇ ಥರ ಮಾಸ್ಕನ್ನು ನಿಷೇಧ ಮಾಡಿದರು. ಇದು ನೆನಪಿರ್ಬೇಕು ನಿಮಗೆ, ಶ್ರೀಲಂಕಾ. ಓಕೆ, ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ಏರ್ಟೆಲ್ನಿಂದ 5G ತಂತ್ರಜ್ಞಾನ ಪ್ರಯೋಗ ಯಶಸ್ವಿಯಾಗಿ ಎಲ್ಲಿ ನಡೆಸಲಾಯಿತು? ರೈಟ್ ಆನ್ಸರು ಹೈದರಾಬಾದಲ್ಲಿ ಯಾಕೆ ಮಾಡಿದ್ರಂದರೆ,
ಮಾಡಿದಂಥ ಕಂಪನಿ ಯಾವುದು, ಟೆಸ್ಟ್ ಮಾಡಿದಂಥ ಕಂಪನಿ ಏರ್ಟೆಲ್. ಸೊ ಹೈದರಾಬಾದಲ್ಲೇ ಯಾಕೆ ಮಾಡಿದ್ರು ಅಂದರೆ ಅಲ್ಲಿ 5G ಟೆಸ್ಟ್ ಮಾಡುವಂತಹ ಎಲ್ಲ ಎಕ್ವಿಪ್ಮೆಂಟ್ಸು, ಎಲ್ಲ ಟೆಸ್ಟಿಂಗ್ ಫೆಸಿಲಿಟೀಸು, ಅದಾದಮೇಲೆ 5G ಲ್ಯಾಬ್ಸ್ ಕೂಡ ಇದ್ದಾವೆ ಅಲ್ಲಿ. 5G ಲ್ಯಾಬಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗಿರ್ತವೆ. ಸೊ ಈ 5G ಲ್ಯಾಬ್ ಇರೋದಲ್ಲಿ ಹೈದರಾಬಾದಲ್ಲಿ. ಸೊ ಹಾಗಾಗಿ ಈಸಿಯಾಗಿ ನೀವು ಕಂಡಕ್ಟ್ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ಅದಕ್ಕಾಗಿಯೇ ಹೈದರಾಬಾದಲ್ಲಿ ಫಸ್ಟ್ ಟೆಸ್ಟ್ ಮಾಡಿದರು. ಇದು ಸಕ್ಸಸ್ಫುಲ್ಲು ಕೂಡ ಆಯಿತು. ಕಂಪನಿ ಯಾವುದು, ಏರ್ಟೆಲ್ ಕಂಪನಿ. ಸೊ ನಾರ್ಮಲಿ ನೀವು ಒಂದು ಮೂವಿ ಡೌನ್ಲೋಡ್ ಮಾಡ್ತೀನಿ ಅಂದರೆ 8ರಿಂದ 10 ನಿಮಿಷ ಬೇಕು ಒಂದು 1 GB ಡೌನ್ಲೋಡ್ ಮಾಡೋಕ್ಕೆ. ಬಟ್ 5G ಬಂದರೆ ವಿದಿನ್ 30 ಸೆಕೆಂಡ್ಸ್ ಯು ಕ್ಯಾನ್ ಡೌನ್ಲೋಡ್ ಇಟ್. 30 ಸೆಕೆಂಡ್ಸಲ್ಲಿ 1 GB ಕವರ್ ಮಾಡ್ಬೋದು. ನೆಕ್ಸ್ಟು, ಜಗತ್ತಿನ ವೃಕ್ಷ ನಗರವೆಂದು ಕೀರ್ತಿಗೆ ಪಾತ್ರವಾದ ನಗರ. ಕರೆಕ್ಟ್ ಆನ್ಸರು ಹೈದರಾಬಾದ್. ಸೊ ಹೈದರಾಬಾದಲ್ಲಿ ಗಿಡಗಳನ್ನು ಅತಿ ಹೆಚ್ಚು ಬೆಳೆಸಿದ್ದ ಕಾರಣ, ಅದಲ್ಲದೆ ಇರುವಂತಹ ಅರ್ಬನ್ ಫಾರೆಸ್ಟ್, ನಗರದಲ್ಲಿರುವಂತಹ ಫಾರೆಸ್ಟನ್ನು, ಆಮೇಲೆ ಬೇರೆ ಕಡೆ ಇರುವಂತಹ ಅರಣ್ಯಗಳನ್ನು, ಫಸ್ಟ್ ಆಫ್ ಆಲ್ ನಗರದಲ್ಲಿರೋ ಫಾರೆಸ್ಟನ್ನು ಏನು ಮಾಡಿದರು ಇವರು, ಇನ್ಕ್ರೀಸ್ ಮಾಡಿದರು. ಅದಾದಮೇಲೆ ಇರುವಂತಹ ಗಿಡ ಮರಗಳನ್ನು ಕಡಿಯಲು ಬಿಡಲಿಲ್ಲ ಇವರು. ಎಷ್ಟು ಅದಾವೋ ಅಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಸಾಧ್ಯವಾದಷ್ಟು ಕಡಿಮೆ ಗಿಡಗಳನ್ನು ಕಡಿಯಲು ಇವ್ರೇನು ಮಾಡಿದರು, ಪ್ರಯತ್ನ ಪಟ್ಟರು. ಹಾಗಾಗಿ ಇದಕ್ಕೆ ಜಗತ್ತಿನ ಏನು ಮಾಡಿದರು, ವೃಕ್ಷನಗರ, ಇದು ಇಂಡಿಯಾದಿಂದ ವೃಕ್ಷನಗರ ಅಂಥೇಳಿ ಅನೌನ್ಸ್ ಮಾಡಿದರು. ಇಂಡಿಯಾದಿಂದ ಓನ್ಲಿ ಸಿಟಿ ಇದು. ಆ ಲಿಸ್ಟಲ್ಲಿ ಇಂಡಿಯಾದಿಂದ ಒಂದೇ ಒಂದು ಸಿಟಿ ಹೈದರಾಬಾದ್. ಇದರಿಂದ ಏನಾಗುತ್ತೆ, ಇದ್ರ ಜೊತೆಗೆ ಬೇರೆ ವಿಶ್ವದಲ್ಲಿ 51 ಸಿಟಿಗಳಿದ್ದಾವೆ. ನೋಡಿ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಈ 51 ಸಿಟಿಗಳು ಮತ್ತು ಇದು ಹೈದರಾಬಾದ್ ಸಿಟಿ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಈ 51 ಸಿಟಿಗಳು ತಮ್ಮ ಪ್ರದೇಶದಲ್ಲಿರುವಂಥ, ತಮ್ಮ ನಗರದಲ್ಲಿರುವಂಥ ಇದು ಮರಗಳ ಸಂಖ್ಯೆ ಮೇಂಟೈನ್ ಮಾಡ್ಕೊಂಡು ಹೋಗಲು, ಅದಾದಮೇಲೆ ಫಾರೆಸ್ಟ್ ಕವರ್ ಅರ್ಬನ್ ಏರಿಯಾದಲ್ಲಿ ಇನ್ಕ್ರೀಸ್ ಮಾಡಲು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಸೊ ಇದರಿಂದ ಏನು ಮಾಡ್ತಾರೆ ಇವರು, ಬೇರೆ ರಾಜ್ಯಗಳಿಗೂ ಬೇರೆ ಪ್ರದೇಶಗಳಿಗೂ ಇವರು ಇಂಪ್ಲಿಮೆಂಟ್ ಮಾಡಿದಂಥ ಸ್ಕೀಮ್ಗಳನ್ನು ಅವ್ರಿಗೆ ಕಾಪಿ ಮಾಡೋಕ್ಕೆ ಹೇಳ್ತಾರೆ. ಇದರಿಂದ ಅವರು ಏನು ಮಾಡಬಹುದು, ಅರಣ್ಯ ಪ್ರದೇಶವನ್ನು ಜಾಸ್ತಿ ಮಾಡಬಹುದು. ಇದರ ಇಂಟೆನ್ಷನ್ ಇದು. ಜಗತ್ತಿನ ವೃಕ್ಷನಗರ. ಯಾವ ದೇಶದಲ್ಲಿ ಮೊದಲ ಡಿಜಿಟಲ್ ವಿಶ್ವವಿದ್ಯಾಲಯ ಆರಂಭಿಸಲಾಗಿದೆ? ಡಿಜಿಟಲ್ ವಿಶ್ವವಿದ್ಯಾಲಯ, ರೈಟ್ ಆನ್ಸರು ಕೇರಳ. ಏನಿದು ಡಿಜಿಟಲ್ ವಿಶ್ವವಿದ್ಯಾಲಯ ಅಂದರೆ, ನೋಡಿ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಏನು ಮಾಡುತ್ತೆ, ಕೋರ್ಸಸ್ ಪ್ರೊವೈಡ್ ಮಾಡುತ್ತೆ. ಎಸ್ಪೆಷಲಿ PG ಸ್ಟೂಡೆಂಟ್ಸ್ ಅವರಿಗೆ ಡಿಜಿಟಲ್ ಕೋರ್ಸಸ್ ಯಾವುವು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಮಷಿನ್ ಲರ್ನಿಂಗ್ ಆಗಿರ್ಬೋದು. ಸೊ ಇವೆಲ್ಲ PG ಸ್ಟೂಡೆಂಟ್ಗಳಿಗೆ ಪ್ರೊವೈಡ್ ಮಾಡಿದೆ ಡಿಜಿಟಲ್ ವಿಶ್ವವಿದ್ಯಾಲಯದ ಇಂಟೆನ್ಷನು. ಎಲ್ಲಿ ಶುರು ಆಯ್ತಿದ್ದು, ಕೇರಳ. ಓಕೆ. ಇದರಿಂದ ಏನಾಗುತ್ತೆ, ಡಿಜಿಟಲ್ ಡಿವೈಡನ್ನು ಕಡಿಮೆ ಮಾಡ್ಬೋದು. ಡಿಜಿಟಲ್ ಡಿವೈಡ್ ಅಂದರೆ, ಸೊ ಯಾರಿಗೆಲ್ಲ ಇಂಟರ್ನೆಟ್ ಆ್ಯಕ್ಸಸ್ ಇದೆಯೋ, ಯಾರೆಲ್ಲ ಇಂಟರ್ನೆಟ್, ಮೊಬೈಲ್ ಫೋನ್, ಕಂಪ್ಯೂಟರ್, ಲ್ಯಾಪ್ಟಾಪ್ಸ್ ಇವೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಅದಾದಮೇಲೆ ಯಾರೆಲ್ಲ ಯೂಸ್ ಮಾಡ್ತಾ ಇಲ್ಲ, ಇವ್ರ ಮಧ್ಯೆ ಇರುವಂಥ ಗ್ಯಾಪನ್ನು ಕಡಿಮೆ ಮಾಡ್ಬೋದು. ಇವರು ಕೂಡ ಬಂದು ಏನು ಮಾಡೋದು, ಇಲ್ಲಿ ಅಡ್ಮಿಷನ್ ತೊಗೊಂಡು ಕೋರ್ಸಸನ್ನು ಕಲಿಬಹುದು. ನೆಕ್ಸ್ಟು, ಭಾರತದ ಮೊದಲ ಅಂತರ್ನಗರ ಜಲಜನಕ ಬಸ್ ಯಾವುದರ ಮಧ್ಯೆ ಚಲಿಸಲಿದೆ? ರೈಟ್ ಆನ್ಸರು ದೆಹಲಿ ಮತ್ತು ಜೈಪುರ್. ನೋಡಿ, ಪೆಟ್ರೋಲ್ ಬೆಲೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಸೊ ಹಾಗಾಗಿ ಗೌರ್ಮೆಂಟ್ ಪೆಟ್ರೋಲ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಲು ಆದಷ್ಟು ಟ್ರೈ ಮಾಡ್ತಾಯಿದೆ. ಫಸ್ಟ್ ಗೌರ್ಮೆಂಟ್ದು ಫೋಕಸ್ಸು ಎಲೆಕ್ಟ್ರಿಕ್ ವೆಹಿಕಲ್ಗೋಸ್ಕರನೇ ಎಷ್ಟೆಲ್ಲ ಸ್ಕೀಮ್ಸ್ ಲಾಂಚ್ ಮಾಡಿದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಪ್ರೋಗ್ರಾಮ್ ಕೂಡ ಲಾಂಚ್ ಮಾಡಿದೆ. ಯಾವುದು ಇದು, ಹೈಡ್ರೋಜನ್ ಫ್ಯೂಲ್ ಬಸ್. ಸೊ ಇದು ಏನು ಮಾಡುತ್ತೆ, ಫ್ಯೂಲ್ ಆ್ಯಸ್ ಎ ಫ್ಯೂಲ್ ಇದು ಏನು ಮಾಡುತ್ತೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಯೂಸ್ ಮಾಡುತ್ತೆ. ಇದರಿಂದ ಹೀಟ್ ಜನರೇಟ್ ಆದಮೇಲೆ ಆ ವೆಹಿಕಲನ್ನು ಮೂವ್ ಮಾಡುತ್ತೆ. ಇದರಿಂದ ಏನು ಪ್ರೊಡ್ಯೂಸ್ ಆಗುತ್ತೆ, ಏನು ಪೊಲ್ಯೂಷನ್ ಇಲ್ಲ, ಇದು 0 ಪೊಲ್ಯೂಷನ್ ಲೆವೆಲ್. ಯಾಕಂದರೆ ಇದರಿಂದ ಬರೀ ವಾಟರ್ ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರೋಜನ್ ಆಕ್ಸಿಜನ್ ಮಿಕ್ಸ್ ಆಗಿ. ಸೊ ವಾಟರ್ ಪ್ರೊಡ್ಯೂಸ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಲೆಸ್, ನಿಮಗೆಲ್ಲ ಗೊತ್ತಾಯಿದೆ. ಸೊ ಈ ಥರ ಫೈನಲಿ ನಾವು ಏನು ಮಾಡ್ಬೋದು, ಕ್ರೂಡ್ ಆಯಿಲ್ ಮೇಲೆ, ಪೆಟ್ರೋಲಿಯಂ, ಡೀಸೆಲ್, ಈ ಥರ ಫಾಸಿಲ್ ಫ್ಯೂಲ್ಸ್ ಮೇಲೆ ಏನು ಮಾಡ್ಬೋದು, ನಾವು ನಮ್ಮ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಬೋದು. ಅದಾದಮೇಲೆ ಪೊಲ್ಯೂಷನ್ ಲೆವೆಲ್ ಕೂಡ ಕಡಿಮೆ ಮಾಡ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೆಲ್ಲಿ ಈ ಥರ ದೊಡ್ಡ ದೊಡ್ಡ ನಗರಗಳಲ್ಲಿ ಎಷ್ಟೆಲ್ಲ ಪೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಪೊಲ್ಯೂಷನ್ ಲೆವೆಲ್ ಕೂಡ ನಾವೇನು ಮಾಡ್ಬೋದು, ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು. ಫಾಸಿಲ್ ಫ್ಯೂಲ್ಸ್ ಅಂತ ಯಾಕೆ ಕರೀತಾರೆ, ಅವಶೇಷ ಇಂಧನಗಳು. ನೋಡಿ, ಸಮುದ್ರದಲ್ಲಿರುವ ಜೀವಿಗಳು ಸತ್ತ ಮೇಲೆ ಅವುಗಳ ಬೋನ್ಸ್, ಎಲುಬುಗಳು ಇವೆಲ್ಲ ಕೆಳಗಡೆ ಡೆಪಾಸಿಟ್ ಆಗಿ, ಒಂದರ ಮೇಲೆ ಒಂದು ಡೆಪಾಸಿಟ್ ಆಗಿ, ಫೈನಲಿ ಓವರ್ ದಿ ಪೀರಿಯಡ್ ಆಫ್ ಟೈಮ್, 1 ವರ್ಷ 2 ವರ್ಷ ಎಲ್ಲ, ಬಹಳಷ್ಟು ವರ್ಷ ಬೇಕು, ಒಂದರ ಮೇಲೆ ಒಂದು ಡೆಪಾಸಿಟ್ ಆಗಿ ಅದರ ಮೇಲೆ ಟೆಂಪ್ರೇಚರ್, ಪ್ರೆಷರ್ ಎರಡೂ ಜಾಸ್ತಿ ಆದಾಗ ಇವು ಏನಾಗ್ತವೆ, ಒಂಥರ ಕೆಸರಿನ ರೂಪದಲ್ಲಿ ಫಾರ್ಮ್ ಆಗ್ತವೆ. ಇಲ್ಲಿಂದ ಪೆಟ್ರೋಲಿಯಂ ಸಿಗುತ್ತೆ. ನ್ಯಾಚುರಲ್ ಗ್ಯಾಸ್ ಈ ಪೆಟ್ರೋಲಿಯಂ ಮೇಲೇ ತೇಲ್ತಾ ಇರುತ್ತೆ. ನ್ಯಾಚುರಲ್ ಗ್ಯಾಸ್ ಯಾಕೆ ಮೇಲೆ ತೇಲ್ತಾ ಇರುತ್ತೆ ಅಂದರೆ, ನ್ಯಾಚುರಲ್ ಗ್ಯಾಸು ಡೆನ್ಸಿಟಿ ಕಡಿಮೆ ಇರುತ್ತೆ ಪೆಟ್ರೋಲಿಯಂಗಿಂತ. ಹಾಗಾಗಿ ನ್ಯಾಚುರಲ್ ಗ್ಯಾಸ್ ಮೇಲೆ ತೇಲುತ್ತೆ, ಪೆಟ್ರೋಲಿಯಂ ಕೆಳಗಿರುತ್ತೆ.
ಸೊ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಯೂಸ್ ಮಾಡಿಕೊಂಡು ಪೆಟ್ರೋಲಿಯಂ, ಡೀಸೆಲ್ ಇವೆಲ್ಲ ಸಪ್ರೇಟ್ ಮಾಡ್ತಾರೆ. 2021 ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಗೇಮ್ಸ್ ಎಲ್ಲಿ ನಡೆಯಲಿದೆ? ನೋಡಿ, ಖೇಲೋ ಇಂಡಿಯಾ ಗೇಮ್ಸ್ ಇದು ಆನ್ಸರ್ ನೋಡಿಬಿಡೋಣ ಫಸ್ಟು. ಸೊ ಯೂನಿವರ್ಸಿಟಿ ಗೇಮ್ಸ್ ನಡೆಯೋದು ಬೆಂಗಳೂರಲ್ಲಿ. ಇದು ಸೆಕೆಂಡ್ ಎಡಿಷನ್. ಖೇಲೋ ಇಂಡಿಯಾ ಗೇಮ್ಸ್ ಅಂದರೆ ಏನು ನೋಡೋಣ. ಫಸ್ಟ್ ಆಫ್ ಆಲ್ ಖೇಲೋ ಇಂಡಿಯಾದಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಅಂಡರ್ 17 ಕ್ಯಾಟಗರಿ, 17 ವರ್ಷದ ಒಳಗಿನವರಿಗೆ. ಇನ್ನೊಂದು ಅಂಡರ್ 21 ಕ್ಯಾಟಗರಿ. ಇದು ಖೇಲೋ ಇಂಡಿಯಾ. ಸೊ ಇವರಿಬ್ಬರಿಗೂ ಏನು ಮಾಡ್ತಾರೆ, ಇದು ಆಯಿತು. ಇನ್ನೊಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್, ಡಿಗ್ರಿಯಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೂ ಅಂಡರ್ 25 ಏಜಿನವರೆಗೂ ಇದನ್ನು ಖೇಲೋ ಇಂಡಿಯಾ ಯೂತಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೋಡಿ, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಏನು ಮಾಡ್ತು, ವರ್ಷಕ್ಕೆ 1,000 ಮಕ್ಕಳಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಸ್ಪೋರ್ಟ್ಸಲ್ಲಿ ಟ್ರೈನಿಂಗ್ ಪ್ರೊವೈಡ್ ಮಾಡಿ ಪ್ರತಿ ವರ್ಷಕ್ಕೆ ಅವರಿಗೆ 5 ಲಕ್ಷ ರೂಪಾಯಿ ಕೊಡುತ್ತೆ. ಹೀಗೆ 8 ವರ್ಷ ಕೊಡುತ್ತೆ ಅವರಿಗೆ. ಸೊ 8 ವರ್ಷ ಕೊಡೋದ್ರಿಂದ ಈ 8 ವರ್ಷದಲ್ಲಿ ಏನು ಮಾಡುತ್ತೆ ಅವರಿಗೆ, ಸೊ ಟ್ರೈನಿಂಗ್ ಕೊಟ್ಟು ಒಲಿಂಪಿಕಲ್ಲಿ ಮೆಡಲ್ ಗಳಿಸಲು, ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಗಳಿಸಲು ಶಕ್ತರಾಗುವಂತೆ ಅವರಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡುತ್ತೆ. ಇದ್ರ ಉದ್ದೇಶ ಇದು. ಯಾವುದು? ಖೇಲೋ ಇಂಡಿಯಾ ಗೇಮ್ಸು, ಖೇಲೋ ಇಂಡಿಯಾ ಯೂತ್ ಗೇಮ್ಸಿನ ಡಿಫ್ರೆನ್ಸ್ ಇವಾಗಲೇ ಹೇಳಿದೆ. ವಿಶ್ವವಿದ್ಯಾಲಯ ಗೇಮ್ಸ್ ಅಂದರೆ ಸೊ ಯೂನಿವರ್ಸಿಟಿ ಲೆವೆಲ್ ಸ್ಟೂಡೆಂಟ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ನಡೀತಾ ಇರೋದು ಬೆಂಗಳೂರಲ್ಲಿ. ಇದು ಸೆಕೆಂಡ್ ಎಡಿಷನಲ್ಲಿ. ಇದು ಸೆಕೆಂಡ್ ಎಡಿಷನ್. ಫಸ್ಟ್ ಎಲ್ಲಿ ನಡೀತು? ಯೂನಿವರ್ಸಿಟಿ ಗೇಮ್ಸು ಒಡಿಸ್ಸಾದಲ್ಲಿ ಲಾಸ್ಟ್ ಟೈಮ್. ಓಕೆ, ಈ ಸಲ ಖೇಲೋ ಇಂಡಿಯಾ ಗೇಮ್ಸ್ ಎಲ್ಲಿ ನಡೀತಾ ಇದೆ? 4th ಎಡಿಷನು ಹರಿಯಾಣ. ಇದು ಕೂಡ ನೆನಪಿಡಬೇಕು, ಹರಿಯಾಣ. ಸೊ ಅಖಿಲ ಭಾರತ ಮ್ಯಾನೇಜ್ಮೆಂಟ್ ಸಂಘಟನೆಗಳ ಒಕ್ಕೂಟದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ರೈಟ್ ಆನ್ಸರು ಅಜೀಂ ಪ್ರೇಮ್ಜಿ. ಓಕೆ, ಸೈರಸ್ ಪೂನಾವಾಲಾ ಇವರು ರೀಸೆಂಟಾಗಿ ಭಾಳಷ್ಟೇ ನ್ಯೂಸಲ್ಲಿದ್ದಾರೆ. ಯಾಕಂದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಓನರ್ ಸೈರಸ್ ಪೂನಾವಾಲಾ ಇವರು. ಬಟ್ ಇವ್ರ ಮಗ ಇವಾಗ ಏನಿದ್ದಾರೆ ಇದರ ಅಧ್ಯಕ್ಷರಿದ್ದಾರೆ. ಯಾರು? ಆದರ್ ಪೂನಾವಾಲಾ. ರೋಶ್ನಿ ನಾಡರು HCLನ ಕಂಪನಿ ಓನರ್ ಇವರು. HCLನ ಫೌಂಡರ್ ಯಾರು? ಶಿವ್ ನಾಡರ್. ಇವ್ರ ಮಗಳು ಯಾರು? ರೋಶ್ನಿ ನಾಡರು ಇಂಡಿಯಾದಲ್ಲಿ ಏಕೈಕ ಮಹಿಳೆ ಒಂದು IT ಕಂಪನಿಯನ್ನು ಲೀಡ್ ಮಾಡ್ತಾ ಇರೋರು ಅಂದರೆ ರೋಶ್ನಿ ನಾಡರ್. ಓಕೆ, ಇದು ಕೂಡ ನೆನ್ಪಿಡ್ಬೇಕು ನೀವು. ಸೊ ಸೈರಸ್ ಪೂನಾವಾಲಾ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತ್ ಬಯೋಟೆಕ್. ನೋಡಿ, ಭಾರತ್ ಬಯೋಟೆಕ್ ರೆಡಿ ಮಾಡ್ತಾ ಇರೋಂಥ ವ್ಯಾಕ್ಸಿನ್ ಯಾವುದು? ಕೋವ್ಯಾಕ್ಸಿನ್. ಲಾಸ್ಟಲ್ಲಿ ಏನಿದೆ ಇಂಡಿಯಾ ಅಂತ ನೆನ್ಪಿಡಿ. ಸೊ ಇದು ಇಂಡಿಜಿನಿಯಸ್ಲಿ ಇಂಡಿಯಾದವರೇ ಡೆವಲಪ್ ಮಾಡಿದಂಥ ವ್ಯಾಕ್ಸಿನ್. ಬಟ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ರೆಡಿ ಮಾಡ್ತಾ ಇರೋದು ಯಾವುದು? ಕೋವಿಶೀಲ್ಡ್. ಇದು ವ್ಯಾಕ್ಸಿನ್ ಪೇಟೆಂಟ್ ತೊಗೊಂಡಿದ್ದವರು ಯಾರು? ಆಸ್ಟ್ರಾಜೆನೆಕ್ ಕಂಪನಿ, ಇಂಗ್ಲೆಂಡ್. ಬಟ್ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾವುದು? ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಭಾರತ್ ಬಯೋಟೆಕು ಕೋವ್ಯಾಕ್ಸಿನ್, ಇದು ಕೋವಿಶೀಲ್ಡ್. ಇದು ನೆನ್ಪಿಡ್ಬೇಕು ನೀವು. ಓಕೆ, ಸೊ ಫಾರ್ ದಿ ಫಸ್ಟ್ ಟೈಮ್ ಆ್ಯನಿಮಲ್ ಅಂದರೆ ಪ್ರಾಣಿಗಳಿಗೆ ವ್ಯಾಕ್ಸಿನನ್ನು ಫೈಂಡ್ ಔಟ್ ಮಾಡಿದವರು ಯಾರು? ರಷ್ಯಾದವರು. ಓಕೆ, ರಷ್ಯಾದ ವ್ಯಾಕ್ಸಿನ್ ಹೆಸರು ಏನು? ಸ್ಪುಟ್ನಿಕ್. ಇತ್ತೀಚೆಗೆ ಯಾವ ಭಾರತದ ವ್ಯಕ್ತಿಗೆ ಅಮೆರಿಕವು ಭ್ರಷ್ಟಾಚಾರ ವಿರೋಧಿ ಅವಾರ್ಡ್ ನೀಡಿದೆ? ರೈಟ್ ಆನ್ಸರು ಅಂಜಲಿ ಭಾರದ್ವಾಜ್. ನೋಡಿ, ಅಮೇರಿಕ ಏನು ಮಾಡ್ತು, ಅಂಜಲಿ ಭಾರದ್ವಾಜ್ ಅಲ್ಲದೆ ಇವ್ರ ಜೊತೆ ಇನ್ನೂ 10-12 ಜನರಿಗೂ ಕೂಡ ಇದು ಅವಾರ್ಡ್ ಕೊಡ್ತು. ಯಾಕೆ ಕೊಡ್ತು ಅಂದರೆ ಇವರ ಕಾಂಟ್ರಿಬ್ಯೂಷನ್ ಚೆಕ್ ಮಾಡ್ತು. ಅಂದರೆ ಇವ್ರು ಏನು ಮಾಡ್ತಾರೆ, ಅಂಜಲಿ ಭಾರದ್ವಾಜ್ ಅವರು. ಸೊ ಇವರು ತನ್ನ ದೇಶದಲ್ಲಿ ಗೌರ್ಮೆಂಟ್ ಫೀಲ್ಡಲ್ಲಿ ಕರಪ್ಷನ್ನಲ್ಲೂ ನಿಲ್ಲಿಸಲು ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ತರಲು ಗೌರ್ಮೆಂಟ್ ಸರ್ವಿಸಲ್ಲಿ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಕರಪ್ಷನ್ ನಿಲ್ಲಿಸಲು ಎಷ್ಟು ಹೋರಾಡ್ತಾ ಇದ್ದಾರೆ ಅದೆಲ್ಲ ಕನ್ಸಿಡರ್ ಮಾಡಿಕೊಂಡು ಇವರಿಗೆ ಅವಾರ್ಡ್ ಕೊಟ್ಟಿದ್ದರು. ಯಾರು? ಅಮೇರಿಕಾದವರು. ಯಾರಿಗೆ? ಅಂಜಲಿ ಭಾರದ್ವಾಜ್ ಅವರಿಗೆ. ಸೊ ರೈಟ್ ಟು ಇನ್ಫಾರ್ಮೇಷನಲ್ಲಿ ಕೂಡ ಭಾಗವಹಿಸಿದ್ರು. ಲೋಕಾಯುಕ್ತ ಆ ಟೈಮಲ್ಲಿ ಕೂಡ ಇವ್ರದ್ದು ಕಾಂಟ್ರಿಬ್ಯೂಷನ್ ಇತ್ತು. ಅಂಜಲಿ ಭಾರದ್ವಾಜ್ ಅವರು ಏನೆಲ್ಲ ಚೆಕ್ ಮಾಡ್ತಾರೆ? ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು. ಇವ್ರದ್ದು ಇನ್ನೊಂದು ಸಂಸ್ಥೆ ಇದೆ, ಆ ಸಂಸ್ಥೆ ಮೂಲಕ ಏನು ಮಾಡ್ತಾರೆ ಇವರು? ಅಕೌಂಟೆಬಿಲಿಟಿ, ಗೌರ್ಮೆಂಟ್ಗೆ ಅಕೌಂಟೆಬಿಲಿಟಿ ಅಂದರೆ ಜವಾಬ್ದಾರಿಯುತ ಸರ್ಕಾರ ಆಗಿರೋ ಹಾಗೆ ನೋಡ್ಕೊತಾರೆ. ಭ್ರಷ್ಟಾಚಾರ ನಾನು ಇವಾಗಲೇ ಹೇಳ್ದಂಗೆ, ಆಮೇಲೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ತೊಗೊಂಡು ಬರಲು ಏನು ಮಾಡ್ತಾರೆ? ಹೋರಾಟ ಮಾಡ್ತಾರೆ ಇವರು, ಅಂಜಲಿ ಭಾರದ್ವಾಜ್. ನೆಕ್ಸ್ಟು, ಯಾವ ರಾಜ್ಯದಲ್ಲಿ ದೇಶದ ಮೊದಲ ಪೂರ್ಣ ಪ್ರಮಾಣದ ನೌಕಾನೆಲೆ ಉದ್ಘಾಟನೆಯಾಗಿದೆ? ಸೊ ರೈಟ್ ಆನ್ಸರು ಕೇರಳ. ಏನಿದು ನೌಕಾನೆಲೆ ಅಂದರೆ ಕ್ರೂಸ್ ಟರ್ಮಿನಲ್. ಇದು ನೋಡಿ, ಇದು ಕ್ರೂಸ್ ಟರ್ಮಿನಲ್. ಈ ಕ್ರೂಸ್ ಟರ್ಮಿನಲಲ್ಲಿ ನೀವೆಲ್ಲ ಏನು ಮಾಡೋದು? ವೆಕೇಷನ್ ಹೋಗ್ಬೋದು. 3-4 ದಿವಸ 5 ದಿವಸದ ವೆಕೇಷನ್ ಹೋಗ್ಬೋದು, ಒಂದು ದೇಶದಿಂದ ಇನ್ನೊಂದು ದೇಶ. ಅದೇ ದೇಶದಲ್ಲೂ ಕೂಡ ಟ್ರಾವೆಲ್ ಮಾಡ್ಬೋದು. ಸೊ ಈ ಥರ ಕ್ರೂಸ್ ಟರ್ಮಿನಲ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. ಈ ಕ್ರೂಸ್ ಟರ್ಮಿನಲಲ್ಲಿ ಎಲ್ಲ ಫೆಸಿಲಿಟೀಸು ಇರುತ್ತೆ. ನಿಮಗೆ ATM ಮಷಿನ್ ಹಿಡ್ಕೊಂಡು
ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಇದು ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ATM ಹಿಡ್ಕೊಂಡು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಇರುತ್ತೆ. ಅದಾದಮೇಲೆ ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿಬಿಟ್ಟು ನೀವು ವಿಸಿಟ್ ಮಾಡ್ಬೋದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ನೀವು ಅಲ್ಲಿ ಕಸ್ಟಮ್ಸ್ ಆಫೀಸರ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಟ್ಯಾಕ್ಸ್ ಹಾಕೋರು ಕಸ್ಟಮ್ಸ್ ಆಫೀಸರ್ ಆಗಿರ್ಬೋದು. ಮತ್ತು ಇಮಾಗ್ರೇಷನ್ ಆಫೀಸರ್ಸ್ ಕೂಡ ಒಳಗಡೆ ಇರ್ತಾರೆ. ಇದರಿಂದ ಏನೂ ಪ್ರಾಬ್ಲಮ್ ಆಗಲೇನೆ ಏನು ಮಾಡ್ಬೋದು, ನೀವು ನಿಮ್ಮದು ವೆಕೇಷನನ್ನು ಆರಾಮಾಗಿ ಸ್ಪೆಂಡ್ ಮಾಡಬಹುದು. ಇದು ತೊಗೊಂಡು ಬಂದಂಥ ರಾಜ್ಯ ಯಾವುದು? ಕೇರಳ. ಸೊ ನೆಕ್ಸ್ಟು 2020 ಬಿಹಾರಿ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದವರು ಮೋಹನ್ ಕೃಷ್ಣ ಬೋಹರ್. ನೋಡಿ ಇಲ್ಲಿ ಬಿಹಾರಿ ಇದೆ ಕ್ವಶನಲ್ಲಿ, ಇವ್ರ ಹೆಸರಲ್ಲೂ ಕೂಡ ಬೋಹರ್ ಅಂತ ಇದೆ. ಈ ಥರ ನೆನ್ಪಿಡಿ, ಮೋಹನ್ ಕೃಷ್ಣ ಬೋಹರ್ ಬಿಹಾರಿ ಪುರಸ್ಕಾರ ಕೊಡೋರು ಯಾರು? KK ಬಿರ್ಲಾ ಫೌಂಡೇಶನ್. ಸೊ ಹೆಡ್ ಕ್ವಾರ್ಟರ್ ಎಲ್ಲಿ ಇದ್ರದ್ದು? ಡೆಲ್ಲಿ. ಇದು ಒಂದೇ ಕೊಡೋದಿಲ್ಲ ನೋಡಿ, ಇದು ಸರಸ್ವತಿ ಸಮ್ಮಾನು, ವ್ಯಾಸ ಸಮ್ಮಾನು, ಸರಸ್ವತಿ ಸಮ್ಮಾನು, ವ್ಯಾಸ ಸಮ್ಮಾನು, ಬಿಹಾರಿ ಪುರಸ್ಕಾರ ಇವೆಲ್ಲ ಕೊಡೋರು KK ಬಿರ್ಲಾ ಫೌಂಡೇಶನ್ ಅವರೇ. ಶುರುವಾಗಿದೆ ಇವಾಗ 1991. ಸೊ ಇವ್ರು ಯಾರು? ಶರಣ್ ಕುಮಾರ್ ಲಿಂಬಾಳೆ ಅವರಿಗೆ ಸರಸ್ವತಿ ಸಮ್ಮಾನ್ ಸಿಕ್ತು ಈ ಸಲದ್ದು ಸನಾತನ್ ಕೃತಿಗೆ. ಓಕೆ, ಇದು ಕೂಡ ನೆನ್ಪಿಡಿ. ನೆಕ್ಸ್ಟು ನೋಡಿ, ಬಿಹಾರಿ ಪುರಸ್ಕಾರ ಬಗ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ನೆನಪೋಯ್ತು. ಬಿಹಾರಿ ಪುರಸ್ಕಾರ ಲಾಸ್ಟ್ 10 ವರ್ಷದಲ್ಲಿ ಇದು ರಾಜಸ್ಥಾನದಿಂದ ಬಂದಂಥ ವ್ಯಕ್ತಿಗೆ ಮಾತ್ರ ಕೊಡ್ತಾರೆ. ಓಕೆ, ಸೊ ಇವರು ಹಿಂದಿ ಅಥವಾ ರಾಜಸ್ಥಾನಿ ಲ್ಯಾಂಗ್ವೇಜಲ್ಲಿ ರಾಜಸ್ಥಾನಿ ಅಥವಾ ಹಿಂದಿ ಇವೆರಡರಲ್ಲೂ ಅದ್ಭುತವಾಗಿ ಕೆಲಸ ಮಾಡಿರಬೇಕು ಲಾಸ್ಟ್ 10 ಇಯರ್ಸಲ್ಲಿ ಅಂತ ರಾಜಸ್ಥಾನಿ ವ್ಯಕ್ತಿಗಳಿಗೆ ಬಿಹಾರಿ ಪುರಸ್ಕಾರವನ್ನು ಕೊಡ್ತಾರೆ. ಬಿಹಾರಿ ಇದು ಆ್ಯಕ್ಚುಲಿ ವ್ಯಕ್ತಿ ಹೆಸರು. ಇದು ಬಿಹಾರಿ ಅಂದರೆ ಬಿಹಾರ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೆರಿಟೇಜ್ ಫೌಂಡೇಶನ್ ವತಿಯಿಂದ ಪ್ರಕಟವಾದ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ಸೊ ರೈಟ್ ಆನ್ಸರು 121. ಹೆರಿಟೇಜ್ ಫೌಂಡೇಶನ್ ಪ್ರಕಾರ ಆರ್ಥಿಕ ಸ್ವಾತಂತ್ರ್ಯದಲ್ಲಿ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಷ್ಟು? 121. ಹೆರಿಟೇಜ್ ಫೌಂಡೇಶನ್ ಇದು US. ಏನಿದು ಆರ್ಥಿಕ ಸ್ವಾತಂತ್ರ್ಯ, ಎಕನಾಮಿಕ್ ಫ್ರೀಡಮ್ ಅಂದರೆ ನೋಡಿ, ಯಾವುದೇ ದೇಶ ಬಂದು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ, ಭಾರತ ಜೊತೆ ವ್ಯಾಪಾರ ಮಾಡಬೇಕಂದ್ರೆ, ಟ್ರೇಡ್ ಮಾಡಬೇಕಂದ್ರೆ ರೂಲ್ಸ್ ಎಷ್ಟು ರಿಗರಸ್ ಆಗಿದ್ದಾವೆ ಅಂದರೆ ರೂಲ್ಸ್ ಎಷ್ಟು ಟಫ್ ಇದ್ದಾವೆ ಅದು ಚೆಕ್ ಮಾಡ್ತಾರೆ ಫಸ್ಟ್ ಆಫ್ ಆಲು. ಅದಾದಮೇಲೆ ಟ್ಯಾಕ್ಸ್ ಯಾವ ರೀತಿ ಹಾಕ್ತಾ ಇದ್ದಾರೆ, ಇವರು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಕೆಲವೊಂದು ಪೇಪರ್ ಡಾಕ್ಯುಮೆಂಟ್ಸ್ ತೊಗೋಬೇಕು ಗೌರ್ಮೆಂಟಿಂದ. ಸೊ ಆ ಡಾಕ್ಯುಮೆಂಟ್ಸ್ ಅವರಿಗೆ ಎಷ್ಟು ಈಸಿಯಾಗಿ ಸಿಗ್ತಾ ಇದೆ, ಎಷ್ಟು ಫಾಸ್ಟಾಗಿ ಸಿಗ್ತಾ ಇದೆ, ಇದೆಲ್ಲ ಚೆಕ್ ಮಾಡಿಬಿಟ್ಟು ಏನು ಮಾಡ್ತಾರೆ, ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ಭಾರತ ಸ್ಥಾನ 121. ನೆಕ್ಸ್ಟು ಬೇಟನ್ ಆಫ್ ಆನರ್ ಇತ್ತೀಚೆಗೆ ಯಾರಿಗೆ ಪ್ರದಾನ ಮಾಡಲಾಯಿತು? ಸೊ ಇಂಡಿಯನ್ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಕಿರಣ್ ಬೇಡಿ ಅವರಿಗೆ ಪಾಂಡಿಚೇರಿ ಗವರ್ನರ್ ಆಗಿದ್ದರು. ಸೊ ಇವರಿಗೆ ಬೇಟನ್ ಆಫ್ ಆನರ್ ಕೊಟ್ಟಿದ್ದರು. ಇವ್ರದ್ದು ಸರ್ವೀಸನ್ನು ಕನ್ಸಿಡರ್ ಮಾಡಿ, ಇವ್ರ ಸರ್ವೀಸಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದನ್ನು ನೋಡಿ ಇವರಿಗೆ ಬೇಟನ್ ಆಫ್ ಆನರ್ ಅವಾರ್ಡನ್ನು ಕೊಟ್ಟಿದ್ರು. ಯಾರು? ರಾಷ್ಟ್ರಪತಿ ಕಿರಣ್ ಬೇಡಿ ಅವರಿಗೆ. ಸೊ ಇವಾಗ ಪಾಂಡಿಚೇರಿ ಗವರ್ನರ್ ಯಾರಿದ್ದಾರೆ? ತಮಿಳಾನಂದ್ ಸುಂದರೈ. ನೆಕ್ಸ್ಟು ವಿಶ್ವಸಂಸ್ಥೆಯ ಬಾಹ್ಯ ಆಡಿಟರ್ ಪ್ಯಾನಲ್ನ ಮುಖ್ಯಸ್ಥರಾಗಿ ಮರು ನೇಮಕರಾದವರು ಯಾರು? ಸೊ ವಿಶ್ವಸಂಸ್ಥೆಯ ಎಕ್ಸ್ಟರ್ನಲ್ ಆಡಿಟರ್ ಪ್ಯಾನಲ್ ಮುಖ್ಯಸ್ಥರಾಗಿ ಆಯ್ಕೆಯಾದವರು JC ಮುರ್ಮು, ಗಿರೀಶ್ ಚಂದ್ರ ಮುರ್ಮು. ಓಕೆ, ಗಿರೀಶ್ ಚಂದ್ರ ಮುರ್ಮು ಅವರು ನೋಡಿ, ಯಾವುದೇ ಒಂದು ಸಂಸ್ಥೆ ಇದೆ ಅಂದರೆ, ಆರ್ಗನೈಜೇಷನ್ ಇದೆ ಅಂದರೆ ಅದರದ್ದು ಫೈನಾನ್ಷಿಯಲ್ ರಿಪೋರ್ಟನ್ನು ಚೆಕ್ ಮಾಡೋಕ್ಕೆ ಒಬ್ಬರು ಆಡಿಟರ್ ಅಂತ ಇರ್ತಾರೆ. ಸೊ ಅದೇ ಥರ ಯುನೈಟೆಡ್ ನೇಷನ್ಸ್ದು ಎಷ್ಟೋ ಬಾಡಿಗಳಿದ್ದಾವೆ, ಆರ್ಗನ್ಸ್ಗಳಿದ್ದಾವೆ, ಅಂಗಸಂಸ್ಥೆಗಳಿದ್ದಾವೆ. ಆ ಅಂಗಸಂಸ್ಥೆಗಳಲ್ಲಿ ಫಾರ್ ಎಕ್ಸಾಂಪಲ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಗಿರ್ಬೋದು. ಸೊ ಇನ್ನೂ ಬಹಳಷ್ಟು ಆರ್ಗನ್ಸ್ಗಳಿದ್ದಾವೆ. ಸೊ ಆ ಆರ್ಗನ್ಗಳದೆಲ್ಲ ಫೈನಾನ್ಷಿಯಲ್ ರಿಪೋರ್ಟನ್ನು ಚೆಕ್ ಮಾಡೋಕ್ಕೆ ಕೆಲವೊಂದು ರಾಷ್ಟ್ರಗಳಲ್ಲಿ ಇರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ. 10-13 ಜನದ ಪ್ಯಾನಲ್ ಇರುತ್ತೆ. ಆ ಪ್ಯಾನಲ್ಗೆಲ್ಲ ಅಧ್ಯಕ್ಷರು ಯಾರು? JC ಮುರ್ಮು, ಗಿರೀಶ್ ಚಂದ್ರ ಮುರ್ಮು. ಇವರು ಆ ವಿಶ್ವಸಂಸ್ಥೆಯಿಂದ ಈ ಅಂಗಸಂಸ್ಥೆಗಳಿಂದ ಆದಂತಹ ದುಡ್ಡು ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಆಮೇಲೆ ಇವರಿಗೆ ಬಂದಂತಹ ರಿಪೋರ್ಟ್ ಜೆನ್ಯೂನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋ ಕೆಲಸ ಯಾರ್ದು? JC ಮುರ್ಮು ಅವ್ರದ್ದು. ಓಕೆ, ಮುಖ್ಯಮಂತ್ರಿ ಅಭ್ಯುದಯ ಯೋಜನೆಗೆ ಚಾಲನೆ ನೀಡಿದ ರಾಜ್ಯ ಯಾವುದು? ಸೊ ರೈಟ್ ಆನ್ಸರು ಉತ್ತರ ಪ್ರದೇಶ್. ಏನಿದು ಮುಖ್ಯಮಂತ್ರಿ ಅಭ್ಯುದಯ ಯೋಜನೆ ಅಂದರೆ
ನೋಡಿ ಫ್ರೀ ಕೋಚಿಂಗ್ ಪ್ರೊವೈಡ್ ಮಾಡೋದು, ಇದರ ಸಿಂಪಲಾಗಿ ಹೇಳ್ತೀನಿ. ಸೊ ಯಾರೆಲ್ಲ IAS IPS IFS ಇದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ, JE ನೀಟ್ ಎಕ್ಸಾಮ್ಸ್ ಇವೆಲ್ಲ ಪ್ರಿಪೇರ್ ಆಗ್ತಿರೋಂಥ ವ್ಯಕ್ತಿಗಳಿಗೆ, ಉತ್ತರ ಪ್ರದೇಶದ ಸ್ಟೂಡೆಂಟ್ಸ್ಗಳಿಗೆ ಸೊ ಫ್ರೀ ಕೋಚಿಂಗ್ ಪ್ರೊವೈಡ್ ಮಾಡೋದು. ಫಸ್ಟ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಆನ್ಲೈನ್ ಟೆಸ್ಟು. ಸೊ ಆ ಎಕ್ಸಾಮಲ್ಲಿ ಇದು ಕ್ವಾಲಿಫೈಯಿಂಗ್ ಟೆಸ್ಟು. ಈ ಎಕ್ಸಾಮಲ್ಲಿ ಕ್ವಾಲಿಫೈ ಆದಂಥ ಸ್ಟೂಡೆಂಟ್ಗಳಿಗೆ ಟ್ಯಾಬ್ಲೆಟನ್ನು ಪ್ರೊವೈಡ್ ಮಾಡ್ತಾರೆ ಮನೆಯಲ್ಲೇ ಕೂತು ಕಲಿಯೋಕ್ಕೆ. ಸೊ ಟ್ಯಾಬ್ಲೆಟನ್ನು ಪ್ರೊವೈಡ್ ಮಾಡೋದ್ರ ಜೊತೆಗೇ ಸ್ಟೈಪಂಡ್ ಕೂಡ ಪ್ರೊವೈಡ್ ಮಾಡ್ತಾರೆ. ರಾಜ್ಯ ಯಾವುದು? ಉತ್ತರ ಪ್ರದೇಶ್. ನೆಕ್ಸ್ಟು, ಭಾರತದ ಮತ್ತು ಏಷ್ಯಾದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಎಲ್ಲಿ ಆರಂಭಿಸಲಾಗಿದೆ? ಸೊ ಬಿಹಾರದ ಪಟ್ನಾ. ನಿಮಗೆಲ್ಲ ಗೊತ್ತಿದೆ, ಬಿಹಾರದಲ್ಲಿ ಗಂಗಾ ನದಿ ಹರಿಯುತ್ತೆ. ಗಂಗಾ ನದಿಯ ಬ್ಯಾಂಕಲ್ಲಿ ಆ ದಂಡೆಯಲ್ಲಿ ಎಷ್ಟೊಂದು ಇಂಡಸ್ಟ್ರಿಗಳಿದ್ದಾವೆ. ಸೊ ಆ ಇಂಡಸ್ಟ್ರಿಗಳಿಂದ ಎಷ್ಟೊಂದು ವೇಸ್ಟ್ ಎಫ್ಲುಯೆನ್ಸು ಎಲ್ಲ ಏನು ನೀರಲ್ಲಿ ಸೇರ್ತವೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಇದರಿಂದ ನೀರಲ್ಲಿರುವಂಥ ಎಷ್ಟೋ ಆ್ಯನಿಮಲ್ಗಳಿಗೆ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಇದನ್ನು ರಿಸರ್ಚ್ ಮಾಡಲು ಸ್ಪೆಷಲಿ ಗ್ಯಾಂಜೆಟಿಕ್ ಡಾಲ್ಫಿನ್, ಗಂಗಾ ನದಿಯಲ್ಲಿ ಕಂಡುಬರುವಂತಹ ಡಾಲ್ಫಿನ್ಗಳನ್ನು ಸಂರಕ್ಷಿಸಲು, ಅದ್ರ ಜೊತೆಗೆ ಬೇರೆ ಪ್ರಾಣಿಗಳು ಸಂರಕ್ಷಣೆ ಮಾಡ್ತಾರೆ, ಬಟ್ ಮೋರ್ ಫೋಕಸ್ಸು ಡಾಲ್ಫಿನ್. ಸೊ ಇದು ಶುರುವಾಗಿದ್ದು ಬಿಹಾರದ ಪಟ್ನಾದಲ್ಲಿ. ನಿಮಗೆ ಗೊತ್ತಿರಬೇಕು, ವಿಶ್ವದಲ್ಲಿ ಇರುವಂತಹ ಡಾಲ್ಫಿನ್ಗಳಲ್ಲಿ ಮೋರ್ ದೆನ್ 50% ಇಂಡಿಯಾದಲ್ಲೇ ಕಂಡುಬರ್ತವೆ. ಸೊ ಅದರಲ್ಲಿ ಅತಿ ಹೆಚ್ಚು ಅಂದರೆ ಇದು ಗಂಗಾ ನದಿಯಲ್ಲಿ, ಬಿಹಾರದ ಪಟ್ನಾದಲ್ಲಿ. ಸೊ ಈ ಡಾಲ್ಫಿನ್ಗಳಿಗೆ ಸಂರಕ್ಷಣೆ ಮಾಡುವಂಥ ಪ್ರಾಜೆಕ್ಟ್ ಯಾವುದು? ಇದು ಡಾಲ್ಫಿನ್ ರಿಸರ್ಚ್ ಸೆಂಟರ್ ಕೆಲಸ. ನೋಡಿ, ಗ್ಯಾಂಜೆಟಿಕ್ ಡಾಲ್ಫಿನ್ಗೆ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತ ಹೇಳಿ ಘೋಷಣೆ ಯಾವಾಗ ಮಾಡಿದ್ರು ಅಂದರೆ 2009. ಇದು ಕೂಡ ನೆನಪಿಡ್ಬೇಕು ನಿಮಗೆ. ಇದು ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಆರ್ಕ್ಟಿಕಾ M ಹೆಸರಿನ ಉಪಗ್ರಹವನ್ನು ಯಾವ ದೇಶವು ಉಡಾಯಿಸಿತು? ಆರ್ಕ್ಟಿಕಾ M. ಸೊ ಇದು ಉಡಾವಣೆ ಮಾಡಿದಂಥ ದೇಶ ರಷ್ಯಾ. ಆರ್ಕ್ಟಿಕಾ ಇದು ಆರ್ಕ್ಟಿಕ್ ರೀಸನಲ್ಲಿ ರಿಸರ್ಚ್ ಮಾಡೋಕ್ಕೆ, ಅಲ್ಲಿನ ವಾತಾವರಣವನ್ನು ಅಧ್ಯಯನ ಮಾಡಲು ಉಪಗ್ರಹವನ್ನು ಉಡಾವಣೆ ಮಾಡಿತು. ಅಲ್ಲಿನ ವಾತಾವರಣ ಅಧ್ಯಯನ ಮಾಡೋಕ್ಕೆ ಯಾಕೆ ಇಂಪಾರ್ಟೆಂಟ್ ಇದೆ, ಏನು ನೆಸೆಸರಿ ಇದೆ ಅಂದರೆ, ನೋಡಿ, ಆರ್ಕ್ಟಿಕ್ ರೀಸನ್ನಲ್ಲಿರುವಂತಹ ಐಸ್ ಅತಿ ಬೇಗವಾಗಿ ಮೆಲ್ಟ್ ಆಗ್ತಾ ಇದೆ. ಅತಿ ಬೇಗವಾಗಿ ಮೆಲ್ಟ್ ಆಗಿದ್ದರೆ ಏನಾಗುತ್ತೆ ಅಂದರೆ, ಇದರಲ್ಲಿರುವ ನೀರು ನದಿಯಲ್ಲಿ ಅತಿ ಹೆಚ್ಚು ನೀರು ಉಂಟಾಗಿ ಪ್ರವಾಹ ಉಂಟಾಗುತ್ತೆ. ಇದರಿಂದ ಇಲ್ಲಿರುವಂಥ ಎಷ್ಟೋ ಹಳ್ಳಿಗಳು ಏನಾಗ್ತವೆ, ನಾಶ ಆಗೋಗ್ತವೆ. ಜನರು ಏನಾಗ್ತಾರೆ, ನಿರ್ಗತಿಕರಾಗ್ತಾರೆ. ಇದನ್ನು ತಡೆಯಲು ರಷ್ಯಾ ಏನು ಮಾಡ್ತು, ಸ್ಯಾಟಲೈಟ್ ಲಾಂಚ್ ಮಾಡ್ತು. ಅದರ ಹೆಸರು ಆರ್ಕ್ಟಿಕಾ M. ನೋಡಿ, ಇದಲ್ಲದೆ ಎಲ್ಲಿ ಆರ್ಕ್ಟಿಕ್ ರೀಸನಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ರಿಸರ್ವ್ ಕೂಡ ಇದೆ ಅಂತ ಹೇಳಿಬಿಟ್ಟು ರಿಸರ್ಚ್ಗಳು ಕೂಡ ನಡೀತಾ ಇದ್ದಾವೆ. ಇದರಿಂದ ತಮ್ಮ ಬೆನಿಫಿಟ್ಗೋಸ್ಕರ ಕೂಡ ಇವರು ಆರ್ಕ್ಟಿಕ್ M ಈ ಎರಡೂ ಉದ್ದೇಶಗಳನ್ನ ಇಟ್ಕೊಂಡು ಏನು ಮಾಡಿದರು, ಇದನ್ನು ಸ್ಯಾಟಲೈಟನ್ನು ಲಾಂಚ್ ಮಾಡಿದರು ರಷ್ಯಾದವರು. ನೋಡಿ, ಈ ಫಿನ್ಲ್ಯಾಂಡು, ಸ್ವೀಡನು, ಕೆನಡಾ ಇವೆಲ್ಲ ನಾರ್ತ್ ಪೋಲ್ ಹತ್ರ ಕಾಣುವಂಥ ಕಂಟ್ರಿಗಳು. ಸೊ ಈ ಕಂಟ್ರಿಗಳಲ್ಲಿ ಒಂದು ಟ್ರೈಬ್ ಕಂಡುಬರುತ್ತೆ ಜನಾಂಗದವರು, ಅವರ ಹೆಸರು ಎಸ್ಕಿಮೋ. ಈ ಎಸ್ಕಿಮೋಗಳು ಅತಿ ಶೀತದಲ್ಲಿ ತಮ್ಮ ಒಂದು ಮನೆ ಕಟ್ಕೊತಾರೆ. ಆ ಮನೆಗೆ ಏನಂತ ಹೆಸರು ಕರೀತಾರೆ ಅಂದರೆ ಇಗ್ಲೂಗಳಲ್ಲಿ ವಾಸಿಸುವ ಜನಾಂಗ ಯಾವುದು ಅಂತ ಕೇಳ್ತಾರೆ. ಅದರ ಹೆಸರು ಎಸ್ಕಿಮೋ. ಇವರು ಕಂಡುಬರೋದಲ್ಲಿ ಕೆನಡಾ, ಅಮೇರಿಕಾ, ಫಿನ್ಲ್ಯಾಂಡ್, ಸ್ವೀಡನ್. ನೆಕ್ಸ್ಟು, ಕಾರ್ಬನ್ ವಾಚ್ ಬಿಡುಗಡೆ ಮಾಡಿದ ದೇಶದ ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವುದು? ಕೇಂದ್ರಾಡಳಿತ ಪ್ರದೇಶ ಚಂಡೀಗಢ. ಏನಿದು ಕಾರ್ಬನ್ ವಾಚ್ ಅಂದರೆ, ನೋಡಿ, ಇದು ಒಂದು ಅಪ್ಲಿಕೇಶನ್. ಈ ಆ್ಯಪ್ ನೀವು ಫಸ್ಟ್ ಆಫ್ ಆಲ್ ಚಂಡೀಗಢಲ್ಲಿರೋರು ಎಲ್ಲರೂ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದರಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ನೀವು ಡೈಲಿ ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತೀರಾ, ನಿಮ್ಮ ಮನೆಯವರು ಮಂತ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ತೀರಾ, ಇದಾಗಿರ್ಬೋದು. ಇದಲ್ಲದೆ ನೀವು ಹೊರಗಡೆ ಹೋಗಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಪ್ರೆಫರ್ ಮಾಡ್ತೀರಾ ಅಥವಾ ತಮ್ಮದು ಇಂಡಿವಿಜುವಲ್ ವೆಹಿಕಲನ್ನು ಯೂಸ್ ಮಾಡ್ತೀರಾ, ಅದು ಕೇಳ್ತಾರೆ. 2 ವೀಲರ್ ಇದೆಯಾ ಅಥವಾ 4 ವೀಲರ್ ಇದೆ ಅಂತ ಅದು ಕೂಡ ಕೇಳ್ತಾರೆ. ಅದಾದಮೇಲೆ ನೀವು ಎಷ್ಟು ನಿಮ್ಮ ಮನೆಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತಾಯಿದ್ದಾರೆ. ಸೊ ಗೌರ್ಮೆಂಟ್ದವರು, ಮುನ್ಸಿಪಾಲಿಟಿದವರು ಬಂದು ನಿಮ್ಮ ವೇಸ್ಟ್ ತೊಗೊಂಡು ಹೋಗ್ತಾ ಇದ್ದೀರಾ ಇಲ್ವಾ, ಅಥವಾ ಆ ವೇಸ್ಟನ್ನು ನೀವು ಒಂದಿನದಲ್ಲಿ ಎಷ್ಟು ವೇಸ್ಟನ್ನು ಕಲೆಕ್ಟ್ ಮಾಡ್ತೀರಾ. ಸೊ ಇದೆಲ್ಲ ಕೂಡ ನೀವು ಫಿಲ್ ಮಾಡಬೇಕು. ಇದೆಲ್ಲ ಫಿಲ್ ಮಾಡೋದ್ರಿಂದ ಫೈನಲಿ ನಿಮ್ಗೆ ಏನು ಬರುತ್ತೆ, ನೀವು ಒಂದು ಮಂತಲ್ಲಿ ಎಷ್ಟು ಪೊಲ್ಯೂಟ್ ಮಾಡ್ತಾ ಇದ್ದೀರಾ, ಒಂದು ದಿನದಲ್ಲಿ ಎಷ್ಟು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಏನು ಬರುತ್ತೆ, ಒಂದು ಡೇಟಾ ಸಿಗುತ್ತೆ ನಿಮಗೆ. ಇದರಿಂದ ಏನಾಗುತ್ತೆ, ಇದ್ರ ಜೊತೆಗೇ ಈ ಆ್ಯಪ್ನಲ್ಲಿ ಆ ಡೇಟಾ ಪೊಲ್ಯೂಷನನ್ನು ಕಡಿಮೆ ಮಾಡೋಕ್ಕೆ ಸಜೆಷನ್ಸ್ ಕೂಡ ಇರ್ತವೆ.
ಸಜೆಷನ್ಸ್ಗಳು ಕೂಡ ಇರ್ತವೆ. ಇದನ್ನು ಫಾಲೋ ಮಾಡಿಬಿಟ್ಟು ನೀವೇನು ಮಾಡಬೇಕು, ಪೊಲ್ಯೂಷನ್ ಲೆವೆಲ್ ಕಡಿಮೆ ಮಾಡಬೇಕು. ಇದು ಒಂದು ಒಳ್ಳೆಯ ಇನಿಷಿಯೇಷನು. ಸೊ ಇದರಿಂದ ನಿಮಗೆಲ್ಲ ಗೊತ್ತಿದೆ ಅಟ್ಮಾಸ್ಫಿಯರಿಕಲ್ಲಿ ಎಷ್ಟೊಂದು ನಾವು ಗ್ರೀನ್ ಹೌಸ್ ಗ್ಯಾಸಸನ್ನು ಕಡಿಮೆ ಮಾಡ್ಬೋದು ಅಂತ ಇಂಟೆನ್ಷನ್ ಇದ್ರದ್ದು. ಕಾರ್ಬನ್ ವಾಚಿಂದು ಪೊಲ್ಯೂಷನ್ ಲೆವೆಲ್ ಕಡಿಮೆ ಮಾಡೋದು. ಲಾಂಚ್ ಮಾಡಿದವರು ಯಾರು? ಚಂಡೀಗಢ. ಸೊ RBI ಪ್ರಕಾರ ಇತ್ತೀಚೆಗೆ ಯಾವ ಬ್ಯಾಂಕ್ ಶೆಡ್ಯೂಲ್ಡ್ ಬ್ಯಾಂಕ್ ಸ್ಥಾನವನ್ನು ಪಡೆಯಿತು? ಸೊ ರೈಟ್ ಆನ್ಸರು ಫಿನೋ ಪೇಮೆಂಟ್ ಬ್ಯಾಂಕ್. ಏನಾಗುತ್ತೆ ಆ ಶೆಡ್ಯೂಲ್ಡ್ ಬ್ಯಾಂಕ್ ಅನ್ನೋ ಸ್ಥಾನ ಪಡೆದರೆ ಅಂದರೆ ನೋಡಿ, ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ RBI ಆ್ಯಕ್ಟ್ 1934 ಸೆಕೆಂಡ್ ಶೆಡ್ಯೂಲಲ್ಲಿ ಇರುವಂಥ ಬ್ಯಾಂಕ್ಗಳು ಇವು ಶೆಡ್ಯೂಲ್ ಬ್ಯಾಂಕ್ಗಳು. ಸೆಕೆಂಡ್ ಶೆಡ್ಯೂಲಲ್ಲಿ ಇರದೇ ಇರುವಂಥ ಬ್ಯಾಂಕ್ಗಳು ಯಾವು? ನಾನ್ ಶೆಡ್ಯೂಲ್ ಬ್ಯಾಂಕ್ಗಳು. ಶೆಡ್ಯೂಲ್ ಬ್ಯಾಂಕ್, ನಾನ್ ಶೆಡ್ಯೂಲ್ ಬ್ಯಾಂಕ್ ಅಂದರೆ ನೋಡಿ, ಇದು ಶೆಡ್ಯೂಲು, ಇದು ನಾನ್ ಶೆಡ್ಯೂಲ್. ಶೆಡ್ಯೂಲ್ ಬ್ಯಾಂಕಲ್ಲಿ ಪೇಡ್ ಅಪ್ ಕ್ಯಾಪಿಟಲು 5 ಲಕ್ಷ ಇರುತ್ತೆ. ಪೇಡ್ ಅಪ್ ಕ್ಯಾಪಿಟಲ್ ಅಂದರೆ ಏನಂದರೆ ಆ ಬ್ಯಾಂಕು ತನ್ನ ಶೇರ್ ಮಾರಿಬಿಟ್ಟು ಮಿನಿಮಮ್ 5 ಲಕ್ಷ ರೂಪಾಯಿ ಆದರೂ ಗಳಿಸಿರಬೇಕು. ತನ್ನ ಶೇರ್ ಮಾರಿಬಿಟ್ಟು ಮಿನಿಮಮ್ 5 ಲಕ್ಷ ರೂಪಾಯಿ ಆದರೂ ಗಳಿಸಿರಬೇಕು. ಇದು ಶೆಡ್ಯೂಲ್ ಬ್ಯಾಂಕ್. ನಾನ್ ಶೆಡ್ಯೂಲ್ ಬ್ಯಾಂಕ್ ಅಂದರೆ 5 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಇವ್ರ ಹತ್ರ, 5 ಲಕ್ಷಕ್ಕಿಂತ ಕಡಿಮೆ. ಓಕೆ, ಮಿನಿಮಮ್ 5 ಲಕ್ಷ, 5 ಲಕ್ಷಕ್ಕಿಂತ ಜಾಸ್ತಿ ಶೆಡ್ಯೂಲ್ ಬ್ಯಾಂಕ್. ಈ ಶೆಡ್ಯೂಲ್ ಬ್ಯಾಂಕ್ನವ್ರ ಮೇಲೆ ಕಂಪ್ಲೀಟಾಗಿ RBIದು ರೆಗ್ಯುಲೇಷನ್ಸ್ ಇರ್ತವೆ, RBI ಕಂಟ್ರೋಲ್ ಇರುತ್ತೆ. ಸೊ ಇವರಿಗೆ ಕಡಿಮೆ ರೇಟಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ RBIಯಿಂದ. ಎಮರ್ಜೆನ್ಸಿ ಟೈಮಲ್ಲಿ ದುಡ್ಡು ಸಿಗುತ್ತೆ. ನಾನ್ ಶೆಡ್ಯೂಲ್ ಬ್ಯಾಂಕ್ ಆದರೆ ಇವ್ರ ಮೇಲೆ RBI ಕಂಟ್ರೋಲ್ ಇರೋದಿಲ್ಲ ಅಷ್ಟಾಗಿ. ಸೊ ಈ ಬ್ಯಾಂಕ್ಗಳು ಯಾವ ಟೈಮಲ್ಲಾದರೂ ಕ್ಲೋಸ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ರಿಸ್ಕ್ ಜಾಸ್ತಿ ಇರುತ್ತೆ ನಾನ್ ಶೆಡ್ಯೂಲ್ ಬ್ಯಾಂಕಲ್ಲಿ. ಇವರಿಗೆ RBIಯಿಂದ ಇಂಟ್ರೆಸ್ಟ್ ರೇಟ್ ಸಿಗೋದಿಲ್ಲ, ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ದುಡ್ಡು ಸಿಗೋದಿಲ್ಲ. ಇದು ಶೆಡ್ಯೂಲ್ ಬ್ಯಾಂಕು, ನಾನ್ ಶೆಡ್ಯೂಲ್ ಬ್ಯಾಂಕು. ಸೊ ಇವಾಗ ರೀಸೆಂಟಾಗಿ ಅನೌನ್ಸ್ಮೆಂಟ್ ಆಗಿದ್ದು ಫಿನೋ ಪೇಮೆಂಟ್ ಬ್ಯಾಂಕ್. ಓಕೆ, ನೆಕ್ಸ್ಟ್ ಕ್ವಶನು, ಅಟಲ್ ಪರ್ಯಾವರಣ ಭವನನ್ನು ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟಿಸಲಾಯಿತು? ಸೊ ರೈಟ್ ಆನ್ಸರು ಲಕ್ಷದ್ವೀಪ್. ಅಟಲ್ ಪರ್ಯಾವರಣ ಭವನ್, ಪರ್ಯಾವರಣ ಅಂದರೆ ನಿಮಗೆಲ್ಲ ಗೊತ್ತಾಗ್ತಿದೆ. ಸೊ ಅಲ್ಲಿ ಲಕ್ಷದ್ವೀಪಲ್ಲಿ ಟೂರಿಸಮನ್ನು ಪ್ರಮೋಟ್ ಮಾಡೋಕ್ಕೆ ಸೊ ಏನೆಲ್ಲ ಕ್ಲಿಯರೆನ್ಸಸ್ ಬೇಕು ಗೌರ್ಮೆಂಟ್ ಕಡೆಯಿಂದ, ಏನೆಲ್ಲ ಪತ್ರಿಕೆಗಳಿಗೆ ಸೈನ್ ಬೇಕು, ಅದನ್ನು ಸಿಂಗಲ್ ಪ್ಲ್ಯಾಟ್ಫಾರ್ಮಲ್ಲಿ ಕೊಡೋಕ್ಕೆ, ಒಂದೇ ಸಲ ಕೊಡೋಕ್ಕೆ ಲಕ್ಷದ್ವೀಪ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಶುರು ಮಾಡಿದ್ದಾರೆ ಇದನ್ನು, ಅಟಲ್ ಪರ್ಯಾವರಣ ಭವನನ್ನು. ಇದರಿಂದ ಟೂರಿಸಮ್ ಪ್ರಮೋಟ್ ಮಾಡೋದು ಮೇನ್ ಇಂಟೆನ್ಷನ್ ಇವ್ರದ್ದು. ಓಕೆ, ಸೊ ಲಕ್ಷದ್ವೀಪ್ ಅಂದ ತಕ್ಷಣ ನಿಮಗೆ ನೆನಪಿರಬೇಕು, ಲಕ್ಷದ್ವೀಪ್ಗೆ 1973ವರೆಗೂ ಏನಂತ ಕರಿತಿದ್ರು ಅಂದರೆ MLA ಅಂತ ಕರಿತಿದ್ರು. MLA ಅಂದರೆ ಮಿನಿಕಾಯ್ ಲಕ್ಷದ್ವೀಪ್ ಅಮೀನ್ ದ್ವೀಪ್ ಅಂತ ಕರಿತಾಯಿದ್ರು. 73ರಲ್ಲಿ ಲಕ್ಷದ್ವೀಪ್ ಅಂತ ಕರೆದ್ರು. ಸೊ 73ವರೆಗೂ ಏನಂತ ಕರಿತಾಯಿದ್ರು? ಮಿನಿಕಾಯ್ ಲಕ್ಷದ್ವೀಪ್ ಅಮೀನ್ ದ್ವೀಪ್. ಲಕ್ಷದ್ವೀಪಲ್ಲಿ ಅತಿ ದೊಡ್ಡದ ಐಲ್ಯಾಂಡ್ ಯಾವುದು? ಆ್ಯಂಡ್ರಾಟ್. ಇದು ಕೂಡ ನೆನ್ಪಿಡ್ಬೇಕು ನೀವು. ಆ್ಯಂಡ್ರಾಟ್ ಐಲ್ಯಾಂಡ್ ಈಸ್ ದ ಬಿಗ್ಗೆಸ್ಟ್ ಐಲ್ಯಾಂಡ್. ಓಕೆ ಲಕ್ಷದ್ವೀಪ್ ಮತ್ತು ಮಾಲ್ದೀವ್ಸ್ ಮಧ್ಯೆ ಯಾವ ಚಾನಲ್ ಇದೆ? ಮಾಲ್ದೀವ್ಸ್ ಮಧ್ಯೆ 8 ಡಿಗ್ರಿ ಚಾನಲ್. ಓಕೆ, ನೆಕ್ಸ್ಟು, ಏಷ್ಯಾದ ಅತಿ ದೊಡ್ಡ ಜಾನುವಾರು ಪಾರ್ಕ್ ಎಲ್ಲಿ ಉದ್ಘಾಟಿಸಲಾಯಿತು? ರೈಟ್ ಆನ್ಸರು ತಮಿಳ್ನಾಡು. ನೋಡಿ, ತಮಿಳ್ನಾಡಿನ CM ರೀಸೆಂಟಾಗಿ ಒಂದು ಫಾರಿನ್ ವಿಸಿಟ್ ಮಾಡಿದಾಗ ಅಲ್ಲಿ ಏನು ಕಂಡ್ರು ಅಂದರೆ ಇವರು ಫಾರಿನ್ನಲ್ಲಿರುವ ತಳಿಗಳು, ದನದ ತಳಿಗಳು, ಆಕಳ ತಳಿಗಳು, ಇವು ಅತಿ ಹೆಚ್ಚು ಹಾಲನ್ನು ಈಲ್ಡ್ ಮಾಡ್ತಾಯಿದ್ವು, ಹಾಲನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ವು ಕಂಪೇರ್ ಟು ಇಂಡಿಯನ್ ಬ್ರೀಡ್ಸ್. ಅಂದರೆ ಭಾರತ ತಳಿಗಳಿಗೆ ಕಂಪೇರ್ ಮಾಡಿದರೆ. ಸೊ ಇವ್ರೇನು ಥಿಂಕ್ ಮಾಡಿದರು, ಬೇರೆ ದೇಶದ ಎಕ್ಸೋಟಿಕ್ ಬ್ರೀಡನ್ನು, ಅಂದರೆ ಬೇರೆ ದೇಶದ ಬ್ರೀಡ್ಗಳನ್ನು ಭಾರತದಲ್ಲಿ ತಂದು ಈ ಭಾರತದಲ್ಲಿರುವ ತಳಿಗಳ ಜೊತೆ ಕ್ರಾಸಿಂಗ್ ಮಾಡಿಸಿದಾಗ ಹಿಂಗೆ ಮಾಡೋದ್ರಿಂದ ಅತಿ ಹೆಚ್ಚು ಹಾಲು ಪ್ರೊಡಕ್ಷನ್ ಮಾಡಬಹುದು ಅಂತ ಹೇಳಿಬಿಟ್ಟು ಇದನ್ನು ಶುರು ಮಾಡಿದರು. ಯಾವುದು? ಜಾನುವಾರು ಪಾರ್ಕ್, ತಮಿಳುನಾಡು. ನೆಕ್ಸ್ಟ್, ಭಾರತದ ಮೊದಲ ವನ್ಯಜೀವಿ ರಕ್ಷಣಾ ಕಾರಿಡಾರ್ ಎಲ್ಲಿ ನಿರ್ಮಾಣವಾಗ್ತಿದೆ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕಾರಿಡಾರ್, ವೈಲ್ಡ್ ಲೈಫ್ ಕಾರಿಡಾರ್ ಇದು. ಓಕೆ, ಎಲ್ಲಿ? ದೆಹಲಿ ಟು ಡೆಹ್ರಾಡೂನ್. ನೋಡಿ, ದೆಹಲಿ ಟು ಡೆಹ್ರಾಡೂನ್ವರೆಗೆ ಈ ಥರ ಒಂದು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದು ಆಲ್ಮೋಸ್ಟ್ 200 ಕಿಲೋಮೀಟರ್ ಪ್ಲಸ್ 200 ಕಿಲೋಮೀಟರ್ ಇದೆ. ಇದು 225 ಸಮಥಿಂಗ್ ಇದೆ. ಸೊ ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಇದ್ರದ್ದು ಒಂದು ಇಂಟೆನ್ಷನ್ ಏನು ಅಂದರೆ, ಇದರ ಸೈಡೇನು ಕಾಡಿದೆ, ಈ ಸೈಡು ಕಾಡಿದೆ, ಎರಡೂ ಸೈಡ್ ಕಾಡಿದೆ. ಸೊ ಹೀಗಾಗಿ ಈ ರೋಡ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಈ ಮಧ್ಯದಲ್ಲಿರುವಂತಹ ಏರಿಯಾ ಏನಾಗುತ್ತೆ, ಸೊ ಇದು ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಡ್ಯಾಮೇಜ್ ಆಗೋದ್ರಿಂದ ಇಲ್ಲಿರುವಂಥ ಎಷ್ಟೋ ಪ್ರಾಣಿಗಳಿಗೆ ಏನಾಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಎಲಿವೇಟೆಡ್ ಕಾರಿಡಾರ್ ಈ ಥರ ನೋಡಿ, ಎಲಿವೇಟೆಡ್ ಅಂದರೆ ರೈಸ್ಡ್ ಅಪ್ಲಿಫ್ಟೆಡ್ ಪೊಸಿಷನಲ್ಲೂ ಕೂಡ ಗಿಡಗಳನ್ನು ಬೆಳೆಸಿದ್ದಾರೆ ಇವರು. ಸೊ ದಟ್ ಅಲ್ಲಿ ಯಾವುದೇ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು. ಇದು ಈ ಯೋಜನೆ ಮುಖ್ಯ ಉದ್ದೇಶ. ಸ್ಕಾಚ್ ವರ್ಷದ ಮುಖ್ಯಮಂತ್ರಿ ಪ್ರಶಸ್ತಿಯನ್ನು ಪಡೆದಿದ್ದಾರು? ಸೊ ಜಗನ್ಮೋಹನ್ ರೆಡ್ಡಿ.
ಸೊ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿರುವಂತಹ ಕೆಲಸಗಳನ್ನು, ಅವರು ಅನೌನ್ಸ್ ಮಾಡಿರೋಂಥ ಸ್ಕೀಮ್ ಅನೌನ್ಸ್ ಅಷ್ಟೇ ಅಲ್ಲ, ಅವ್ರ ಸ್ಕೀಮ್ಗಳ ಇಂಪ್ಲಿಮೆಂಟೇಷನ್ಗಳು ಇವೆಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಸ್ಟೇಟ್ನ ಸಿ ಎಮ್ಗಳನ್ನು ಸರ್ವೆ ಮಾಡಿಬಿಟ್ಟು ಸೊ ಫೈನಲಿ ಜಗನ್ಮೋಹನ್ ರೆಡ್ಡಿ ಅವರಿಗೆ ಈ ಸ್ಕಾಚ್ ಸಿ ಎಮ್ ಆಫ್ ದಿ ಇಯರ್ ಅವಾರ್ಡನ್ನು ಕೊಡಲಾಯಿತು. ಜಗನ್ಮೋಹನ್ ರೆಡ್ಡಿ, ಆಂಧ್ರ ಪ್ರದೇಶ್ ಸಿ ಎಮ್. ಓಕೆ, ನೆಕ್ಸ್ಟು ಅನ್ಫಿನಿಶ್ಡ್ ಮೆಮೊಯರ್ ಯಾರ ಬಗ್ಗೆ ಬರೆಯಲಾದ ಪುಸ್ತಕ? ಇದು ಪ್ರಿಯಾಂಕಾ ಚೋಪ್ರಾ ಅವ್ರ ಬಗ್ಗೆ ಬರೆಯಲಾದ ಪುಸ್ತಕ, ಅನ್ಫಿನಿಶ್ಡ್ ಮೆಮೊಯರ್. ಸೋನು ಸೂದ್ ರೀಸೆಂಟಾಗಿ ಐ ಆಮ್ ನೋ ಮೆಸ್ಸಿಯಾ ಅಂತ ಬರೆದಿದ್ದರು, ಇದು ನೆನಪಿಡಬೇಕು, ಐ ಆಮ್ ನೋ ಮೆಸ್ಸಿಯಾ. ಓಕೆ, ಸೊ ರೀಸೆಂಟಾಗಿ ಸೋನು ಸೂದರ್ಗೆ ಪಂಜಾಬ್ ಗೌರ್ಮೆಂಟು ಎಲೆಕ್ಷನ್ ಅಂಬಾಸಿಡರ್ ಆಗಿ ಕೂಡ ಆಯ್ಕೆ ಮಾಡಿದೆ. ನೆಕ್ಸ್ಟ್, ಮೈ ಪ್ರೆಸಿಡೆನ್ಷಿಯಲ್ ಇಯರ್ ಪುಸ್ತಕ ಬರೆದವರು ಯಾರು? ರೈಟ್ ಆನ್ಸರು ನೀವು ಪ್ರಣಬ್ ಮುಖರ್ಜಿ ಕೊಡ್ತೀರ ಅಂತ ನನಗೆ ಗೊತ್ತಿತ್ತು, ಫಸ್ಟ್ ಆಪ್ಷನ್ ಅದೇ ಇಟ್ಟಿದ್ದೀನಿ ನಾನು. ಪ್ರಣಬ್ ಮುಖರ್ಜಿ ಬರೆದಿದ್ದು ದಿ ಪ್ರೆಸಿಡೆನ್ಷಿಯಲ್ ಇಯರ್. ಮೈ ಪ್ರೆಸಿಡೆನ್ಷಿಯಲ್ ಇಯರ್ ಬರೆದಿದ್ದು ವೆಂಕಟರಾಮನ್ ಅವರು. ಓಕೆ, ಸೂರ್ಯನಾರಾಯಣ ರಾವ್ ಯಾರಂದರೆ ಇವರು ನೋಡಿ, ವಿಜಯನಗರ ಎಂಪೈರ್ ಮೇಲೆ 2 ಪುಸ್ತಕ ಬರೆಯಲಾಯಿತು. ಒಂದು ಫಾರ್ಗಟನ್ ಎಂಪೈರ್, ಇದು ಬರೆದಿದ್ದು ರಾಬರ್ಟ್ ಸೀವೆಲ್. ಒಂದು ದಿ ಎಂಪೈರ್ ನೆವರ್ ಟು ಬಿ ಫಾರ್ಗಟನ್, ಇದು ಬರೆದಿದ್ದು ಸೂರ್ಯನಾರಾಯಣ ರಾವ್. ಇದು ನೆನ್ಪಿಡ್ಬೇಕು ನೀವು. ಫಾರ್ಗಟನ್ ಎಂಪೈರ್ ಅಂದರೆ ರಾಬರ್ಟ್ ಸೀವೆಲು, ದಿ ಎಂಪೈರ್ ನೆವರ್ ಟು ಬಿ ಫಾರ್ಗಟನು ಸೂರ್ಯನಾರಾಯಣ ರಾವ್. ನೆಕ್ಸ್ಟು, ರಾಷ್ಟ್ರೀಯ ಪ್ರೋಟೀನ್ ದಿವಸ ಯಾವಾಗ ಆಚರಿಸಲಾಗುತ್ತದೆ? ಫೆಬ್ರವರಿ 27, ಇದು ಸೆಕೆಂಡ್ ಎಡಿಷನು. ಫೆಬ್ರವರಿ 27 ಅಂದು ಪ್ರೋಟೀನ್ ಡೇಯನ್ನು ಆಚರಣೆ ಮಾಡ್ತಾರೆ. ಉದ್ದೇಶ ಏನಂದರೆ, ಸೊ ಊಟದಲ್ಲಿ ಪ್ರೋಟೀನ್ನ ಮಹತ್ವ ಏನು, ಇದು ಜನರಿಗೆ ಪರಿಚಯ ಮಾಡಿಕೊಡೋದು. ಅದಲ್ಲದೆ ಪ್ರೋಟೀನಿಂದ ಆಗುವ ಡಿಸೀಸ್ಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಪ್ರೋಟೀನಿಂದ ಯಾವ ಡಿಸೀಸ್ಗಳು ಬರ್ತವೆ? ಕ್ವಾಶಿಯರ್ಕೋರ್ ಮತ್ತು ಮರಾಸ್ಮಸ್, ಪ್ರೋಟೀನ್ ಡೆಫಿಷಿಯನ್ಸಿಯಿಂದ ಇದು ಬರ್ತವೆ. ಓಕೆ, ಅತಿ ಹೆಚ್ಚು ಪ್ರೋಟೀನ್ ಎಲ್ಲಿ ಕಂಡುಬರುತ್ತೆ? ಯಾವ ಆಹಾರ ಪದಾರ್ಥದಲ್ಲಿ? ಸೋಯಾಬೀನ್. ಸೊ 45% ಏನು ಬರುತ್ತೆ ಇದರಲ್ಲಿ? ಪ್ರೋಟೀನ್ ಇರುತ್ತೆ. ಸೋಯಾ ಸ್ಟೇಟ್ ಆಫ್ ಇಂಡಿಯಾ ಅಂತ ಯಾವುದು ಕರೀತಾರೆ? ಮಧ್ಯಪ್ರದೇಶ್. ನೋಡಿ, ಫೆಬ್ರವರಿ 27 ಈ ಸಲದ್ದು ಪ್ರೋಟೀನ್ ಡೇ ಥೀಮ್ ಏನು? ಪವರಿಂಗ್ ವಿತ್ ಪ್ಲಾಂಟ್ ಪ್ರೋಟೀನ್. ಅಂದರೆ ಪ್ಲಾಂಟ್ಗಳಲ್ಲಿರುವಂತಹ ವೆಜಿಟೇಬಲ್ ಕನ್ಸ್ಯೂಮ್ ಮಾಡೋದ್ರಿಂದ ಬರುವಂಥ ಪ್ರೋಟೀನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಪವರಿಂಗ್ ವಿತ್ ಪ್ಲಾಂಟ್ ಪ್ರೋಟೀನ್. ನೆಕ್ಸ್ಟು, ಯಾವ ರಾಜ್ಯದಲ್ಲಿ ಫಾರೆಸ್ಟ್ ಹೀಲಿಂಗ್ ಸೆಂಟರನ್ನು ಆರಂಭಿಸಲಾಗಿದೆ? ರೈಟ್ ಆನ್ಸರ್ ಉತ್ತರಾಖಂಡ್. ಏನಿದು ಫಾರೆಸ್ಟ್ ಹೀಲಿಂಗ್ ಸೆಂಟರ್ ಅಂದರೆ, ನೋಡಿ, ಸಿಟಿಯಲ್ಲಿರುವಂಥ ಎಷ್ಟೋ ಜನಕ್ಕೆ ಕೆಲಸ ಮಾಡಿ ಸ್ಟ್ರೆಸ್ ಆಗಿ ರಿಲ್ಯಾಕ್ಸ್ಡ್ ವೇಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಅದಲ್ಲದೆ ಈ ಕೋವಿಡ್ ಟೈಮಲ್ಲಿ ಹೊರಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಉತ್ತರಾಖಂಡ್ ಇದು ಫಾರೆಸ್ಟ್ ಹೀಲಿಂಗ್ ಸೆಂಟರ್ ಅಂತ ಹೇಳಿ ಓಪನ್ ಮಾಡಿದೆ. ಏನಿದು ಫಾರೆಸ್ಟ್ ಹೀಲಿಂಗ್ ಸೆಂಟರ್ ಅಂದರೆ, ಇಲ್ಲೊಂದು ಕಾಡಿರುತ್ತೆ, ಆ ಕಾಡಲ್ಲಿ ಹೋಗ್ಬಿಟ್ಟು ನೀವೇನು ಮಾಡೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳು ಕೂಡ ಮಾಡಬಹುದು. ಅಲ್ಲಿ ಡಿವೈಸಸ್ಗಳಿರ್ತವೆ ಎಲ್ಲ. ಅದಾದಮೇಲೆ ಮೆಡಿಟೇಷನ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಜಾಗ ಇರುತ್ತೆ. ಅದಾದಮೇಲೆ ಇಲ್ಲಿ ಇಂತಹ ಗಿಡಗಳಿರ್ತವೆ. ಫಾರ್ ಎಕ್ಸಾಂಪಲ್ ಪೈನ್ ಮರ. ಈ ಪೈನ್ ಮರದಿಂದ ಮೆಡಿಕಲಿ ವ್ಯಾಲ್ಯೂ ಹೊಂದಿರುವಂತಹ ಗಿಡಗಳ ಬೆಳವಣಿಗೆ ಇಲ್ಲಿ ಇರುತ್ತೆ ಈ ಫಾರೆಸ್ಟಲ್ಲಿ. ಇದರಿಂದ ಏನಾಗುತ್ತೆ, ಆ ಗಿಡಗಳಿಂದ ಉತ್ಪತ್ತಿಯಾಗುವಂತಹ ಕೆಲವೊಂದು ಪ್ರಕಾರದ ಲಿಕ್ವಿಡ್ ನಮ್ಮ ಮೇಲೆ ಬಿದ್ದಾಗ ನಮ್ಮ ಬಾಡಿಯಲ್ಲಿ ಸೆಲ್ಸ್ ಉತ್ಪತ್ತಿಯಾಗುತ್ತವೆ. ಈ ಸೆಲ್ಸು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಗ್ರೋತನ್ನು ಕಡಿಮೆ ಮಾಡ್ತವೆ. ಇದರ ವಿರುದ್ಧ ಹೋರಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಇಂತಹ ಮೆಡಿಕಲಿ ವ್ಯಾಲ್ಯೂ ಇರುವಂಥ ಗಿಡಗಳು ಕೂಡ ಇಲ್ಲಿರ್ತವೆ. ಸೊ ಹಾಗಾಗಿ ಇಲ್ಲಿ ಹೋಗಿಬಿಟ್ಟು ನೀವು ಏನು ಲೈಕ್ ಟೈಮ್ ಸ್ಪೆಂಡ್ ಮಾಡ್ಬೋದು ರಿಲ್ಯಾಕ್ಸ್ ಆಗಿ. ಓಕೆ, ಇದರ ಉದ್ದೇಶ ಇಷ್ಟೇ, ಫಾರೆಸ್ಟ್ ಹೀಲಿಂಗ್ ಸೆಂಟರ್, ಉತ್ತರಾಖಂಡ್, ನೆನ್ಪಿಡಬೇಕು. ಮಾರ್ಚ್ 11ರಂದು ಆಚರಿಸಲಾಗುವ ವಿಶ್ವ ಕಿಡ್ನಿ ದಿನದ ಥೀಮ್ ಏನಾಗಿತ್ತು? ಸೊ ನಾನು ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ. ಥೀಮು ಕಿಡ್ನಿ ಹೆಲ್ತ್ ಫಾರ್ ಎವ್ರಿ ಒನ್ ಎವ್ರಿವೇರ್, ಲಿವಿಂಗ್ ವೆಲ್ ವಿತ್ ಕಿಡ್ನಿ ಡಿಸೀಸ್. ಓಕೆ, ನೆಕ್ಸ್ಟ್ 54th ಕ್ವಶನ್ನು, ಯಾವ ವರ್ಷದೊಳಗೆ ಭಾರತದಲ್ಲಿ ಕ್ಷಯರೋಗವನ್ನು ಮುಕ್ತಗೊಳಿಸುವ ಗುರಿ ಹಾಕಿಕೊಳ್ಳಲಾಗಿದೆ? TB ಬಂದರೆ 2025, 2030 ಬಂದರೆ ಮಲೇರಿಯಾ. ಇದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ನು, ನೆನ್ಪಿಡಬೇಕು. ಟ್ಯೂಬರ್ಕುಲೋಸಿಸ್ ಬ್ಯಾಸಿಲಸ್ ಇದ್ರ ಫುಲ್ ಫಾರ್ಮು. ಓಕೆ, TB ಬಂದಮೇಲೆ ಯಾವ ಪಾರ್ಟ್ ಅಫೆಕ್ಟ್ ಆಗುತ್ತೆ? ಲಂಗ್ಸ್. ನೆಕ್ಸ್ಟು 2030 ಒಳಗೆ ಇನ್ನೊಂದು ಗುರಿ ಇದೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲನ್ನು ಕೂಡ ಅಚೀವ್ ಮಾಡೋದು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಎಷ್ಟಿದ್ದಾವೆ? ಟೋಟಲಿ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದ್ದಾವೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು? ಸೊ ಇವಾಗಿರುವ ರಿಸೋರ್ಸ್ಗಳನ್ನು
ಯಾವುದೇ ರಿಸೋರ್ಸ್ ಆಗಿರ್ಬೋದು, ನೀರಾಗಿರ್ಬೋದು, ವಾಟರ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಯಾವುದೇ ರಿಸೋರ್ಸ್ ಆಗಿರ್ಬೋದು, ಆ ರಿಸೋರ್ಸನ್ನು ನಾವು ಮುಂದಿನ ಪೀಳಿಗೆಗೆ ನೆಕ್ಸ್ಟ್ ಜನ್ರೇಷನ್ಗೆ ಹಿಡಿದೇನೆ ನಾವೇ ಫುಲ್ ಕನ್ಸ್ಯೂಮ್ ಮಾಡಬಾರ್ದು. ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್. 2020 ಸಾಲಿನ ಕಿಂಗ್ ಭೂಮಿಬೋಲ್ ವಿಶ್ವ ಮಣ್ಣು ದಿನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದನ್ನು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅವರು ಕೊಡ್ತಾರೆ. ಇದು ಯಾರಿಗೆ ಕೊಟ್ಟಿದ್ರು? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಸೊ ಇದು ಮಣ್ಣಿನ ಸಂರಕ್ಷಣೆ ಬಗ್ಗೆ ತೆಗೆದುಕೊಂಡ ಕ್ರಮಕ್ಕಾಗಿ ಇದಕ್ಕೆ ಏನು ಮಾಡಿದರು? ಈ ಅವಾರ್ಡನ್ನು ಕೊಟ್ಟಿದ್ದರು. ಯಾರು? ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಇದು ಭೂಮಿಬೋಲ್ ಅಂತ ಯಾಕೆ ಕರೀತಾರೆ ಅಂದರೆ, ಈ ಪ್ರೈಸ್ ಕೊಡೋಕ್ಕೆ ಸ್ಪಾನ್ಸರ್ಶಿಪ್ ಯಾರು ಮಾಡ್ತಾರೆ? ಕಿಂಗ್ ಭೂಮಿಬೋಲ್ ಅನ್ನೋ ವ್ಯಕ್ತಿ. ಇವರು ಥೈಲ್ಯಾಂಡ್ನ ರಾಜ ಆಗಿದ್ದರು. ಓಕೆ, ಇವರು ಸ್ಪಾನ್ಸರ್ಶಿಪ್ ಮಾಡ್ತಾರೆ. ಹಾಗಾಗಿ ಇದ್ರ ಹೆಸರು ಕಿಂಗ್ ಭೂಮಿಬೋಲ್ ವಿಶ್ವ ಮಣ್ಣು ದಿನ ಪ್ರಶಸ್ತಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟಾರ್ಟ್ ಆಗಿದ್ದು 1929. ಸೊ ಇದು ಮಣ್ಣಿನ ಸಂರಕ್ಷಣೆಗೆ ಅತಿ ಹೆಚ್ಚು ಕ್ರಮಗಳನ್ನು ಕೈಗೊಂಡು, ಇದು ಅಂದರೆ ಇಂಡಿವಿಜುವಲಿ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ಮಾತ್ರ ಕೊಡ್ತಾರೆ. ಹಾಗೇನೆ ಇದ್ರ ಜೊತೆಗೆ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಅಕಾಡೆಮಿಗಳಿಗೂ ಕೂಡ ಕೊಡ್ತಾರೆ. ಸೊ ಇದಿಷ್ಟು ಇವತ್ತಿನ ಟಾಪ್ 55 ಕರೆಂಟ್ ಅಫೇರ್ಸು. ನಾನು ಆವಾಗಲೇ ಹೇಳಿದೆ, ಸಿಂಪಲ್ ಕ್ವಶನ್ಸ್ ಎಲ್ಲ ತೊಗೊಂಡಿಲ್ಲ. ಇದು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.